ಅದನ್ನು ಕೆಳಗಡೆ ಬಿಟ್ಬಿಡಪ್ಪ ಲೂಸ್ ಆಗಿ. ಹಾ, ಬಲ್ಬ್ ಆನ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಓ ಏನು? ಓ, ಈ ಮನೆ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕಾ? ಒಂದು ಕ್ಷಣ, ನನ್ನ ಹೆಂಡತಿನ ಕರಿತೀನಿ. ಮಾಡಬೇಕಾ? ಏನ್ರಿ? ಈ ವಿವರಗಳನ್ನೆಲ್ಲ ನನಗಿಂತ ಚೆನ್ನಾಗಿ ಅವಳೇ ಹೇಳ್ತಾಳೆ. ಕರೆದ್ರಾ? ಅವರಿಗೆ ಈ ಮನೆ ಬಗ್ಗೆ ಹೇಳ್ಬೇಕಂತೆ. ಹೇಳು. ಇದು ನಮ್ಮನೆ, ನಮ್ ಹೊಸ ಮನೆ. ಹಳೆ ಮನೆಯಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ. ಅಲ್ಲಿ ಜಗಳ, ರಂಪಾಟ, ಮನೆ ನನ್ನ ಹೆಸರಲ್ಲಿ, ಸೈಟ್ ಇವರ ಹೆಸರಲ್ಲಿ, ತಪ್ಪು ಕಲ್ಪನೆಗಳು, ಭಿನ್ನಾಭಿಪ್ರಾಯಗಳು. ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋಣ ಅನ್ಸ್ತು. ಅದಕ್ಕೆ ಆ ಮನೆ ಮಾರಿ ಈ ಮನೆ ತಗೊಂಡ್ವಿ. ಇನ್ನೊಂದು ವಿಷಯ, ಈಗ ನಾನು ರಿಟೈರ್ಡ್, VRS ತಗೊಂಡು ಆರಾಮಾಗಿದ್ದೀನಿ. ನಾನಿನ್ನು ಸಸ್ಪೆನ್ಷನ್ ಅಲ್ಲೇ ಇದ್ದೀನ್ರಿ. ನಂದೇನು ತಪ್ಪಿಲ್ಲ. ಅದಕ್ಕೆ ಕೇಸನ್ ಕೋರ್ಟಿಗೆ ಹಾಕಿದ್ದೀನಿ. ಈ ಬಾರಿ ಗೆಲ್ತೀನಿ. ಏನು? ಇಲ್ಲ ಇಲ್ಲ ಇಲ್ಲ, ಈ ಮನೆ ನಮ್ಮಿಬ್ಬರ ಹೆಸರಲ್ಲೂ ಇದೆ. ಹೌದು ಹೌದು. ಇನ್ಮೇಲೆ ನಾನು ಇವಳನ್ನ ಮನೆ ಬಿಟ್ಟು ಹೋಗುವ ಅನ್ನೋ ಹಾಗಿಲ್ಲ, ಇವಳು ನನ್ನನ್ನ ಗೆಟ್ ಔಟ್ ಅನ್ನೋ ಹಾಗಿಲ್ಲ. ಈ ಅಲಂಕಾರ, ಈ ಸಡಗರ, ಸಂಭ್ರಮ ಇದೆಲ್ಲ ಯಾಕೆ ಅಂತೀರಾ? ನಮ್ಮ ಮಗಳು ಮೃದುಲ ಮದುವೆ ರೀ. ಅವಳ ಬಾಯ್ ಫ್ರೆಂಡ್ ನಿಮ್ಗೆ ಗೊತ್ತಿರ್ಬೇಕು. ಅದೇ ವಿವೇಕ್ ಅಂತ. ಕೆಲ ಕಾಲ ಅವನು ಇವಳ ಬಾಯ್ ಫ್ರೆಂಡು ಆಗಿದ್ದ. ನಾಳೆನೆ ಮದುವೆ, ನೀವೆಲ್ಲ ಖಂಡಿತ ಬರ್ಬೇಕು. ಹೌದು. ಕಟ್ಟಿದ ಮನೆ ನೋಡಿದ್ರಿ? ದಯವಿಟ್ಟು ನಮ್ಮ ಮಗಳ ಮದ್ವೆಗೆ ಬನ್ನಿ. ದಯವಿಟ್ಟು ಬನ್ನಿ ಬನ್ನಿ. ಕೈಲಿ ಗಿಡಗಳಿಗೆಲ್ಲ ನೀರ ತುಂತುರು ನೀರ. ಅಯ್ಯೋ ದೇವ್ರೆ, ಇವರು ಬೆಳಗ್ಗೆನೆ ಶುರು ಮಾಡ್ಕೊಂಡಿದ್ದಾರೆ. ನಮಸ್ಕಾರ. ಬನ್ನಿ, ನೀರ್ ಹಾಕ್ತಾ ಇದ್ದೆ ಗಿಡಗಳಿಗೆ. ಗಿಡಗಳಿಗಷ್ಟೇ ಅಲ್ಲ. ಬನ್ನಿ ಬನ್ನಿ. ಏ ಬಾಮಿನಾ. ಹಾಯ್ ಹಾಯ್ ಹಾಯ್. ಇಲ್ಲ, ಅವಳಿಗೆ ಎಕ್ಸಾಮ್ಸ್. ನಮಸ್ಕಾರ. ನಮಸ್ಕಾರ. ಬೇಗ್ರೆ, ದಿನದ ಶುಭಾರಂಭಕ್ಕೆ ಒಂದ್ 30 ತಗೊಂತೀರಾ? ಅವ್ರಲ್ಲಿ 30 ತಗೊಂಡ್ರೆ ಮನೆಗೆ ಹೋದ್ಮೇಲೆ ಅಕ್ಕ 90 ಕೊಡ್ತಾರೆ. ಹೌದು, ಇದೇನ್ ಎಲ್ಲಿರಿಗಳೆಲ್ಲ ನಿಮ್ ತರ ಬಲ್ತ್ ಗುಂಡೆ ಕಾಯ್ಬಿಟ್ಟವೆ. ಯಾರಾದ್ರೂ ಸ್ಕಿಲ್ಸ್ ತಾನೆ? ಯಾರಾದ್ರೂ ಯಾಕೆ, ನೀನಿದೆಯಲ್ಲ. ಯಾಕೆ? ಕೂತಿಗಳು ಚೆನ್ನಾಗಿ ಮರ ಹತ್ತಾವಲ್ವಾ? ಅದಕ್ಕ ಹತ್ತಿಸ್ತೀನಿ. ನಿನಗೂ ಒಂದ್ ಮರ ಹತ್ತಿಸ್ತೀನಿ. ಅವ್ರ ಕೋತಿ ಅಂದಿದ್ ನಿನ್ ತಾನೆ? ಹೌದು ಸರ್. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಅರ್ಧಾಗ್ಲೆಲ್ಲ ಹಂಗ್ ಕರೀತಾರೆ. ನಾನೆಲ್ಲೋ ನನ್ನನ್ನೇ ಅಂತದಿರ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇರ್ಬೋದೇನಪ್ಪ. ಇರ್ಬೋದು ಅಂದ್ರೆ ನನ್ನ ಕೋತೆ ಅಂತ ಕರಿಯಕ್ ಅವ್ರಿಗೆ ಎಷ್ಟೋ ಧೈರ್ಯ. ಕರೀತಾರೆ. ನಿಮ್ ಫೇಸ್ ಕಟ್ಟೆ ಕೋತಿ ತರ ಇದೆ. ನನಗಿದೆ ಅಂತ ಏನ್ ಕೊಡ್ತೀನಿ ನಾನು. ಹಿಂಗೆ ಬಿಸಾಕ್ತವನೆ. ಅಯ್ಯೋ, ಕಟಿಂಗ್ ಪ್ಲೇಯರ್ ಗೊತ್ತಾಗಿಲ್ಲ. ಬನ್ನಿ, ಇದೇ ನೋಡಿ ನಮ್ಮ ಅಡಿಗೆ ಮನೆ. ಚೆನ್ನಾಗಿದೆ, ಆದ್ರೆ ಏನೋ ಹೊಸ ವಾಸನೆ. ಮಂಜು, ಆ ಕೋಳಿಗಳು ನೋಡು, ಎಷ್ಟು ಸುಂದರವಾಗಿವೆ. ನಾವು ಕೊಂಡ್ಕೋಬೇಕು. ಹೌದೌದು. ಆಮೇಲೆ ಅದಕ್ಕೆ ಮೇವ್ ಹಾಕೋ ಕೆಲಸನೂ ನನಗೆ ಬರುತ್ತೆ. ಅದು ಒಂದ್ ದಿವಸಕ್ಕೆ 20 ರಿಂದ 25 ಸಲ ಪೀ ಮಾಡತ್ತೆ. ಆಮೇಲೆ ಅದನ್ನ ತಿನ್ಬಿಡು ಅಂತ ನನಗೆ ಹೇಳ್ತೀರ. ಒಂದು ಪ್ರಾಣಿಗೆ ಮೇವ್ ಹಾಕಿದ್ರೆ ನಮ್ ಪಾಪಗಳನ್ನ ಹೀರ್ಕೊಂಡ್ ಬಿಡುತ್ತೆ ಅಂತ ಹೇಳ್ತಾರೆ. ಸಾಕಷ್ಟು ಮಾಡಿದ್ಯಲ್ಲ ಪಾಪಗಳು. ಹೇಮಾ ಅವರೇ, ನೀವು ನಾಯಿಗಳನ್ನ ಸಾಕಿದೀರಾ? ಇಲ್ವಲ್ಲ. ಯಾಕೆ? ಅಲ್ಲ, ಕೋಳಿ ಕಿರಿಚದ್ ಕೇಳಿದ್ರೆ ನಾ ಹಿಡ್ದಂಗಿತ್ತು. ಓ, ಅದಾ ನಮ್ ಮಲ್ಲಿಕಾರ್ಜುನ ಇರ್ಬೇಕು. ಮಲ್ಲಿಕಾರ್ಜುನ? ಅದ್ ಯಾವ ಜಾತಿ ನಾಯಿ? ನಮ್ ಯಜಮಾನ್ರು. ಸಾರಿ ಸಾರಿ. ಹೌದು, ಮಲ್ಲಿಕಾರ್ಜುನ ಅವ್ರ ಕೋಳಿ ಮೇಲೆ ಬೀಳ್ತಾವ್ರೆ. ನಾನ್ ಕೋಳಿ ಮೇಲ್ ಬಿದ್ದಿಲ್ಲ ಅಂದ್ರೆ ತಿನ್ನೋದ್ ಹೆಂಗೆ? ಸ್ವಲ್ಪ ಬಲ್ತಂಗಿದೆ. ಮೈಸೂರು ಕೊಳ್ಳಿ ತಾನೆ, ಚೆನ್ನಾಗಿ ಬೇಯಿಸು. ಈ ಕಾಲುಗಳ ಸೂಪ್ ಮಾಡಿಬಿಡು. ಮತ್ತೆ ವಿವೇಕ್, ಮಕ್ಕಳು ಮರಿ ಬಗ್ಗೆ ಏನ್ ಪ್ಲಾನ್ ಮಾಡಿದ್ಯಾ? ಇನ್ನೂ ಏನು ಪ್ಲಾನ್ ಮಾಡಿಲ್ಲ ಅಂಕಲ್. ಇನ್ನೂ 1 ವರ್ಷ ಮೃದುಲಾ ಫ್ರೀ ಆಗಿರ್ಬೇಕು ಅನ್ಕೊಂಡಿದ್ದಾಳೆ. ಫ್ರೀಯಾ? ಇಷ್ಟು ವರ್ಷ ಫ್ರೀ ಆಗೇ ಇದ್ಲಲ್ಲ. ನೋಡು ವಿವೇಕ್, ಅವಳ ಕೈಗೆ ಆದಷ್ಟು ಬೇಗ ಒಂದು ಮಗು ಬಂದ್ರೆ ಹುಡುಗಾಟ ಎಲ್ಲ ಹೋಗಿ ಮೆಚುರಿಟಿ ಬರುತ್ತೆ. ಜೀವನದ ಬಗ್ಗೆ ಸೂಕ್ಷ್ಮತೆ ಮತ್ತು ಜವಾಬ್ದಾರಿ ಹೆಚ್ಚಾಗುತ್ತೆ. ನನ್ನ ಮಾತು ಕೇಳು, ಆದಷ್ಟು ಬೇಗ ಒಂದು ಮಗು ಆಗಲಿ. ಅಲ್ಲ, ಆದಷ್ಟು ಮೃದುಲಾ. ಯು ಲಿಟಲ್ ರಾಸ್ಕಲ್, ಆಗ್ಲೇ ತಯಾರಿ ಮಾಡಿದ್ಯಾ? ಕಂಗ್ರಾಚುಲೇಷನ್ಸ್. ಅಯ್ಯೋ ಸುಮ್ನೆ ರೀ, ಆತರ ಎಲ್ಲ ಏನೂ ಇಲ್ಲ. ಏನಾಯ್ತಪ್ಪ? ಏನಾಗ್ಬೇಕೋ ಅದೇ ಆಯ್ತು.
ನಿನ್ನ ಹೆಂಡತಿ ಗರ್ಭಿಣಿ. ಇಲ್ಲ ಏ, ಮಾಳವಿಕಾ, ಅಂಕಲ್ ಕಂಗ್ರ್ಯಾಚುಲೇಷನ್ಸ್. ನೀವೇನು ಕಮ್ಮಿ ಇಲ್ಲ ಬಿಡಿ. ಆದ್ರೂ ಈ ವಯಸ್ಸಲ್ಲಿ ಬೇಕಾಗಿತ್ತಾ? ಏನ್ ಹೇಳ್ತಿದೀಯಾ? ಏನಾಯ್ತು? ನಾನ್ ಹೇಳ್ತೀನಿ ಕೂತ್ಕೊಳ್ಳಿ. ಈ ವಯಸ್ಸಲ್ಲಿ ಏನ್ ಆಗ್ಬಾರ್ದಾಗಿತ್ತ ಅದೇ ಆಗಿದೆ. ಸುಮ್ನಿರಯ್ಯ. ಬಂದೆ. ಏನಮ್ಮ? ಅಯ್ಯೋ, ಏನಾಯ್ತು ಇವನಿಗೆ? ಏನಾಯ್ತಪ್ಪ? ನಂಗ್ ಗೊತ್ತಿಲ್ಲಪ್ಪ. ನಾನ್ ಇದೇ ತರ ಕೋಳಿ ಕತ್ತರಿಸ್ತಾ ಇದ್ದೆ, ಅವ್ರಿಬ್ರು ಓಡೋದ್ರು. ಇವನ್ ಬಿಸದ ಕೋಳಿ ತರ ಸೆಟ್ಕೊಂಡ್ಬಿಟ್ಟವನೆ. ಕೋಳಿ ಪೀಸಸ್ ನೋಡಿ ಬಿದ್ದೋಗ್ಬಿಟ್ನಾ? ಹೌದ್ ಸಿಲಿ. ಇದೇನಾ ಕೋಳಿ ಪೀಸಸ್? ಇದೇ ಬೀಗ್ರೆ. ಏನ್ ಫ್ಯಾಮಿಲಿನಯ ಇವ್ರು? ಮಟನ್ ಈಗ ಮಾತಾಡಿ ಏನ್ ಪ್ರಯೋಜನ? ಲವ್ಗೆ ಜಾತಿ ಧರ್ಮ ಇಲ್ಲ ಅಂತ ಹೇಳ್ದೋಳ್ ನೀನೇ. ಹೌದು ಹೇಳ್ದೆ, ಆದ್ರೆ ಈ ಲವ್ ನಲ್ಲಿ ವೆಜಿಟೇರಿಯನ್ ಲವ್, ನಾನ್ ವೆಜಿಟೇರಿಯನ್ ಲವ್ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಮಮ್ಮಿ ಅರ್ಥ ಮಾಡ್ಕೋ, ನಾವು ಮೊಸರನ್ನ ತಿಂದ್ ಬೆಳ್ದ ಹಾಗೆ ಅವ್ರು ಚಿಕನ್ ತಿಂದ್ ಬೆಳ್ದಿರ್ತಾರೆ. ಅದ್ಭುತ, ವೆಲ್ ಸೆಡ್ ಮೀನಾ. ಆದ್ರೆ ನಮ್ಮ ಹುಡುಗಿ ಮೊಸರನ್ನ ಜೊತೆಲಿ ಚಿಕನ್ ಕರಿನ ಕಲ್ಸ್ಕೊಂಡ್ ಬಾರಿಸ್ತಾ ಇದ್ರೆ ಹೆಂಗಿರ್ಬೋದು ಅಂತ. ಅವಳೇನಾದ್ರೂ ಮಾಂಸ ಮುಟ್ಲಿ ಆ ಬೆರಳೆ ಯಾಕ್ ನೀವೇನು ಹೇಳ್ತಾ ಇಲ್ಲ? ಅವ್ರೇನ್ ಹೇಳ್ತಾರೆ? ಅವರೇ 25% ನಾನ್ ವೆಜಿಟೇರಿಯನ್. 25% ಹೇಗೆ? ಅದೇ ವೀಣಾ ಟಿವಿ ಸೀರಿಯಲ್. ಮುಚ್ಚೋ ಬಾಯಿ. ನೋಡು ಮಾಳವಿಕಾ, ಇದೆಲ್ಲ ಗೊತ್ತಿದ್ದೆ ನಾವು ಅವನಿಗೆ ನಮ್ಮ ಮಗಳನ್ನ ಕೊಟ್ಟಿದ್ದು. ಈಗ ಅವನಿಗೆ ನಾವು ಹೋಗಿ ಇದನ್ ತಿನ್ಬೇಡ ಅಂತ ಹೇಳೋಕ್ ಆಗೋದಿಲ್ಲ. ಚಿಕ್ಕಂದಿನಿಂದ ಅವನಿಗೆ ಅದೇ ರೂಢಿ ಆಗಿದೆ. ಹೆಚ್ಚೆಂದ್ರೆ ನಾವು ನಮ್ಮ ಮಗಳಿಗೆ ಹೇಳ್ಬಹುದು, ನೋಡಮ್ಮ, ಈ ಚಿಕನ್ ಈ ಮಟನ್ ಅಂದ್ರೆ ಬೇರೇನೂ ಅಲ್ಲ, ಇದು ಕೋಳಿ ಹೆಣ, ಇದು ಕುರಿ ಹೆಣ, ಇದನ್ ತಿಂದ್ರೆ ನೀನ್ ಹೆಣ ತಿಂದಂಗೆ ಅಂತ ಹೇಳ್ಬಹುದು ಅಷ್ಟೇ. ನೀವ್ ಹೇಳ್ಬೋದು, ಆದ್ರೆ ಅವರಿಬ್ರು ನಿಮ್ಮಿಬ್ಬರ ತರ ಅಲ್ವಲ್ಲ. ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾರೆ. ಅವಳು ಗಂಡನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಬರ್ದಿಟ್ಕೊಳ್ಳಿ, ನಿಮ್ ಮಳಿಯ ಅವಳಿಗೆ ಇಷ್ಟಿಷ್ಟು ಗಾತ್ರದ ಚಿಕನ್ ಪೀಸ್ಗಳನ್ನ ತಿನ್ನಿಸ್ತಾನೆ, ಕುರಿ ಮಾಂಸನ ಆಗಿಸ್ತಾನೆ. ಆಮೇಲೆ ನಿಮ್ ಮಗಳು ಬೆಕ್ಕು ಮೀನು ನುಂಗುತ್ತಲ್ಲ, ಹಂಗೆ ಗೊಳಕ ಅಂತ ಒಂದೊಂದೇ ನುಂಗ್ತಾರಲ್ಲ ಹಿಂಗೆ. ಯಾಕೆ ಏನ್ ಮಾಡ್ಬೇಕು ಅಂತ ನನ್ ಗೊತ್ತು. ರಾಧಾ, ರಾಧಾ ಬಾಯಲ್ಲಿ. ರಾಧಾ, ನೀನ್ ನನಗೊಂದು ಹೆಲ್ಪ್ ಮಾಡ್ಬೇಕು. ಹೆಲ್ಪ? ಹೌದು ಪುಟ್ಟ. ನಾನಾ? ನಮ್ಮ ಮಗಳ ಮನೆಯಲ್ಲಿ ಒಬ್ಳು ರಾಕ್ಷಸಿ ಇದ್ದಾಳೆ. ಅವ್ರತ್ತೆನಾ? ಕುಕ್ಕು ಕುಕ್ಕ? ಅವಳು ನುಗ್ಗೆಕಾಯಿ ಕತ್ತರಿಸೋ ಹಾಗೆ ಕೋಳಿ ಕತ್ತರಿಸ್ತಾಳೆ. ನೀನ್ ಅವಳನ್ನ ಅಲ್ಲಿಂದ ಎತ್ತಂಗಡಿ ಮಾಡ್ಬಿಡು. ನಿಮ್ ಅಸೋಸಿಯೇಷನ್ ಅಲ್ಲಿ ಈಗ್ಲೂ ನೀನೇನ ಪ್ರೆಸಿಡೆಂಟು? ಇಲ್ಲ ಮೇಡಮ್, ನಮ್ಮ ಯಜಮಾನಿಗೆ ಇಲ್ಲಿ ಟ್ರಾನ್ಸ್ಫರ್ ಆದ್ಮೇಲೆ ಆ ಪೋಸ್ಟ್ ಹೋಯ್ತು. ಈಗ ಇಲ್ಲಿ ಕಮಿಟಿ ಮೆಂಬರ್ ಆಗಿದ್ದೀನಿ. ಹೌದಾ? ಮುಂದಿನ ವರ್ಷ ಎಲೆಕ್ಷನ್ ನಿಂತ್ಕೊಂಡು ಪ್ರೆಸಿಡೆಂಟ್ ಆಗ್ತೀನಿ. ಆಮೇಲೆ ಇಡೀ ಮೈಸೂರು ನಂದು. ವೆರಿ ಗುಡ್. ಇನ್ನೊಂದ್ ವಿಷಯ, ನಮ್ಮ ಮಗಳ ಮನೆಯಲ್ಲೂ ನೀನೇ ಅಡಿಗೆ ಮಾಡ್ಬೇಕು. ನಾನೇ ಅಡಿಗೆ ಮಾಡ್ಬೇಕಾ? ಹಾಗಾದ್ರೆ ಸಂಬಳದ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ನೀನೇ. ನಾನು ಅವಳಿಗೆ ಕೊಡೋ ವರದಕ್ಷಿಣೆ. ಆದ್ರೆ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್. ಬೆಳಗ್ಗೆ ಹೋಗಿ ತಿಂಡಿ ಎಲ್ಲಿ ಮಾಡ್ತೀನಿ, ಮಧ್ಯಾಹ್ನ ಅಡಿಗೆ ಇಲ್ಲಿ ಮಾಡ್ತೀನಿ. ಓಕೆನಾ? ಓಕೆ ಓಕೆ, ಐ ಲವ್ ಯು. ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾನ್ ಮಾಡ್ಬೇಕಾ? ಮತ್ತೆ ಏನ್ರಿ ನೀವು? ನಾನಿದ್ದೀನಲ್ಲ, ನಾನ್ ಅಡಿಗೆ ಮಾಡ್ತೀನಿ. ನೀನಾ? ನನ್ ಕ್ಯಾರೆಕ್ಟರ್ ಚೇಂಜ್ ಆಗಿದೆಯಲ್ಲ. ಹಾಗಾದ್ರೆ ಪರವಾಗಿಲ್ಲ. ಅರ್ಧ ಟೆನ್ಷನ್ ನನಗ್ ಕಮ್ಮಿ ಆಯ್ತು. ರಾಧಾಬಾಯಿ ಆ ಮನೆಗೆ ಹೋಗ್ತಿದ್ದಂಗೆ ವಿವೇಕ ನೆಟ್ಟಿಗಾಗ್ಬಿಡ್ತಾನೆ. ಈ ಮನೇಲಿ ನೀವಾದ್ರಲ್ಲ ಹಂಗೆ. ಆಯ್ತಾ? ಡ್ಯಾಡಿ, ಡ್ಯಾಡಿ, ಬಾಮಾ ಬಾ. ಸ್ವೀಟ್. ಓಹೋ, ಯಾಕೆ ಈ ಸಂಭ್ರಮ? ವಿವೇಕ್ಗೆ ಪ್ರಮೋಷನ್ ಸಿಕ್ಕಿದೆ. ಹೌದೇನು? ಅಪ್ಪನಾಗ? ಡ್ಯಾಡಿ, ಪ್ರಮೋಷನ್ ಸಿಕ್ಕಿರೋದು ಕೆಲಸದಲ್ಲಿ. ಅಂಕಲ್, ನನ್ನ ಕೆಲಸದ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ, ಅದೇ ನನ್ನ ಹೊಸ ಕೆಲಸ, ಹೊಸ ಜವಾಬ್ದಾರಿಗಳ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಹೆಡ್ ಆಫೀಸ್ ಅಲ್ಲಿ ಕಾನ್ಫರೆನ್ಸ್ ಅರೇಂಜ್ ಮಾಡಿದ್ದಾರೆ. ನಾನು ನಾಳೆ ಬೆಳಗ್ಗೆ ಬ್ಯಾಂಗ್ಳೂರ್ ಹೋಗ್ತಾ ಇದೀನಿ. ವಾಪಸ್ಸು ಸಂಜೆನೆ ಬಂದ್ಬಿಡ್ತೀನಿ. ನಿಮ್ಮಿಬ್ಬರನ್ನು ನೋಡೋಕೆ ಸಂತೋಷ ಆಗುತ್ತೆ. ನೀನು ಇವನ್ ಜೊತೆ ಹೋಗ್ಬೇಕು. ಅಲ್ಲಿ ಕೆಲಸದ ಮಧ್ಯೆ ಇವಳು ಯಾಕೆ? ಯಾಕೆ ಹೋಗ್ಬಾರ್ದು? ಇವನ್ ಪಾಡಿಗೆ ಇವನ್ ಕಾನ್ಫರೆನ್ಸ್ ಹೋಗ್ತಾನೆ, ಅವಳ ಪಾಡಿಗೆ ಅವಳು ಹೋಟ್ಲಲ್ಲಿ ಇರ್ತಾಳೆ. ಹೋಟ್ಲಲ್ಲಿ ಯಾಕೆ ಇರ್ಬೇಕು? ಶಾಪಿಂಗ್ ಮಾಡ್ಬೋದಲ್ಲ. ಅಯ್ಯೋ, ನಾವು ಬೆಂಗಳೂರು ಬಿಟ್ಟು ಬಂದ್ಮೇಲೆ ಒಂದು ಹೊಸ ಮಾಲ್ ಬಂದಿದ್ಯಂತೆ, ಮಂತ್ರಿ ಮಾಲ್ ಅಂತ. ಎಷ್ಟು ದೊಡ್ಡದಂದ್ರೆ ಇಡೀ ದಿನ ಅಲ್ಲೇ ಕಳಿಬಹುದಂತೆ. ಹಂಗ ನಾನು ಇವ್ರ ಜೊತೆ ಹೋಗ್ಲಾ? ಬೇಡ ಬೇಡ. ಇಡೀ ದಿನ ನಾನು ಬಿಸಿ ಆಗಿರ್ತೀನಿ. ಒಬ್ಳಿಗೆ ಬೋರ್ ಆಗುತ್ತೆ. ಅದು ಕಾರ್ ಬೇರೆ ಓಡಾಡೋದಕ್ಕೆ ಸಿಗಲ್ಲ. ಶಾಪಿಂಗ್ ಯಾವತ್ತಿದ್ರು ಮಾಡ್ಬೋದಲ್ವಾ? ಕರ್ಕೊಂಡ್ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ಬಿಡು. ಹೊಸದಾಗಿ ಮದ್ವೆ ಆಗಿದ್ರಲ್ಲ, ಇವಾಗೂ ನಿನ್ ಜೊತೆ ಹೋಗ್ಬೇಕು ಅಂತ ಆಸೆ ಇರ್ತಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಕೆಲವ್ರಿಗೆ ಇದೆಲ್ಲ ಬೇಡ ಅನ್ಸ್ಬಹುದು, ಅದು ನನ್ ಹಣೆ ಬರ. ಆದ್ರೆ ನಿನ್ ಹೆಂಡತಿ ಭಾವನೆಗಳನ್ನ ನೀನೇ ಅರ್ಥ ಮಾಡ್ಕೋಬೇಕು. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಾ ಇದ್ದೀರಾ? ಆಯ್ತು ಬಿಡಿ,
ಅವಳಿಗೆ ಇಷ್ಟ ಇದ್ರೆ ಕರ್ಕೊಂಡು ಹೋಗ್ತೀನಿ. ಜೋಡ್ ಜೋಡಿಯಾಗಿ ಕರ್ಕೊಂಡು ಹೋಗ್ತಾವ್ರೆ. ಕಳ್ದೆ ಬಾಯಿ. ಹ? ಸುಮ್ನೆ ಬಾಯಿ ಸ್ವಲ್ಪ ಏನೋ ಮಾತಾಡ್ತಿದೆ. ಜಾಸ್ತಿ ಆಯ್ತು ಮಂಜು ನಿಂದು. ಅಂಕಲ್ ಕೂತ್ಕೋ. ನೀನು ನಿನ್ ಜೊತೆಯಲ್ಲಿ ನಿನ್ ಹೆಂಡತಿನ ಕರ್ಕೊಂಡು ಹೋಗೋಕೆ ಒಪ್ಕೊಂಡ್ರೆ ನಿನ್ನಂತ ದಡ್ಡ ಇನ್ನೊಬ್ನಿಲ್ಲ. ಅಂಕಲ್ ಹೌದು, ನೀನ್ ಅವಳನ್ನ ಕರ್ಕೊಂಡು ಹೋದೆ, ನೀನ್ ಸತ್ತೆ. ಆಮೇಲೆ ನೀನ್ ಎಲ್ಲಿಗೆ ಹೊರಟ್ರು ನಾನು ಬರ್ತೀನಿ ಅಂತ ದುಂಬಾಲ್ ಬೀಳ್ತಾಳೆ. ನನ್ನ ಹೆಂಡತಿನೂ ಹಾಗೆ ಮಾಡ್ತಿದ್ಲು. ಎಲ್ಲಿಗೆ ಹೊರಟ್ರು ನಾನು ಬರ್ತೀನಿ ಅಂತ ಗಂಟು ಬೀಳೋಳು. ನನ್ನ ಅದೃಷ್ಟ ಕಡೆಗೆ ಅವಳಿಗೊಂದು ಕೆಲಸ ಕೊಡಿಸಿ ನಾನು ಬಚಾವಾದೆ. ಒಂದು ವಿಷಯ ತಿಳ್ಕೊ, ಪ್ರಪಂಚದ ಎಲ್ಲಾ ಹೆಂಗಸರು ಹುಟ್ಟ ಬೇರೆ ಬೇರೆ ತರ ಇರ್ಬೋದು. ಅದ್ರ ಮದುವೆ ಆಗಿ ಒಂದು ಸಲ ಹೆಂಡತಿ ಪಟ್ಟ ಸಿಕ್ತು, ಎಲ್ರೂ ಒಂದೇ ತರ. ಸ್ವಲ್ಪ ಸದರ ಕೊಟ್ರೆ ಸಾಕು, ತಲೆ ಮೇಲೆ ಕೂತ್ಕೊಂಡು ಚೆಸ್ ಆಡ್ತಾರೆ. ನನ್ನ ಅವಸ್ಥೆ ನೋಡು, ಅಲ್ಲೇ ನೋಡ್ತಿದೀಯ. ಅಲ್ಲ, ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ನಲ್ಲ. ಅದೇ ದೊಡ್ಡ ವಿಷಯನಾ? ಇದು ಅಫಿಷಿಯಲ್ ಟ್ರಿಪ್, ನಿನ್ನನ್ನು ಕರ್ಕೊಂಡು ಹೋಗಕ್ ಆಗೋದಿಲ್ಲ ಅಂತ ಖಂಡಿತವಾಗಿ ಹೇಳ್ಬಿಡು. ಅಯ್ಯೋ, ಅದ್ಬಿಟ್ರೆ ಅವಳು ಅಳೋದ? ಅವಳು ಯಾವತ್ತಾದ್ರೂ ಅಳೋದನ್ನ ನೀನ್ ನೋಡಿದ್ಯಾ? ಇಲ್ಲ. ಅವಳ ಅಮ್ಮ ಕೊಟ್ಟ ಟ್ರೈನಿಂಗ್ ಅದು. ಅಳೋದಿಲ್ಲ, ಹೆಚ್ಚಂದ್ರೆ ಕೋಪ ಮಾಡ್ಕೋಬಹುದು. ಈ ಮಗ ಆ ಮಗ ಅಂತ ಬೈಬಹುದು. ಚಚೆ, ಅವಳು ಯಾವತ್ತು ಆತರ ಬೈದಿಲ್ಲ ಅಂಕಲ್. ಬೈದಿಲ್ವಾ? ಹಾಗಾದ್ರೆ ನಿನ್ ಮೇಲೆ ಬೈತಾಳೆ. ಅವಳ ಅಮ್ಮನ್ ಟ್ರೈನಿಂಗು. ಅವಳಿಗೆ ಪ್ರಪಂಚದ ಎಲ್ಲಾ ಬೈಗುಳುಗಳು ಗೊತ್ತು. ಬೈಗುಳುಗಳು ಒಂದು ವೇಳೆ ಅಜ್ಜ ಮುತ್ತಜ್ಜ ಅಜ್ಜಿ ಮುತ್ತಜ್ಜಿ ಮಟ್ಟಕ್ ಮುಟ್ಟು ಸುಮ್ನೆ ಬಿಡ್ಬೇಡ, ತಿರುಗಿಸಿ ವಾಪಸ್ ಕೊಟ್ಬಿಡು. ಅಲ್ಲ, ಆತರ ವಾಪಸ್ ಕೊಟ್ಟಾಗ ಅದ್ರ ನೀವು ಸೇರ್ಕೋತೀರಲ್ವಾ? ಹೌದಲ್ವಾ? ಹಾಗಾದ್ರೆ ಒಂದ್ ಮಾಡು, ತೆಗೆದು ಕಪಾಳ ಕೊಟ್ಬಿಡು. ಕಪಾಳಕ್ಕೆ ಹೊಡೆದ್ಬಿಡದ? ಹೌದು, ಮತ್ತೆ ನಾನು ನನ್ನ ಹೆಂಡತಿಗೆ ಅದನ್ನ ಮಾಡ್ಲಿಲ್ಲ, ಅದಕ್ಕೆ ನನಗೆ ಈ ಗತಿ. ನೀನು ನಂತರ ಆಗ್ಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆಯ್ತು. ಹೋಗು ಮತ್ತೆ. ಎಂತ ಮಾವನಯ್ಯ. ಗಂಡಸರ್ನ ಮದುವೆ ಆಗೋ ತನಕ ಮಾತ್ರ ನಂಬಹುದು. ತಾಳಿ ಕಟ್ತಿದ ಹಾಗೆ ನಮ್ ಜೊತೆ ಹೇಗ್ ಬೇಕಾದ್ರೂ ಇರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊತಾರೆ. ನಾವು ಕೇರ್ಫುಲ್ ಆಗಿರ್ಬೇಕು, ಹುಷಾರಾಗಿರ್ಬೇಕು, ಬುದ್ಧಿ ಉಪಯೋಗಿಸ್ಬೇಕು. ಇಲ್ಲ ಅಂದ್ರೆ ನಮ್ ಕತೆ ಮುಗೀತು. ನಿಮ್ಮ ಅಪ್ಪನ್ ಜುಟ್ಟು ಜನಿವಾರ ಎಲ್ಲ ಯಾರ್ ಕೈಲಿದೆ ಅಂತ ನನ್ ಗೊತ್ತಲ್ಲ. ಸುಮ್ಮನೆ ನಾನ್ ಹೇಳಿದಷ್ಟು ಮಾಡು, ನಿನ್ಗೆ ಯಾವ ಸಮಸ್ಯೆನೂ ಬರಲ್ಲ. ಆಯ್ತಾ? ಆಯ್ತು ಮಮ್ಮಿ. ದಟ್ಸ್ ಮೈ ಗರ್ಲ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನು? ಅವನಿ ಮಾಂಸ ಮಡ್ಡಿ ತಿನ್ನೋದನ್ನ ನೀನ್ ಬಿಡಿಸ್ಬೇಕು. ನಾನ್ ಹೇಗೆ ಹೇಳಿ ಮಮ್ಮಿ? ನಮ್ ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ ಇದೆಲ್ಲ ಒಂದು ಮದುವೆಯಿಂದ ಬಿಡ್ಬೇಕಾ? ಏನ್ ಹೇಳ್ತಿದ್ಯಾ? ಅವನ್ ಫ್ರೆಂಡ್ಸ್ ಮೇಲೆ ಸದಾ ಒಂದು ಕಣ್ಣಿಡಬೇಕು, ಎಸ್ಪೆಷಲಿ ಬ್ಯಾಚುಲರ್ಸ್. ಅವರೇ ಈ ಗಂಡಂದ್ರನ್ನ ಕುಲ್ಗೆಡ್ಸೋದು. ಈ ವಿಷಯಕ್ಕೆ ನೀನು ಅವನ್ ಜೊತೆ ಬ್ಯಾಂಗ್ಳೂರ್ ಹೋಗ್ಬೇಕು ಅಂತ ಬಡ್ಕೋತಾ ಇರೋದು. ಯಾವುದೇ ಕಾರಣಕ್ಕೂ ಅವನೊಬ್ಬನ್ನೇ ಎಲ್ಲೂ ಕಳ್ಸ್ಬೇಡ. ಈ ಅಫಿಷಿಯಲ್ ಮೀಟಿಂಗ್ ತುಂಬಾ ಡೇಂಜರಸ್. ಮೀಟಿಂಗ್ ಮುಗಿತಿದ ಹಾಗೆ ಪಾರ್ಟಿ ಶುರು ಮಾಡ್ಕೋತಾರೆ. ಆಮೇಲೆ ಅಲ್ಲಿ ಏನ್ ನಡೆಯುತ್ತೆ ಅಂತ ಆ ದೇವರಿಗೆ ಗೊತ್ತು. ಶಿವ. ಇನ್ನೊಂದು ಮುಖ್ಯವಾದ ವಿಷಯ, ಅಳೋದು. ಅವನೇನೇ ಮಾತಾಡಿದ್ರು, ಎಷ್ಟೇ ಬೈದ್ರು ಅಳ್ಬೇಡ. ಅತ್ರೆ ನಿನ್ ವೀಕ್ನೆಸ್ ಗೊತ್ತಾಗುತ್ತೆ, ಅವನ್ ದಬ್ಬಾಳಿಕೆ ಹೆಚ್ಚಾಗುತ್ತೆ. ಏನ್ ಮಮ್ಮಿ ನೀನು? ನಾವ್ ಈಗಾಗ್ಲೇ ಜಗಳಾನೇ ಶುರು ಮಾಡ್ಕೊಂಡಿರೋ ಹಾಗೆ ಮಾತಾಡ್ತಾ ಇದ್ಯಾ? ಅವನು ತುಂಬಾನೇ ಸಾಧು ಮಮ್ಮಿ. ನನ್ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನನಗ್ ಇಷ್ಟ ಇಲ್ದಿರೋ ಕೆಲ್ಸನ ಅವ್ನು ಯಾವತ್ತೂ ಮಾಡೋದಿಲ್ಲ. ನೀನ್ ಹಾಗನ್ಕೊಂಡಿದ್ಯಾ? ಮದುವೆ ಆದಾಗ ನಿಮ್ಮ ಅಪ್ಪನೂ ಹೀಗೆ ಇಲಿ ತರ ಇದ್ದು ಆಮೇಲೆ ಏನೆಲ್ಲ ಮಾಡಿದ್ದಾರೆ ಅಂತ ನಿನ್ಗೆ ಗೊತ್ತಿದೆ. ಸ್ಟಿಲ್ ಆ ಟಿವಿ ಆರ್ಟಿಸ್ಟ್ ವೀಣಾ ಜೊತೆ ಏನು ನಡಿಲಿಲ್ಲ ಅಂದ್ರೆ ನಾನ್ ನಂಬಲ್ಲ. ಹೋಗ್ಲಿ ಬಿಡು, ಹೇಳಿದ್ದೆಲ್ಲ ನೆನಪಿಟ್ಕೋ. ನಡಿ ಅಲ್ಲೇ ಹೋಗೋಣ. ಇಲ್ಲಾಂದ್ರೆ ನಾನೇನೋ ಕ್ರಿಮಿನಲ್ ಐಡಿಯಾಸ್ ಕೊಡ್ತಾ ಇದ್ದೀನಿ ಅಂತ ಅವ್ರು ತಿಳ್ಕೊತಾರೆ. ಬ್ಯಾಡ್ ಮ್ಯಾನ್. 1 2 3 ಒಂದ್ ನಿಮಿಷ. ಶನಿವಾರನು ಆಫೀಸ್ಗೆ ಹೋಗ್ತಾ ಇದೀಯಾ? ಇವತ್ತು ಹಾಲಿಡೇ ಇಲ್ವಾ? ಕೆಲ್ಸ ಮಾಡೋರ್ಗೆ ಭಾನುವಾರ ಮಾತ್ರ ಹಾಲಿಡೆ. ಸುಮ್ನೆ ಕೂತ್ಕೊಂಡ್ ನೊಣ ಹೊಡಿಯೋರ್ಗೆ ದಿವಸ ಎಲ್ಲ ಹಾಲಿಡೆ. ಆಫೀಸ್ ಇಂದ ಫೋನ್ ಬಂದಿತ್ತು, ವರ್ಕ್ ಪೆಂಡಿಂಗ್ ಇದೆ ಅಂತ. ಬರತ್ತೆ. ಕತ್ತೆ ದುಡ್ದಂಗ್ ದುಡಿತೀಯಲ್ಲ, ದುಡ್ಸ್ಕೊಳ್ದೆ ಏನ್ ಮಾಡ್ತಾರೆ? ಓಸಿ ಗಿರಾಕಿಗಳು. ನಿಂತರ ಓಸಿ ಅಲ್ಲ, ಓಟಿ. ಓವರ್ ಟೈಮ್ ಮಾಡೋರ್ಗೆ ಎಕ್ಸ್ಟ್ರಾ ಪೇಮೆಂಟ್ ಇದೆ. ಹೌದೌದು. ನೀನ್ ಓವರ್ ಟೈಮ್ ಮಾಡಿ ದುಡ್ಡು ತಂದು ಹಾಕ್ಲಿಲ್ಲ ಅಂದ್ರೆ ನಾವೆಲ್ಲ ಉಪವಾಸ ಇರ್ತೀವಿ ನೋಡು. ಇವನ್ ಗ್ರಹಣದಲ್ಲೇ ಉಪವಾಸ ಇರಲ್ಲ. ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ? ನಿನ್ ಮುಖ ನೋಡ್ಕೊಂಡು ಕೂತ್ಕೊಳ್ಳ? ಅದಕ್ಕಿಂತ ಮೈಸೂರ್ ಝೂನೇ ಬೆಟರು. ಅಲ್ಲಿ ತರಾವರಿ ಕೋತಿಗಳಿವೆ. ಕೈಗೆಲ್ಲ ಸಿಕ್ಕಲ್ಲ ಇಲ್ಲಿ. ತಪ್ಪೇನೂ ಇಲ್ಲ. ನೀ ನನ್ ಮುಖ ನೋಡ್ಲಿಲ್ಲ ಅಂದ್ರು ನಾನ್ ನಿನ್ ಮುಖ ನೋಡ್ತಾ ಇರ್ಬೋದಲ್ಲ. ಅತ್ತೇರಿಕೆ. ನೀನ್ ಯಾಕೆ ನನ್ ಮುಖ ನೋಡ್ತಾ ಇರ್ಬೇಕು? ಅದು ಯಾವ ಭಾಷೆಲಿ ಹೇಳೋದು? ಬಿಕಾಸ್
ಯು ಆರ್ ಸೋ ಬ್ಯೂಟಿಫುಲ್. ಲೈನ್ ಹೊಡಿತಾ ಇದ್ದಾನೆ ಇಂಗ್ಲಿಷ್ ಸ್ಟೈಲ್ ಅಲ್ಲಿ. Okay. ನಂಗೆ ಲೇಟ್ ಆಯ್ತು, ಹೊರಡ್ತೀನಿ. See you. ಒಂದು ನಿಮಿಷ ಹೆಂಗಂದ್ರೆ ಆಫೀಸ್ ಹೊಟ್ಬಿಡ್ತೇನೆ ನೀನು. ಎಲ್ಲ ಸರಿ ಮಾಡ್ಕೊಂತಾನೆ ಹೊರಡ್ಬೇಕು. ಹಿಂಗೆ ಎಲ್ಲ ಸರಿ ಮಾಡ್ಕೊಂತಾನೆ. ಎಲ್ಲ ಮ್ಯಾಚಿಂಗ್ ತುಂಬಾ ಚೆನ್ನಾಗಿದೆ. ಇಬ್ಬರದು ಕರ್ಲಿ ಈ ಟೆನ್ನಿಸ್ ಬ್ಯಾಟು ಚೆನ್ನಾಗಿದೆ. ಮೂಗ್ ಸ್ವಲ್ಪ ದೊಡ್ಡದು ಆದ್ರೂ ಅಡ್ಜಸ್ಟ್ ಮಾಡ್ಕೊತೇವೆ. ಈಗ ಆಫೀಸಲ್ಲಿ ಯಾವನಾರು ಹಾರ್ಸ್ಕೊಂಡು ಹೋಗೋಕ್ಕಿಂತ ಮುಂಚೆ ಆದಷ್ಟು ಬೇಗ ಅಕ್ಕನ ಹತ್ರ ನಮ್ಮ ವಿಷಯ ಮಾತಾಡ್ಬಿಡ್ಬೇಕು. ದೊಡ್ಡ ಮನ್ಮತ. ಕೌಂಟರ್ ಮೇಲೆ ಕೌಂಟರ್ ಕೊಡ್ತೀನಿ ನನಗೆ. ಸರಿ, ಕೌಂಟ್ರು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಕೂತ್ಕೋ. ಸರಿ, ನಾನ್ ನಿಂಗೊಂದ್ ವಿಷಯ ಕೇಳ್ತೀನಿ, ಕರೆಕ್ಟ್ ಆಗಿ ಉತ್ತರ ಹೇಳ್ಬೇಕು. ಎತ್ರ ಪತ್ರ ಕೇಳ್ಬಾರ್ದು, ಎತ್ರ ಪತ್ರ. ಸರಿ, ನಮ್ಮ ಅಕ್ಕ ಅಂದ್ರೆ ನಿಂಗ್ ತುಂಬಾ ಇಷ್ಟನಾ? ತುಂಬಾ ಲವ್ವಾ? ಅವಳನ್ನ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇದ್ಯಾ? ಹಾಗಾದ್ರೆ ನಮ್ಮ ಅಕ್ಕನ ಲೈಫ್ ನ ಹಾಳ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ರೀ, ನನ್ ಕಲೀಗ್ ವಿಮಲಾ ಹಲ್ಕಟ್ಟಿ ಫೋನ್ ಮಾಡಿದ್ಲು. ಯಾಕೆ? ಹಲ್ಕಟ್ಟಿ ಹಲ್ ಬಿದ್ದೋಯ್ತಂತ? ಶಟ್ ಅಪ್. ಅವಳು ನಮ್ ಮೀನಾ ಬಗ್ಗೆ ಮಾತಾಡಿದ್ಲು. ನಮ್ ಮೀನಾ ಬಗ್ಗೆ ನಮ್ಗೆ ಗೊತ್ತಿಲ್ಲದ ವಿಷಯ ಅವಳು ಹೇಳೋದಕ್ಕೇನಿದೆ? ಏನ್ ಹೇಳಿದ್ರು ವಿತಂಡವಾದ ಮಾಡ್ತೀರಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬಾಯ್ ಮುಚ್ಚಿ, ಬಾಯ್ ಮುಚ್ಚಿ. ಈಗ ನಾನು ಹೇಳೋದನ್ನ ಕೇಳಿ. ತಂಗಿ ಮದುವೆ ಆದ್ಮೇಲೂ ಅಕ್ಕನ್ಗೆ ಮದುವೆ ಮಾಡದೆ ಮನೆಯಲ್ಲೇ ಇಟ್ಕೊಂಡಿರೋದು ಸರಿಯಲ್ಲ ಅಂತ ನನ್ ಫ್ರೆಂಡ್ ಹೇಳಿದ್ಲು. ಮೀನಿನ ಮ್ಯಾಟರ್ ಓಡ್ತಾ ಇದೆ. ನನ್ಗೂ ಅದು ಸರಿ ಅನಿಸ್ತು. ನೀವೇನ್ ಹೇಳ್ತೀರಾ? ನಾಟಕ ಸಾಕು, ಹೇಳಿ. ನಮ್ ಮೀನಾಗೆ ಮದುವೆ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಮದುವೆನಾ? ಈ ವಿಷಯ ನೆನಪಾಗೋದಕ್ಕೆ ನಿನ್ನ ಹಲ್ಕಟ್ಟಿನೇ ಬೇಕಾಯ್ತಾ? ನಾನು ಆಗ್ಲೇ ಆ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟಿದ್ದೀನಿ. ಏನ್ ಹೇಳ್ತಿದ್ದೀರಾ? ನಮ್ ಮೀನಾಗೆ ತಕ್ಕಂತ ಹುಡುಗನ್ನ ಹುಡುಕಿ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ. ಹುಡುಗನ್ ಯಾಕೆ ಹುಡುಕ್ಬೇಕು? ಹುಡುಗರು ಬಿಗ್ ಬಜಾರಲ್ಲಿ ಸಿಗೋಲ್ವಲ್ಲ? ಸಾಕು ಸಾಕು. ಅಂಗೇಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲೆದ್ರು ಅನ್ನೋ ಹಾಗೆ ಮನೆಯಲ್ಲೇ ಹುಡುಗನ್ ಇಟ್ಕೊಂಡು ಬೇರೆ ಕಡೆ ಯಾಕೆ ಹುಡುಕ್ಬೇಕು? ಆ ತುಪ್ಪ ನಾನೇ. ಅಕ್ಕ ಅಂದ್ರೆ ಅಕ್ಕ. ಮನೆ? ಓ, ಆ ಗುಂಗುರು ಕೂದಲು ಕೋತಿ ಮಂಜು ಬಗ್ಗೆ ಹೇಳ್ತಿದ್ಯಾ? ಅಯ್ಯೋ, ಸುಮ್ನಿರ್ರಿ. ನಮ್ ತಮ್ಮನ್ ಬಗ್ಗೆ ಈ ತರ ಎಲ್ಲ ಮಾತಾಡ್ಬೇಡಿ. ಒಂದೊಂದ್ಸಲ ಅವನು ಸಿಲ್ಲಿಯಾಗಿ ಆಡ್ತಾನೆ, ಅದನ್ನ ಒಪ್ಕೋತೀನಿ. ಆದ್ರೆ ಅವನಿಗೆ ಒಂದು ಒಳ್ಳೆ ಹೃದಯ ಇದೆ. ನಮ್ ಮೀನನ್ನ ಚೆನ್ನಾಗಿ ನೋಡ್ಕೋತಾನೆ. ಅವನಿಗೂ ಅವಳನ್ ಕಂಡ್ರೆ ಇಷ್ಟ ಅಂತ ನನ್ಗೆ ಗೊತ್ತು. ವಿಷಯ ಗೊತ್ತು ನನಗೆ. ಮತ್ತೆ ಯಾಕೆ ಇನ್ನೂ ಲೇಟ್ ಮಾಡ್ತಾ ಇದೀಯಾ? ನೀನು VRS ತಗೊಂಡಾಗ ನಿನ್ನ ಮೆದುಳನ್ನ ಆಫೀಸ್ ಡೆಸ್ಕ್ ಅಲ್ಲೇ ಬಿಟ್ಟು ಬಂದ್ಯಾ? ಆ ಶತಮೂರ್ಖಾಯಲ್ಲಿ ನನ್ನ ಮಗಳಲ್ಲಿ ಶತಮೂರ್ಖ ನಿಮ್ ತಾತ. 24 ಗಂಟೆಯಲ್ಲಿ 12 ಗಂಟೆ ಅವನಿಗೆ ಕಿವಿ ಕೇಳಿಸಲ್ಲ, ಇನ್ನು 12 ಗಂಟೆ ಕಣ್ ಕಾಣಿಸಲ್ಲ. ಅದು ಕರೆಕ್ಟು. ನೀ ನಾನು ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳ್ತಿದ್ಯಲ್ಲ. ಇಟ್ಟ ಮಗ ಬತ್ತಿ. ಹೋಗ್ಲಿ, ಹೇಳ್ಕೊಳ್ಳೋದಕ್ಕೆ ಅವನಿಗೆ ಏನಾದ್ರು ಕೆಲಸನಾದ್ರೂ ಇದೆಯಾ? ಅದೆಲ್ಲ ಹೇಳ್ಬೇಡಿ. ನಮ್ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಅವನೇ ತಾನೇ ನೋಡ್ಕೋತಾ ಇರೋದು. ಆಹಾ, ದೊಡ್ಡ ಕೆಲಸ ಅದು. ಅಲ್ಲಿ ನೋಡ್ಕೊಳಕ್ ಏನಿದೆ? ಟೆನೆಂಟ್ಸ್ ರೆಂಟ್ ಕೊಡ್ತಾರೆ, ಇವನು ಕಲೆಕ್ಟ್ ಮಾಡ್ಕೊಂಡು ಬರ್ತಾನೆ. ರಾಧಾಬಾಯಿಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ರೆ ಅವಳೇ ಇನ್ನೂ ಚೊಕ್ಕವಾಗಿ ಮಾಡ್ತಾಳ ಕೆಲಸನ. ನೀನ್ ಏನೇ ಹೇಳು, ನಾನು ಇದಕ್ಕೆ ಒಪ್ಪಲ್ಲ. ನೀನು ಗ್ಯಾರಂಟಿವಾಗಿ ಹಾಕಿಸ್ತೀನಿ. ನಮ್ಮ ಅಕ್ಕ ಬಿದ್ವೆ ಆದ್ರೂ ಪರವಾಗಿಲ್ಲ. ನೀವು ಒಪ್ಲೇಬೇಕು. ಒಪ್ತೀರಾ? ಹೇಗೆ? ಹೇಗೆ ಅಂದ್ರೆ, ನಾನು ಆಗ್ಲೇ ನಿರ್ಧಾರ ಮಾಡಾಯ್ತು. ಅಯ್ಯೇ, ಸಾರ್ ಮಾತಿಗೆ ಯಾಕೋ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತೀಯ? ಈ ಮನೇಲಿ ಮೇಡಮ್ ಅಂದ್ರೆ ಸರಿ ಅಂತಾರಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅಲ್ಲ, ಆ ಬಡ್ಡಿ ಮಗ ಯಾರು? ಸಾರ್ಗ? ಮತ್ತೆ ಅವನು ನನ್ನ ಕೋತಿ ಅನ್ಬೋದಾ? ಕೋತಿನ? ಬರೀ ಕೋತಿ ಅಲ್ಲ, ಗುಂಗುರು ಕೂದಲು ಕೋತಿ ಅಂತಾರ ಅವನು. ಎಲ್ಲಿ ಸ್ವಲ್ಪ ಫೇಸ್ ಟರ್ನ್ ಮಾಡು. ಏನು? ಇನ್ನು ಸ್ವಲ್ಪ. ಓವರ್ ಮಾಡ್ತಾ ಇದೆಯಾ ನೀನು? ಹೌದು, ಮತ್ತೆ ನೀನ್ ಯಾವಾಗ್ಲೂ ಕೋತಿ ತರಾನೇ ಆಡೋದು. ರಾಧಾಬಾಯಿ, ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎರೆಗ್ ಹೋದ್ರಂತೆ. ನೀ ಈ ತರ ಕೋತಿ ತರ ಆಡೋದ್ ಬಿಟ್ಟು ಸ್ವಲ್ಪ ಜೆಂಟ್ಲ್ಮನ್ ತರ ಆಗು. ಜೆಂಟ್ಲ್ಮನ್? ಅಲ್ಲ, ನನಗ್ ಗೊತ್ತು ನೀನ್ ಜೆಂಟ್ಲ್ಮನ್ ಆಗೋದ್ ಸ್ವಲ್ಪ ಕಷ್ಟ, ಆದ್ರೂ ಪ್ರಯತ್ನ ಪಡು. ಅಟ್ಲೀಸ್ಟ್ ಜೆಂಟ್ಲ್ಮನ್ ಕೋತಿ ಆಗ್ಬೋದಲ್ಲ. ಒಂದ್ ನಿಮಿಷ. ಮೀನಾಗೆ ನಿನ್ ಕಂಡ್ರೆ ಇಷ್ಟನಾ? ಫಸ್ಟ್ ತಿಳ್ಕೊ. ನನಗ್ ಚೆನ್ನಾಗ್ ಗೊತ್ತು. ಅವಳಿಗೂ ನನ್ ಕಂಡ್ರೆ ತುಂಬಾ ಇಷ್ಟ. ಯಾವ್ದಕ್ಕೂ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ಬರೋದು. ಕೇಳೇ ಬಿಡ್ಲ? ಹಂಗಲ್ಲ ಏನಾದ್ರು ಮಾಡ್ಬಿಟ್ಟಿಯಾ? ಯಾಕೆ? ನೀನ್ ಹೋಗೋದು, ಅವಳ ಹತ್ರ ಕೇಳೋದು, ಕೋತಿ ಬುದ್ಧಿ ತೋರ್ಸೋದು, ಅವಳು ಬಾಯಿ ಬಂದು ಹೂ ಅಂತ ಉಗಿಯೋದು, ಇದೆಲ್ಲ ಯಾಕೆ? ಅದೆಲ್ಲ ನಿಂಗ್ ಬೇಕಾ? ಬೇಡ ಬೇಡ. ಒಂದ್ ಕೆಲಸ ಮಾಡೋಣ. ಏನು? ನನ್ ಪರವಾಗಿ ನೀನೇ ಕೇಳ್ಬಿಡ್ತೀಯಾ? ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಕೇಳ್ಬೋದು, ಆದ್ರೆ ನೀನು ನನ್ಗೊಂದ್ ಸಹಾಯ ಮಾಡ್ಬೇಕು. ಕೆಲಸದೊಳ ಬುದ್ಧಿ ತೋರಿಸ. ಬೇಡ ಬುದ್ಧಿ. ಸರಿ, ನಾನು ಏನ್ ಮಾಡ್ಬೇಕು? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಏನಿಲ್ಲ,
ಆ ಮೃದುಲ ಮನೆ ಅಡಿಗೆಯವಳನ್ನ ಖಾಲಿ ಮಾಡಿಸ್ಬೇಕು ಅಂತ ಮೇಡಮ್ ಹೇಳವ್ರೆ. ಬೆಂಗಳೂರು ಆಗಿದ್ರೆ ಹಿಂಗಾರು ಮಾಡ್ಬಿಡ್ತಿದ್ದೆ. ಆದ್ರೆ ಇದು ಹೊಸ ಊರು, ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ರಾಧಾಬಾಯಿ, ನಿನ್ನ ಕೆಲಸ ಮುಗೀತು ಅಂತ ಅವಳನ್ನ ಬಾಳೆಹಣ್ಣು ಸಿಪ್ಪೆ ತರ ಸುಲಿದು ಪೀಸ್ ಹಾಕ್ಬಿಡ್ತೀನಿ. ಅವಳು ನಿನ್ ವೇಟಿಲ್ಲ ತಾನೆ? ಇದನ್ನೇ ಕೋತಿ ಬುದ್ಧಿ ಅನ್ನೋದು. ಯಾಕೆ ರೆಡಿ ಆಗ್ತಾ ಇದ್ದೀರಾ? ನಾನು ಬರ್ತೀನಿ. ನಿನ್ನೆ ಅಮ್ಮ ಹೇಳಿದ್ ಕೇಳ್ದೆ ತಾನೆ? ಯಾಕೆ ನಿಮ್ಮಪ್ಪ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ನಾನು ಹೋಗ್ತಿರೋದು ಅಫಿಷಿಯಲ್ ಟ್ರಿಪ್ ಚಿನ್ನ, ನಿನಗಲ್ಲಿ ಬೋರ್ ಆಗುತ್ತೆ. ನೀನ್ ಮೀಟಿಂಗ್ ಅಲ್ಲಿ ಇರ್ಬೇಕಾದ್ರೆ ನಾನ್ ಶಾಪಿಂಗ್ ಹೋಗ್ತೀನಿ. ಬೆಂಗಳೂರಲ್ಲಿ ಓಡಾಡೋದಕ್ಕೆ ಏನ್ ಮಾಡ್ತೀಯಾ? ಕಾರು ನನ್ನ ಹತ್ರ ಇರುತ್ತಲ್ವಾ? ಆಟೋದಲ್ಲಿ ಓಡಾಡ್ಬೋದಲ್ವಾ? ಓ, ಹಾಗಾದ್ರೆ ನೀನ್ ಹಠ ಮಾಡ್ತಾ ಇರೋದು ನನ್ ಜೊತೆ ಇರೋದಿಕ್ಕಲ್ಲ, ಶಾಪಿಂಗ್ ಮಾಡೋದಿಕ್ಕೆ. ನಿಜ ಹೇಳು, ಈಗ ಶಾಪಿಂಗ್ ಅಗತ್ಯ ಇದೆಯಾ? ನನಗ್ ಈಗ ಗೊತ್ತಾಯ್ತು, ನಿನ್ ಜೊತೆ ಬರ್ಬಾರ್ದು ಅಷ್ಟೇ ತಾನೆ? ಅದ್ಯಾಕ್ ಹಂಗ್ ಮಾತಾಡ್ತೀಯಾ? ನಾನು ಹೋಗ್ತಾ ಇರೋದು ಅಫಿಷಿಯಲ್ ಟ್ರಿಪ್ಗೆ, ಪಿಕ್ನಿಕ್ ಅಲ್ಲ. ಅಮ್ಮ ಹೇಳಿದ್ ಸರಿ. ಈ ಪ್ರೀತಿ ಗೀತಿ ಎಲ್ಲ ಮದ್ವೆ ಆಗೋರ್ಗೆ. ಒಂದ್ಸತಿ ಮದ್ವೆ ಆಯ್ತು ಅಂದ್ರೆ ಹೆಂಡತಿ ಮೇಲೆ ಅಕ್ರೇನೆ ಹೊರಟೋಗ್ಬಿಡುತ್ತೆ. ನಿಮ್ಮ ಅಪ್ಪ ಹೇಳಿದ್ದು ಸರಿನೇ. ಸ್ವಲ್ಪ ಸದರ ಕೊಟ್ರೆ ತಲೆ ಮೇಲೆ ಕುತ್ಕೊಂಡು ಚೆಸ್ ಆಡ್ತೀರಾ ನೀವು. ನಿಮ್ಮ ಅಪ್ಪನ ತಲೆ ಓಡಿಸಿದ್ರೆ ಚೆಸ್ ಬೋರ್ಡ್ ಕಾಣಿಸುತ್ತೆ. ನೀನ್ ತೇಟ್ ನಮ್ಮ ಅಪ್ಪನ ತರನೇ ಮಾತಾಡ್ತಾ ಇದ್ಯಾ? ನೀನು ನಿಮ್ಮ ಅಮ್ಮನ ತರನೇ ಮಾತಾಡ್ತಾ ಇದೆಯಲ್ವಾ? ನಾವಿಬ್ರು ನಮ್ ತರನೇ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಬಾಯ್. ಹೌದು ಕಣೆ, ನಾವು ನಮ್ ತರನೇ ಇರೋಣ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಏನಂತೀಯ? ವೆರಿ ಗುಡ್. ಹಾಗಾದ್ರೆ ಪ್ಯಾಕ್ ಮಾಡ್ಕೋ, ಹೊರಡೋಣ. ಇಲ್ಲ ಚಿನ್ನ, ನೀ ಹೇಳಿದ್ ಕರೆಕ್ಟ್. ನಂಗಲ್ಲಿ ಬೋರ್ ಆಗೋಗುತ್ತೆ. ನಿನ್ ಮೀಟಿಂಗ್ ಯಾವಾಗ ಮುಗಿಯುತ್ತೆ ಅಂತಾನೂ ಗೊತ್ತಿಲ್ಲ ಅಂತ್ಯ. ಇನ್ನೊಂದ್ಸತಿ ರಜಾ ಸಿಕ್ಕಾಗ ಹೋಗೋಣ, ಓಕೆ? ನಿನ್ಗೆ ಇವಾಗ ಲೇಟ್ ಆಗ್ತಾ ಇದೆ. ನಾವ್ ಗೆಟ್ ಔಟ್. ಅಕಸ್ಮಾತ್ ನಾನು ಇವತ್ತು ಬರಕ್ ಆಗ್ಲಿಲ್ಲ ಅಂದ್ರೆ ಅಮ್ಮನ ಮನೆಗೆ ಹೋಗಿರು. ಬಾಯ್. ಹಾ, ಕೊಡ್ತೇವೆ. ಓಕೆ ಓಕೆ. ಬಾಯ್. ಮೃದುಲಾ, ಹೇ ರಾಧಾಬಾಯ್, ವಾಟ್ ಅ ಸರ್ಪ್ರೈಸ್. ತಳಪ. ಏನಂದಮ್ಮ? ಸರ್ಪ್ರೈಸ್? ರಾಧಾಬಾಯ್ ಬರ್ತಾ ಇರೋದು ಫಸ್ಟ್ ಟೈಮ್, ಅದಕ್ಕೆ ಸರ್ಪ್ರೈಸ್. ಸರ್ಪ್ರೈಸ್ ನಿನಗಲ್ಲ, ನಿಮ್ ಮನೆ ಕೆಲಸದವಳಿಗೆ. ಕೆಲಸದವಳಂದ್ರೆ ನಮ್ ಪ್ರೇಮ, ಅವಳಗ್ ಸರ್ಪ್ರೈಸಾ? ಹೌದು, ನಾಳೆ ಅವಳು ಬೇರೆ ಕೆಲಸ ನೋಡ್ಕೋಬೇಕು. ಯಾಕೆ? ಅವಳು ಕರೆಕ್ಟ್ ಆಗಿ ಇದ್ದಾಳಲ್ಲ. ಅದು ಅಲ್ಲದೆ ವಿವೇಕ್ಗೆ ಅವಳು ಮಾಡೋ ಅಡ್ಗೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವಳು ನಿಲ್ಲಿಂದ ಒದ್ದೋಡಿಸ್ತಾ ಇರೋದು. ಅಕ್ಕ ಅವಳ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾಳೆ ಗೊತ್ತಾ? ಎಲ್ಲಿ ನೀನು ಮಾಂಸಾರಿ ಆಗ್ಬಿಡ್ತೀವ ಅಂತ. ರಾಧಾಬಾಯಿ, ನೀನ್ ಹೋಗಿ ಅವಳನ್ನ ಒಂದ್ ರೌಂಡ್ ನಾಟ್ತಾ ಇರು. ಏನಾದ್ರೂ ಅದಕ್ ಬರ್ಲಿಲ್ಲ ಅಂದ್ರೆ ಲಟ್ಸಕ್ ನನ್ ಕರಿ. ಲಟ್ಸಕ್ ನೀನೇ ಆಗ್ಬೇಕಾ? ಹೋಗ ಆಂಬುಲೆನ್ಸ್ ಫೋನ್ ಮಾಡು, ಕಸ ಗುಡ್ಡೆ ಹಾಕ್ದಂಗ್ ಹಾಕಿ ಎತ್ಕೊಂಡು ಹೋಗ್ಬಿಡೋಣ. ಏ, ಅವಳ ಆತರ ಅಲ್ಲ. ನನಗ್ ಗೊತ್ತಮ್ಮ, ಇಂಥವ್ನ ಎಷ್ಟ್ ಜನ ನೋಡಿಲ್ಲ ನಾನು. ಅಲ್ವಾ ಮತ್ತೆ? ಫೋನ್ ಮಾಡು. ನಾನು ನೋಡಿದ್ದೀನಲ್ಲ. ಮೈಮೇಲ್ ಮಾತ್ರ ಬೆಳಕೋಬೇಡ, ನಿನ್ ವೇಟಿಗೆ ಸಟಿಗೆ ತಗೊಂಡು. ಅವಳು ನಾನ್ ವೆಜ್ ಅಡ್ಗೆ ಮಾಡೋದು ವಿವೇಕ್ ಮಾತ್ರ. ನನಗೆ ಅಂತಾನೆ ಪ್ಯೂರ್ ವೆಜಿಟೇರಿಯನ್ ಅಡ್ಗೆ ಮಾಡ್ತಾಳೆ ಗೊತ್ತಾ? ಮಾಡ್ತಾಳೆ. ಕೋಳಿನ ಸಾಯಿಸಿ ಕುತ್ತಿಗೆನ ಕೊಯ್ದು ಕರಳು ಬಗ್ದಿರ್ತಾಳಲ್ಲ, ಅದೇ ಕೈಲಿ ಮಾಡಿರ್ತಾಳೆ. ಅದ್ರ ಬಗ್ಗೆ ಮಾತಾಡಿದ್ರೆ ಅದ್ರ ವಾಸನೆ ಹೊಡಿತೆ. ನೋಡು ಮೃದುಲಾ, ನಾವು ಶುದ್ಧಾನುಶುದ್ಧ ಪರಿಶುದ್ಧ ಬ್ರಾಹ್ಮಣರು, ಅದನ್ನ ಮಾತ್ರ ಮರಿಬೇಡ. ನಿಮ್ ಕೆಲಸದೊಳು ಕಚೇರಿ ಶುರು ಆಯ್ತು. ಸರಿ ಬಾ. ಪ್ರೇಮ, ಏನಿದೆಲ್ಲ? ಮೇಡಮ್, ಇವಳು ನನ್ನ ಇಲ್ಲಿಂದ ಓಡಿಸ್ಬಿಡ್ತೀನಿ ಅಂತ ಹೆದರ್ಸ್ತಿದ್ದಾಳೆ. ಅವಳ ಅಸೋಸಿಯೇಷನ್ ಬಗ್ಗೆನೂ ಹೇಳಿದ್ಲು. ಸರಿಯಾಗಿ ಕೇಳಿಸ್ಕೊ, ಇಲ್ಲಿನ ಅಸೋಸಿಯೇಷನ್ಗೆ ನಾನೇ ಪ್ರೆಸಿಡೆಂಟ್. ನೀನು ವೆಜ್ ಅಸೋಸಿಯೇಷನ್, ನಂದು ನಾನ್ ವೆಜ್ ಅಸೋಸಿಯೇಷನ್. ನೀನ್ ಬೆಂಗಳೂರಲ್ಲಿ ಏನ್ ಬೇಕಾದ್ರೂ ಆಗಿರೋ, ಇದು ಮೈಸೂರು. ಇಲ್ಲಿ ನೀನ್ ಏನೇನು ಅಲ್ಲ. ಹುಷಾರ್, ಜಾಸ್ತಿ ಮಾತಾಡಕ್ ಹೋದ್ರೆ ಕೋಳಿ ಕುಯ್ದಾಕ್ಬಿಡ್ತೀನಿ. ಹಾ, ಅಲ್ಲ, ಎಕ್ಸ್ಕ್ಯೂಸ್ ಮೀ. ಏನು ಏನೇ ಅನ್ಕೊಂಡಿದ್ದೆ ನೀನು? ಚಾಕು ತೋರ್ಸಿ ಹೆದರ್ಸ್ತೀಯಾ? ಏನ್ ದೊಡ್ಡ ರೌಡಿನ ನೀನು? ನೋಡು, ಯಾರ ಹತ್ರ ಆಟ ಆಡ್ತಾ ಇದೀಯ ಅಂತ ನಿನಗಿನ್ನೂ ಗೊತ್ತಿಲ್ಲ. ಒಂದೇ ಒಂದು ಫೋನ್ ಕಾಲು ಜೈಲಲ್ಲಿ ಮುದ್ದೆ ಮುರಿತಾ ಇರ್ಬೇಕು. ಏನ್ ಗುರಾಯಿಸ್ತೀಯ? ಗುದ್ಬಿಡ್ತೀನಿ. ನೋಡು, ನೀನ್ ಮಾಂಸ ಬೇಯಿಸೋಳು. ಮೇಡಮ್ ಅದನ್ನ ತಿನ್ನೋದಿಲ್ಲ, ಅಂದ್ಮೇಲೆ ನಿನಗೆ ಜಾಗ ಇಲ್ಲ. ಕೊಡ್ತಾಳೆ. ರಾಧಾಬಾಯ್, ತುಂಬಾ ಹೆದರ್ಕೊಂಡ ಕಾಣಿಸ್ತಾ ಇದೆಯಾ? ಆಂಬುಲೆನ್ಸ್ ಹೆದರ್ಕೊಳ್ಳೋದ? ನಾನೇ ಹೆದರ್ಲಿ? ಇದಕ್ಕಿಂತ ದೊಡ್ಡ ಕತ್ತಿಗಳನ್ನ ನಾನು ನೋಡಿದೀನಿ. ಆದ್ರೆ ನಮ್ಮ ಅಸೋಸಿಯೇಷನ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ಏನಂತ? ಹಿಂಸೆ ಮಾಡಬಾರ್ದು ಅಂತ. ಮಹಾತ್ಮ ಗಾಂಧಿ ತರ. ಓ ಮಂಜು, ನನಗೂ ತಿರುಗಿಸೋಡಿಗೆ ಬರುತ್ತೆ. ಆದ್ರೆ ನಮ್ಮ ಅಸೋಸಿಯೇಷನ್ ರೂಲ್ಸ್ ನ ಮುರಿಯೋದಕ್ಕೆ ನನ್ ಮನಸ್ಸಾಕ್ಷಿ ಯಾಕೋ ಒಪ್ತಾನೇ ಇಲ್ಲ. ಅಯ್ಯೋ, ಇಲ್ಲ ಅಂದ್ರೆ ನನ್ನ ಅವತಾರ ನೀವಿನ್ನೂ ನೋಡಿಲ್ಲ. ಒಂದ್ ಅವತಾರ ನೋಡಿದ್ವಲ್ಲ. ಏ ಮಂಜು, ಸರಿ ಹೇಳಿ. ನನಗೇನಾದ್ರೂ ಕೋಪ ಬಂದ್ರೆ ನನ್ನನ್ ಯಾರು ತಡೆಯೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಬೇಗ ಬಂದ್ಬಿಟ್ರಿ. ಲೇಟ್ ಆಗಿ ಬಂದಿದ್ರೆ ಅವಳ ಗತಿನೇ ಬೇರೆ ಆಗ್ತಿತ್ತು.
ಈಗ ಅದೆಲ್ಲ ಬಿಡು, ನಂಗ್ ತುಂಬಾ ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ಮಾಡ್ಕೊಡ್ತೀಯಾ? ಥ್ಯಾಂಕ್ಸ್. ರಾಧಾಬಾಯಿ ಹಾ? ಬಾಯ್ಲಿ. ಏಯ್, ಏನೋ ಹೇಳ್ಬೇಕಾಗಿದೆ ಬಾಯಿಲೆ. ಹೇಳು. ನೋಡು, ಹ್ಮ್. ನಾನು ಕೊಟ್ಟ ಮಾತಂಗೆ ನಾನು ನಡ್ಕೊಂಡಿದ್ದೀನಿ. ಹ್ಮ್. ಈಗ ನಿನ್ ಸರ್ತಿ. ಹೋಗಿ ಮೃದುಲ್ ನಂತರ ಮೀನಿನ ವಿಷಯ ಮಾತಾಡ. ಅಯ್ಯೋ, ಬಂಗಾರ ಅಲ್ಲ, ನಾನ್ ಚಿನ್ನ ಅಲ್ವಾ? ನನ್ ಮೂಡೇ ಸರಿ ಇಲ್ಲ. ಅದಕ್ಕೂ ಬೇಕಾ ಮೂಡು? ಅರ್ಥ ಆಯ್ತು ಬಿಡು. ನಾಳೆ ಮಾತಾಡ್ತೀನಿ ಅನ್ನಲ್ಲ. ನಾಳೆ ಮಾತ್ರ ಮಾತಾಡ್ಲೇಬೇಕು. ಹ್ಮ್. ಹೌದ್ರದ ಬಾಯಿ, ಹೋಗಿ ಹೋಗಿ ಮಂಡ್ ಚಾಕು ಯಾರು ಎದುರ್ಕೋತಾರ. ಇದ್ರಲ್ಲಿ ನೆಟ್ಟಿಗೆ ಪಪ್ಪಾಯ ಕುಯ್ಯಕ್ ಬರಲ್ಲ. ರಾಧಾಬಾಯಿ, ಖಾರದ ಪುಡಿ ಎಲ್ಲಿದೆ? ಅರ್ಶಿನ ಪುಡಿ ಕಣಲೆ. ಸಾಕು ಬಿಡೆ ನೀತು, ಈಗ ಅವನ ಮೇಲೆ ಕಣ್ಣಿಟ್ಟೇನ್ ಪ್ರಯೋಜನ? ಈಗಾಗ್ಲೇ ಅವನು ಬೇರೆಯವ್ರ ಸೊತ್ತು. ಬೇರೆಯವ್ರ ಸೊತ್ತಾದ್ರೆ ಏನಾಯ್ತು? ಈಗ್ಲೂ ಅವನಂದ್ರೆ ನಂಗೆ ತುಂಬಾ ಇಷ್ಟ. ಇಷ್ಟಪಟ್ಟು ಏನೇ ಪ್ರಯೋಜನ? ಅವನಂತೂ ಕೇರ್ ಮಾಡಲ್ಲ. ಅವನು ಲವ್ ಮ್ಯಾರೇಜ್ ಅಂತ ಹೇಳ್ತಿದ್ರು. ಈಗಂತೂ ಅವ್ನ್ ಬೇರೆ ಹೆಂಗಸ್ರನ್ನ ಕಣ್ಣೆತ್ತಿನೂ ನೋಡಲ್ವೇ? ಅದು ನೀವ್ ಅನ್ಕೊಂಡಿರೋದಷ್ಟೇ. ಸ್ವಲ್ಪ ಗಾಳಿ ನನ್ ಕಡೆ ಬೀಸಿದ್ರು, ಇಲ್ಲ ಪರಿಸ್ಥಿತಿ ನನ್ ಕಡೆ ವಾಲಿದ್ರು ಸಾಕು, ಏನ್ ಬೇಕಾದ್ರೂ ಆಗತ್ತೆ. ಎಕ್ಸ್ಕ್ಯೂಸ್ ಮೀ. ತುಂಬಾ ಫಾಸ್ಟ್ ಆಗಿದ್ದಾಳೆ. ಹಾಯ್ ವಿವೇಕ್. ಓ ಹಾಯ್. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. Sure. ಹೇಳಿ, ಏನೋ ಮಾತಾಡ್ಬೇಕು ಅಂದ್ರೆ? ಹಾ, ನಿಮ್ ಮದ್ವೆಗ್ ಬರಕ್ಕಾಗ್ಲಿಲ್ಲ, ಸೊ ಅದಕ್ಕೆ ಸಾರಿ ಕೇಳೋಣ ಅಂತ. ನಾನ್ ಊರಲ್ಲಿ ಇರ್ಲಿಲ್ಲ. ಪರವಾಗಿಲ್ಲ, ಇಟ್ಸ್ ಓಕೆ. ನಿಮ್ಮನೆ ಇಲ್ಲೇ ಎಲ್ಲ ಬರುತ್ತಲ್ಲ? ಇಲ್ಲಿಂದ 7 ಕಿಲೋಮೀಟರ್ಸ್ ಅಷ್ಟೇ. ಓ. ನೀವ್ ನೈಟೇ ಹೋಗ್ತಿದ್ದೀರಾ? ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಹೆಂಡತಿಯಿಂದ ಸ್ಟ್ರಿಕ್ಟ್ ಆರ್ಡರ್ಸ್. ನೋ ನೈಟ್ ಡ್ರೈವಿಂಗ್, ನೋ ಡ್ರಿಂಕಿಂಗ್. ಸರಿಯಾಗಿ ಹೇಳಿದ್ದಾರೆ. ಹೌದು, ಹೇಗಿದ್ದಾರೆ ನಿಮ್ ಮಿಸ್ಸಸ್? ತುಂಬಾ ಸುಂದರವಾಗಿದಾರಂತೆ. ಅಷ್ಟೇ ಅಲ್ಲ, ನನ್ನ ತುಂಬಾ ಪ್ರೀತಿಸ್ತಾಳೆ ಕೂಡ. ಆದ್ರೂ ನಿಮ್ಮನ್ ಪಡೆಯೋಕೆ ನಿಮ್ ಮಿಸ್ಸಸ್ ತುಂಬಾ ಅದೃಷ್ಟ ಮಾಡಿದ್ರು. ನನ್ನ ಕೇಳಿದ್ರೆ ಆ ಅದೃಷ್ಟ ನಂದು. ಅದಕ್ಕೂ ಕೇಳ್ಕೊಂಡ್ ಬರ್ಬೇಕಲ್ವಾ? ಹಾ, ನಿಮ್ ಮದ್ವೆ? ನನ್ ಫಿಲಾಸಫಿನೇ ಬೇರೆ. ನಾವಿಲ್ಲಿರೋದು ಕೆಲವೇ ವರ್ಷ. ಎಂಜಾಯ್ ಮಾಡಿ ಖುಷಿಯಾಗಿರಿ. ನೋ ಅಟ್ಯಾಚ್ಮೆಂಟ್, ನೋ ಕಮಿಟ್ಮೆಂಟ್. ಅಯ್ಯೋ, ಐ ಆಮ್ ಸೋ ಸಾರಿ. ದಟ್ಸ್ ಓಕೆ. ನೋಡಿ, ಇದು ಕಲೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ವಾಶ್ ಮಾಡ್ಕೊಳ್ಳೋದು ಬೆಟ್ರು. ವಾಶ್ರೂಮ್ ಎಲ್ಲಿದೆ? ಏನ್ ಹಾಗೆ ನೋಡ್ತಾ ಇದ್ದೀರಾ? ಹೋಗಿ, ಅಲ್ಲೇ ವಾಶ್ರೂಮ್ ಇದೆ. ಒಂದ್ ಚಿಕ್ಕ ಸಮಸ್ಯೆ ಇದೆ. ಸಮಸ್ಯೆನಾ? ನನ್ಗೆ ಪಬ್ಲಿಕ್ ಟಾಯ್ಲೆಟ್ಸ್ ಅಂದ್ರೆ ಸ್ವಲ್ಪ ಅಲರ್ಜಿ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನಮ್ ಮನೆ ಬೇರೆ ತುಂಬಾ ದೂರ ಇದೆ. ಹೀಗೆ ಹೇಗ್ ಹೋಗೋದು? ಒಂದ್ ಕೆಲಸ ಮಾಡಿ, ನನ್ನ ರೂಮ್ ಎಲ್ಲೇ ಇದೆ, ನೀವು ಅಲ್ಲಿಗೆ ಬಂದು ಫ್ರೆಶ್ ಆಗ್ಬೋದು. ನಿಮ್ಗೇನ್ ಸಮಸ್ಯೆ ಇಲ್ವಾ? ನೋ, ಏನ್ ಸಮಸ್ಯೆ ಇಲ್ಲ. ಬನ್ನಿ, ಪ್ಲೀಸ್ ಕಮ್. ಥ್ಯಾಂಕ್ ಯು. ಪ್ಲೀಸ್ ಕಮ್. ಥ್ಯಾಂಕ್ ಯು. ಕ್ಯಾನ್ ಐ ಯೂಸ್ ದ ವಾಶ್ರೂಮ್? ಶೋರ್, ಯು ಕ್ಯಾನ್ ಯೂಸ್ ದ ಬಾತ್ರೂಮ್. ಅಪ್ಪ, ಅಷ್ಟು ಮೃದುಲಾಗಿ ಫೋನ್ ಮಾಡ್ಬೇಕು. ಹಲೋ. ಇಷ್ಟೊತ್ತಾದ್ರೂ ಯಾಕೆ ಫೋನ್ ಮಾಡಿಲ್ಲ? ಅಯ್ಯೋ, ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೆ. ಅದೇನಾಯ್ತು ಅಂದ್ರೆ, ಅಲ್ಲ, ಏನು ಫೋನಯ್ಯ, ಸ್ವಿಚ್ ಆಫ್ ಮಾಡಿದ್ರೆ ಚಾರ್ಜ್ ಮುಗಿದೋಗುತ್ತೆ. ಚಾರ್ಜ್ ಇರ್ಲಿಲ್ವಾ? ಈಗ ಹಾಕ್ತೆ ಚಾರ್ಜ್ಗೆ. ಹೇಳು, ಊಟ ಆಯ್ತಾ? ಈಗ ತಾನೇ ಮಾಡ್ದೆ. ನಿಮ್ದು? ಜಸ್ಟ್ ಆಯ್ತು. ಬೆಳಗ್ಗೆ ಎಷ್ಟೊತ್ತಿಗೆ ಹೊರಡ್ತಿದ್ರ ಅಲ್ಲಿಂದ? ನಾನು ಒಂದ್ 6 ಹಂಗ್ ಹೊರಟು ನಾನೇ ಬಂದ್ಬಿಡ್ತೀನಿ. ನಾನು ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಈಗ್ಲೇ ಹೇಳ, ಇಲ್ಲ ನಾಳೆ ನೀವು ಬಂದ್ಮೇಲೆ ಕೇಳ್ತೀರಾ? ಈಗ್ಲೇ ಹೇಳು ಚಿನ್ನ. ಹೇಳು ಅಂತ ಹೇಳದ್ನಲ್ಲ. ನಮ್ಮ ಮನೆಗೊಬ್ರು ಗೆಸ್ಟ್ ಬರ್ತಿದ್ದಾರೆ. ಓ,
ಯಾರು? ನಿನ್ ಕಡೆನಾ ನನ್ ಕಡೆನಾ? ನಮ್ ಕಡೆ. ನಮ್ ಕಡೆನಾ ಅಂದ್ರೆ? ನಮ್ ಮನೆಗೊಂದು ಪುಟ್ಟ ಪಾಪು ಬರ್ತಾ ಇದೆ, ನಮ್ದು. ಏನ ನಿಜವಾಗ್ಲೂ? ಏನಾಯ್ತು? ಏನಿಲ್ಲ, ನನ್ ಹೆಂಡತಿ ಹತ್ರ ಮಾತಾಡ್ತಾ ಇದ್ದೀನಿ. ಯಾರೀ ಅದು? ಯಾರಿಲ್ಲ, ರೂಂಬಾಯ್. ಅದ್ಬಿಡು, ನೀನ್ ಹೇಳು, ಕನ್ಫರ್ಮ್ ಆಯ್ತಾ? ಚಿನ್ನ, ಡಾಕ್ಟರ್ ಇವತ್ತು ಬಂದು ಕನ್ಫರ್ಮ್ ಮಾಡಿದ್ರು. ಸೂಪರ್ ಸೂಪರ್, ಕಂಗ್ರಾಚುಲೇಷನ್ಸ್ ಮಮ್ಮಿ. ವಿಶ್ ದ ಸೇಮ್ ಡ್ಯಾಡಿ. ಥ್ಯಾಂಕ್ ಯು. ಸರಿ, ನಾನೀಗ್ಲೇ ಹೊರಡ್ತೀನಿ. ಆ ಸೀನ್ ಎಲ್ಲ ಬೇಡ, ನಾಳೆ ಬೆಳಗ್ಗೆ ಅಲ್ಲಿಂದ ಹೊರಡಿ. ಇದು ಮಮ್ಮಿ ಆರ್ಡರ್. ಓಕೆ ಮಮ್ಮಿ. ಆಮೇಲೆ ಇವತ್ತು ಪಾರ್ಟಿಲಿ ಏನಾಯ್ತು ಗೊತ್ತಾ? ಏನಾಯ್ತು? ಕುಡಿದ್ರಾ? ಹಲೋ, ಹೇಳೋದು ಪೂರ್ತಿಯಾಗಿ ಕೇಳಿಸ್ಕೊ. ನಾನು ಕುಡಿಲಿಲ್ಲಮ್ಮ, ನನ್ನ ಕೊಲಿ. ಏನಾಯ್ತು? ಹಲೋ, ಏನಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಆಮೇಲೆ ನಿಂತು ಏನಿದೆಲ್ಲ? ಹೇಗ್ ಕಾಣ್ತಿದ್ದೆ ನಿನ್ಗೆ? ನೋಡು, ನನಗಿದೆಲ್ಲ ಸರಿ ಹೋಗೋದಿಲ್ಲ. ನೀನ್ ರೆಡಿ ಆಗು, ನಾನು ಡ್ರಾಪ್ ಮಾಡ್ತೀನಿ. ಅಯ್ಯೋ, ನಾನ್ ರೆಡಿ ಆಗಕ್ ಆಗಲ್ವಲ್ಲ. ಡ್ರೆಸ್ ಒಣಗೋಷ್ಟ್ರಲ್ಲಿ ಬೆಳಗಾಗತ್ತೆ. ಬೆಳಿಗ್ಗೆನಾ? ಏನ್ ಇಡೀ ಡ್ರೆಸ್ ವಾಶ್ ಮಾಡ್ಬಿಟ್ಯಾ? ಹೌದು ಡಿಯರ್, ಬೆಳಿಗ್ಗೆ ತನಕ ಹೇಗಿದ್ರು ಅದ್ ಬೇಕಾಗಿಲ್ವಲ್ಲ. ಸ್ಟಾಪ್ ಇಟ್. ನೋಡು, ನನಗಿದೆಲ್ಲ ಇಷ್ಟ ಆಗಲ್ಲ. ನೋಡು, ನನಗೆ ಮದುವೆ ಆಗಿದೆ, ನನಗೆ ಸುಂದರವಾದ ಹೆಂಡತಿದ್ದಾಳೆ, ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳಿಗೆ ತಾನೇ ಫೋನ್ ಮಾಡಿ ನಾನು ತಾಯಿ ಆಗ್ತಿದ್ದೀನಿ ಅಂತ ಹೇಳಿದಾಳೆ. ಐ ಆಮ್ ವೆರಿ 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 ಥ್ರಿಲ್ಡ್. ಪ್ಲೀಸ್ ಅದನ್ನ ಹಾಳು ಮಾಡಬೇಡ. ಇಲ್ಲ, ನೀನ್ ನನಗ್ ಬೇಕು. ಗುಡ್ ನೈಟ್. ಹೆಲೋ, ಯಾರಿದು? ಇದೊಳ್ಳೆ ಕತೆ ಆಯ್ತಲ್ಲ. ನೀನ್ ನನ್ ರೂಮ್ಗೆ ಫೋನ್ ಮಾಡಿ ನನ್ನೇ ಯಾರು ಅಂತ ಕೇಳ್ತಾ ಇದ್ಯಾ? ನೀನ್ ಯಾರು? ಸಾರಿ, ರಾಂಗ್ ಕನೆಕ್ಷನ್ ಅನ್ಸುತ್ತೆ. ನನ್ನ ಹಸ್ಬೆಂಡ್ ರೂಮ್ ನಂಬರ್ಗೆ ಡಯಲ್ ಮಾಡಿದ್ದೆ. ಓ, ವಿವೇಕ್ ತಾನೇ? ಹೌದು. ನೀವ್ಯಾರು? ನನ್ ಗಂಡನ್ ರೂಮಲ್ಲಿ ಏನ್ ಮಾಡ್ತಿದ್ದೀರಾ? ಯಾಕೆ ಈ ತರ ಪೆದ್ದ ಕ್ವಶನ್ ಕೇಳ್ತಿದ್ಯಾ? ನಾನು ನಿನ್ ಗಂಡನ್ ರೂಮಲ್ಲಿ ಇಷ್ಟ ಹೊತ್ತಲ್ಲಿ ಇನ್ನೇನ್ ಮಾಡ್ತಿರೋಕ್ ಸಾಧ್ಯ? ಅವ್ರೆಲ್ಲಿ? ಇನ್ನೊಂದ್ ಸ್ಟೂಪಿಡ್ ಕ್ವಶನ್. ಎಲ್ಲ ಮುಗದ್ಮೇಲೆ ಅವನ್ ಯಾಕಿರ್ತಾನಿಲ್ಲಿ? ಅವನ್ ಹೋಗಿ ಸ್ವಲ್ಪ ಹೊತ್ತಾಯ್ತು. ಮಿಸ್ಟರ್ ವಿವೇಕ್, ನನ್ನನ್ನೇ ಬೇಡ ಅನ್ನೋಷ್ಟು ಧೈರ್ಯನಾ ನಿನ್ಗೆ? ನಿನಗಿದೆ. ಹಲೋ, ಎಲ್ಲಿದ್ಯಾ ನೀನು? ಓ, ಮತ್ತೆ ನೀನೇನಾ? ನೋಡ್ಪುಟ್ಟಿ, ಅವ್ನ್ ನನ್ ಜೊತೆ ಇದ್ದಿದ್ ಖುಷಿನಲ್ಲಿ ಸೆಲ್ ಫೋನ್ನೇ ಮರ್ಬಿಟ್ಟು ಹೋಗಿದ್ದಾನೆ. ನಿನಗ್ ಬೇಕು ಅಂದ್ರೆ ಹೇಳು, ಕಳಿಸ್ಕೊಡ್ತೀನಿ. ಇಲ್ಲ, ನಾನೇ ತಂದ್ಕೊಡ್ತೀನಿ. ಮಮ್ಮಿ, ನಾನ್ ಮೊದಲೇ ಹೇಳಿದ್ದೆ ತಾನೆ, ಅವನನ್ನು ಒಂಟಿಯಾಗಿ ಎಲ್ಲೂ ಹೋಗೋಕ್ ಬಿಡಬೇಡ, ಜೊತೆಗೆ ನೀನು ಹೋಗು ಅಂತ. ಮಮ್ಮಿ, ಅವನಿಗೆ ನನಗ್ ಮೋಸ ಮಾಡೋದಕ್ಕೆ ಮನಸ್ಸು ಹೇಗ್ ಬಂತು ಮಮ್ಮಿ? ಮೊದಲು ನೀನು ಸಮಾಧಾನ ಮಾಡ್ಕೋಕಂದ. ಅವ್ನ್ ಬಂದ ತಕ್ಷಣ ನನ್ಗೊಂದು ಫೋನ್ ಮಾಡು. ಸರಿ ಮಮ್ಮಿ. ಇದ್ರ ಬಗ್ಗೆ ಅವನ ಜೊತೆ ಏನು ಮಾತಾಡ್ಬೇಡ. ನಾನ್ ಬರೋವರೆಗೂ ವೇಟ್ ಮಾಡು, ಅರ್ಥ ಆಯ್ತಾ? ಇಷ್ಟೊತ್ತಿನಲ್ಲಿ ಯಾರೇ ಅದು? ಮೃದುಲಾ, ಅವಳ ಗಂಡ ಯಾವ್ದೋ ಹುಡುಗಿ ಜೊತೆ ಹೋಟೆಲ್ ಅಲ್ಲಿ ಇದ್ದಾನಂತೆ. ಅದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತೀಯ? ಇದ್ರೆ ಇರ್ಲಿ ಬಿಡು. ಏನ್ ಒಟ್ಕೊಡ್ತಾ ಇದ್ದೀರಾ? ನಮ್ ಮುದ್ದಿನ ಅಳಿಯ ಯಾವಳೋ ಒಬ್ಬಳ ಜೊತೆ ಹೋಟೆಲ್ ಇದ್ದಾನಂತೆ. ಇನ್ನೊಬ್ಬಳ ಜೊತೆನಾ? ಇಷ್ಟು ಬೇಗ? ಯಾರವಳು? ನಾನೇ ಅವನಿಗೆ ಫೋನ್ ಮಾಡಿ ತಿಳ್ಕೊತೀನಿ. ಮೊನ್ನೆ ತಾನೇ ಮದುವೆ ಆಗಿದೆ. ಹಲೋ, ಅಷ್ಟೊಳಗೆ? ಹಲೋ, ಲೇಡಿ ವಾಯ್ಸ್. ಹಲೋ, ಯಾರೇ ನೀನು? ನನ್ನ ಅಳಿಯನ್ ಜೊತೆ ಅಲ್ಲೇನ್ ಮಾಡ್ತಿದ್ಯಾ ನೀನು? ಓ, ಅತ್ತೆನಾ? ಏನ್ ಬೇಕಾಗಿತ್ತು? ನನ್ನ ಅಳಿಯ ವಿವೇಕ್ ಬೇಕು, ಅವನ್ ಕೈ ಫೋನ್ ಕೊಡು. ಓಹೋ, ನಿಮ್ಮ ಅಳಿಯ ನಿಮಗ್ ಬೇಕಾ? ಹಾಗಾದ್ರೆ ನಿಮ್ ಮಗಳ ಗತಿ ಏನು? ಅವಳಗ್ ಬೇಡ್ವಂತ ಅವನು? ಮಾನಗೆಟ್ಟವಳು,
ಹೇಗ್ ಮಾತಾಡ್ತಾಳೆ ನೋಡಿ. ಬೈರಿ, ಚೆನ್ನಾಗ್ ಬೈರಿ. ಹಲೋ, ಕೆಟ್ಟ ಕೆಟ್ಟದಾಗ್ ಯಾರು ಬೈರಿ. ನೀನು? ಅಬ್ಬಾ ಕಡೆಗೂ ಒಬ್ಬ ಗಂಡ್ಸು ಮಾವನೇ ಇರ್ಬೇಕು. ಹಾಯ್ ಡಿಯರ್. ಹ? ನಿಮ್ ವಾಯ್ಸ್ ತರನೇ ನೀವು ಹ್ಯಾಂಡ್ಸಮ್ ಆಗಿದ್ದೀರಾ. ಯಾರು ನೀನು? ಏನ್ ಬೇಕಾಗಿತ್ತು? ನಾನ್ ಯಾರು ಅಂತ ಹೇಳಲ್ಲಪ್ಪ, ಏನ್ ಬೇಕು ಅಂತ ಹೇಳ್ತೀನಿ. ಯು, ಐ ವಾಂಟ್ ಯು ನೌ. ಬರಲ್ವಾ ಡಿಯರ್? ಈಗ ಲೇಟ್ ಆಗಿದೆ, ಬೆಳಿಗ್ಗೆ ಬರ್ತೀನಿ, ಓಕೆನಾ? ಏನ್ ಮಾತಾಡ್ತಿದ್ದೀರಾ? ಎಲ್ಲ ಹೋಗ್ತೀರಾ? ಅವಳು ನನ್ನನ್ನು ಕರೆದಳು. ಹಾ? ವಿವೇಕ್ ಹತ್ರ ಮಾತಾಡೋಕೆ ಅನ್ಕೊಂಡು ಈಗ ಹಾ. ಲೇಟ್ ಆಗಿದೆ, ಬೆಳಿಗ್ಗೆ ಬರ್ತೀನಿ ಅಂದೆ. ಏನ್ ತಪ್ಪು? ಅಯ್ಯೋ ದೇವ್ರೆ, ಈ ಮನುಷ್ಯನ್ ಕಟ್ಕೊಂಡು ನಾನು ಎಲ್ ಸಾಯ್ಲಿ? ಏನಾಯ್ತಂತದ್ದು? ಅಯ್ಯೋ ರೀ, ಅವಳು ಒಂದ್ ತರ ಹುಡುಗಿರಿ. ಈ ಟೈಮಲ್ಲಿ ಅವಳು ನಿಮ್ಮನ್ನ ಕರೀತಿದ್ದಾಳಂದ್ರೆ ಸುಮ್ನೆ ಮಾತಾಡೋಕ್ ಅನ್ಕೊಂಡಿದ್ದೀರಾ? ಮಾತಾಡೋಕೆ ಮಾತಾಡದೆ ಇದ್ರೆ ಹೇಗ್ ಗೊತ್ತಾಗುತ್ತೆ? ಅವಳು ಓ ಮೈ ಗಾಡ್, ಎಂತ ದಡ್ಡ ನಾನು. ಈಗ್ಲಾದ್ರೂ ಅರ್ಥ ಆಯ್ತಲ್ಲ ನನ್ ಪುಣ್ಯ. ದೇವ್ರೆ, ಬಚಾವಾದೆ ಸದ್ಯ. ಮೊದ್ಲು ಮೃದುಲಾಗ್ ಫೋನ್ ಮಾಡ್ಬೇಕು. ಅಯ್ಯೋ ದೇವ್ರೆ, ಮೊಬೈಲ್ನ ಚಾರ್ಜ್ ಹಾಕ್ಬಿಟ್ಟು ಹಾಗೆ ಬಂದ್ಬಿಟ್ನಲ್ಲ. ಏನ್ ಮಾಡೋದು ಇವಾಗ? ಮೊಬೈಲ್ ಹೋದ್ರೆ ಹಾಳಾಗೋಗ್ಲಿ, ಮತ್ತೆ ನಾನಲ್ಲಿ ಹೋದ್ರೆ ಅವಳನ್ನ ರೇಪೆ ಮಾಡ್ಬಿಡ್ತಾಳೆ. ಹಲೋ, ಇದು ಮಿಸ್ಟರ್ ವಿವೇಕ್ ಅವ್ರ ಮನೇನಾ? ಹೌದು. ನಾವು ಮಹಾವೀರ್ ಹಾಸ್ಪಿಟಲ್ ಇಂದ ಫೋನ್ ಮಾಡ್ತಾ ಇದೀವಿ. ವಿವೇಕ್ ಏನಾಯ್ತು? ವಿವೇಕ್ಗೇನೂ ಆಗಿಲ್ಲ, ಆದ್ರೆ ಅವ್ರ ಹೆಂಡತಿಗೆ ಒಳ್ಳೇದೇ ಆಗಿದೆ. ಅವ್ರ ಹೆಂಡತಿ? ಹಾ, 10 ನಿಮಿಷದ ಹಿಂದೆ ಅವ್ರ ಹೆಂಡತಿಗೆ ಒಂದ್ ಮುದ್ದಾದ ಹೆಣ್ಮಗು ಆಯ್ತು. ಹಲೋ ಮಮ್ಮಿ, ನಿನ್ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರು, ನಾನ್ ಬರ್ತಾ ಇದ್ದೀನಿ. ಆದ್ರೆ ಗಿದ್ರೆ ಏನಿಲ್ಲ, ರೆಡಿ ಇರು ಅಷ್ಟೇ. ಇನ್ನೊಂದ್ ನಿಮಿಷ ನೀನ್ ಆ ಮನೆಯಲ್ಲಿ ಇರಬಾರ್ದು. ಈಗ ಏನಾಯ್ತು? ಹೋಟ್ಲಲ್ಲಿದ್ದ ಹುಡುಗಿಗೆ ಡೆಲಿವರಿ ಆಯ್ತಾ? ಬನ್ನಿ, ಮೃದುಲನ್ ಕರ್ಕೊಂಡ್ ಬರ್ಬೇಕು. ಈಗ್ಲೇನಾ? ಬೆಳಿಗ್ಗೆ ಹೋದ್ರ ಆಗಲ್ವಾ? ಈಗ್ಲೇ ಹೋಗ್ಬೇಕು, ಬನ್ನಿ. ನಾನು ಬಟ್ಟೆ ಬದಲಾಯಿಸಿ ಬರ್ತೀನಿ. ಅಗತ್ಯ ಇಲ್ಲ, ನಾವ್ ಹೋಗ್ತಿರೋದು ಮದ್ವೆಗಲ್ಲ. ಮತ್ ನೀನ್ ಬದಲಾಯಿಸ್ತಾ ಇದೀಯಾ? ಏನಾಯ್ತಕ್ಕ? 2 ತಪ್ಪುಗಳು. ಎರಡ? ಒಂದು, ನಮ್ ಮುದ್ದಿನ ಮಗಳು ಆ ನಾಲಾಯಕ್ ಸ್ಟುಪಿಡ್ ಇಡಿಯಟ್ ನ ನಂಬಿ ಪ್ರೀತಿಸಿದ್ದು. 2ನೇ ತಪ್ಪು, ನಾವೆಲ್ಲ ಸೇರಿ ಅವ್ರಿಗೆ ಮದುವೆ ಮಾಡ್ಸಿದ್ದು. ಯಾಕಮ್ಮ ಈಗ ಅಂತದ್ದೇನಾಯ್ತು? ರಾತ್ರಿ 10 ಗಂಟೆಗೆ ಇವಳು ಅವನಿಗೆ ಫೋನ್ ಮಾಡಿದ್ರೆ ಯಾರೋ ಒಬ್ಬ ಹುಡುಗಿ ಆ ಫೋನ್ ನ ರಿಸೀವ್ ಮಾಡ್ತಾಳೆ. 12ಕ್ಕೆ ಯಾವುದೋ ಆಸ್ಪತ್ರೆಯಿಂದ ಯಾರೋ ಫೋನ್ ಮಾಡಿ ಅವನ್ ಹೆಂಡತಿಗೆ ಹೆರಿಗೆ ಆಯ್ತು ಅಂತ ಅನೌನ್ಸ್ ಮಾಡ್ತಾಳೆ. ಅಕ್ಕ, ಅದು ಒಂದೇ ಹುಡುಗಿನ ಅಥವಾ ಬೇರೆ ಬೇರೆ ಹುಡುಗಿರ? ಯಾಕಂದ್ರೆ ಒಂದೇ ಹುಡುಗಿಗೆ 2 ಅವರಲ್ಲಿ 2 ಡೆಲಿವರಿ ಹೆಂಗಾಗತ್ತೆ? ಮಂಜು, ಬಾಯ್ ಮಂಜು. ಒಬ್ಳು ಇಬ್ರು, ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ಇದೊಂದು ಅನೈತಿಕ ಸಂಬಂಧ ಅಷ್ಟೇ. ಅಷ್ಟೇನಾ? ರೀ, ಆ ವಿವೇಕ್ ನಮ್ಮನ್ನ ಮೋಸ ಮಾಡಿದಾನೆ. ನೋಡಿ, ವಿವೇಕ್ ನನ್ನ ಒಂದು ಮಾತು ವಿಚಾರಿಸದೆ ನಾವು ಯಾವ್ಯಾವ್ದು ತೀರ್ಮಾನಕ್ಕೆ ಬರೋದು ಬೇಡ. ಇವೆಲ್ಲ ಕಾಕತಾಳೀಯ ಇರಬಹುದು, ಕೋಇನ್ಸಿಡೆನ್ಸ್. ಅವನನ್ನು ನೋಡಿದ್ರೆ ಅವನ ಅಂತ ಮನುಷ್ಯ ಅಂತ ಕಾಣಿಸಲ್ಲ. ಅಯ್ಯಯ್ಯ ಭಾವಾ, ಮುಖ ನೋಡಿ ಮನೆ ಹಾಕ್ಬೇಡಿ. ನೋಡಿ, ನೀವು ನೋಡೋದಕ್ಕೆ ಎಷ್ಟೊಂದು ಡೀಸೆಂಟ್ ಆಗಿ ಕಾಣಿಸ್ತೀರಾ. ಹಂಗನ್ಬಿಟ್ಟು ಆ ಟಿವಿ ಸೀರಿಯಲ್ ಆರ್ಟಿಸ್ಟ್ ಅವಳನ್ನ ಸುಮ್ನೆ ಬಿಟ್ರಿ ನೀವು? Shut up. ಆ ಹೊತ್ನಲ್ಲಿ ಏನ್ ಮಾತಾಡ್ಬೇಕು? ನೀವಿಬ್ರು ನಿಲ್ಲಿಸ್ತೀರಾ? ಮಂಜು, ನಾಳೆ ಬೆಳಗ್ಗೆ ನೀನು ಮಾಡ್ಬೇಕಾಗಿರೋ ಕೆಲಸ ಒಂದೇ ಒಂದು. ಆ ಲಾಯರ್ ಮೂರ್ತಿನ ಇಲ್ಲಿ ಕರ್ಕೊಂಡ್ ಬರೋದು, ಅರ್ಥ ಆಯ್ತಾ? ಸರಿ. ಲಾಯರ್ ಯಾಕೆ? ನಮಗೆ ಅಂತ ಅಳಿಯನ್ ಅವಶ್ಯಕತೆ ಇಲ್ಲ. ಮಂಜು, ಲಾಯರ್ ನಾಳೆ ಬೆಳಗ್ಗೆ. ಲಾಯರ್? ನಮ್ ಪುಣ್ಯ, ನಮ್ ಮಗಳಿನ್ನೂ ಗರ್ಭಿಣಿ ಆಗಿಲ್ಲ. ಅಯ್ಯೋ, ಇಲ್ದೆ ಹೋಗಿದ್ರೆ ಅದ್ ಇನ್ನೂ ರಾಧ ಅಂತ ಆಗಿರ್ತಿತ್ತು. ಮಮ್ಮಿ, ನೀನೇನು ಯೋಚನೆ ಮಾಡ್ಬೇಡ ಕಂದ, ನಿನ್ಗಿನ್ನು ಚಿಕ್ಕ ವಯಸ್ಸು, ಎಲ್ಲ ನಮಗ್ ಬಿಟ್ಬಿಡು. ಅದೆಲ್ಲ ಮಮ್ಮಿ, ಮತ್ತೇನಮ್ಮ? ನಾನು ತಾಯಿ ಆಗ್ತಾ ಇದ್ದೀನಿ. ಸರಿ ಆಯ್ತು. ನಿಜವೇ ಮಗಳೇ? ಕಂಗ್ರಾಚುಲೇಷನ್. ಅಂದ್ರೆ ನಮ್ ಮನೆಗೊಂದ್ ಪುಟಾಣಿ ಪಾಪು ಆದಷ್ಟು ಬೇಗ ಬರುತ್ತೆ ಅಂತಾಯ್ತು. ಆದಷ್ಟು ಬೇಗನ?
ಆ ಪುಟಾಣಿ ಪಾಪು ಬೆಂಗಳೂರಲ್ಲಿ ಈಗಾಗಲೇ ಬಂದಾಗಿದೆ. ಅಕ್ಕ ನಾನ್ ಬೆಳಗ್ಗೆ ಹೋಗಿ ಲಾಯರ್ ಮೂರ್ತಿನ ಕರ್ಕೊಂಡ್ ಬರ್ತೀನಿ. ಆತುರ ಪಡಬೇಡಿ. ಈಗ ಪರಿಸ್ಥಿತಿ ಬದಲಾಗಿದೆ. ನಮ್ಮ ಮಗಳು ಒಬ್ಳೇ ಇಲ್ಲ, ಅವಳ ಹೊಟ್ಟೆಯಲ್ಲಿ ಅವನ ಮಗು ಬೆಳೀತಾ ಇದೆ. ಇಂಥ ಸಮಯದಲ್ಲಿ ಅವಳ ಮನಸ್ಸು ಆದಷ್ಟು ತಿಳಿಯಾಗಿರ್ಬೇಕು. ಸುಮ್ನೆ ವಿಷಯಗಳನ್ನು ಕೆದಕಿ ರಾಡಿ ಮಾಡೋದು ಬೇಡ. ವಿವೇಕ್ ಬರ್ಲಿ, ಒಂದು ಸಲ ಒಂದು ಮಾತವನ್ನ ಕೇಳೋಣ. ಇಲ್ಲ ರೀ, ನಾನು ಆಲ್ರೆಡಿ ಡಿಸೈಡ್ ಮಾಡಿದೀನಿ. ನಾಳೆ ನಾವು ಲಾಯರ್ ಮೂರ್ತಿನ ಮೀಟ್ ಮಾಡ್ತೀವಿ. ಕರೆಕ್ಟ್. ನೀವೇನಾದ್ರೂ ಅವ್ರಿಗೆ ಬೇರೆ ಹೇಳ್ಕೊಡಕ್ ನೋಡಿದ್ರೆ ನಾವು ಬೇರೆ ಲಾಯರ್ನ ನೋಡ್ಕೋಬೇಕಾಗತ್ತೆ. ಇದು ಕರೆಕ್ಟ್. ಓ, ಯಾಕಾಗಿದೆ? ಓ, ನಾನೇ ಹೇಳಿದೆ ಅಲ್ವಾ ಅಮ್ಮ ಮನೇಲಿರು ಅಂತ. ಸರಿ, ಅಲ್ಲೇ ಹೋಗೋದು, ಇನ್ನೇನು ಮಾಡೋದು? ಯಾರು ಎಷ್ಟೊತ್ತಲ್ಲಿ? ಓ, ಈ ವಾತನ ಗಡ್ಡನ? ಸಾರಿ, ಮಲಗಿದ್ದ? ಇಲ್ಲ, ಗೋಲಿ ಆಡ್ತಾ ಇದ್ದ. ಗೋಲಿ ಆಡ್ತಾ ಇದ್ದ? ಅಯ್ಯೋ, ಹಗಲತ್ ಮಾತ್ರ ಅನ್ಕೊಂಡಿದ್ದೆ, ರಾತ್ರಿ ಹೊತ್ತು ಶುರು ಹಚ್ಕೊಂಡ. ಹೌದು, ಈಗ ಯಾರ ಜೊತೆ ಆಡ್ತಾ ಇದ್ದೆ? ಏನ್ ಬೇಕಾಗಿತ್ತು? ಏನ್ ಬೇಕಾಗಿತ್ತಾ? ಯಾಕಪ್ಪ, ಮೂಡಿಲ್ವಾ? ಟೈಮ್ ವೇಸ್ಟ್ ಮಾಡ್ಬೇಡ. ಏನ್ ಬೇಕಾಗಿತ್ತು ಅಂತ ಹೇಳ ಅಷ್ಟೇ. ಮೃದುಲಾ ಬೇಕಾಗಿತ್ತು. ಇಲ್ಲೇ ಇದ್ದಾಳೆ. ಹ್ಮ್? ಆದ್ರೆ ಅವಳಿಗೆ ನಿನ್ನ ನೋಡೋಕೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಯಾಕೆ? ಬೆಳಗ್ಗೆ ಲಾಯರ್ ಮೂರ್ತಿ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ತಾವೇ ನೋಡ್ಬೋದು. ಗುಡ್ ನೈಟ್. ಅಲ್ಲ, ಒಂದ್ ನಿಮಿಷ. ಅಲ್ಲ, ನಾನೇನ್ ತಪ್ಪು ಮಾಡ್ದೆ? ಏನಾಯ್ತು? ಯಾಕೆ ಹೀಗೆ ಹೇಳ್ತಾ ಇದೀರಾ? ಏನಾಯ್ತು ಅಂತ ನಮ್ ಲಾಯರ್ ಬಂದ್ ಹೇಳ್ತಾರೆ. ಮಂಜು, ಬಾಗಿಲು ಹಾಕು. ಹಾ. ಅಲ್ಲ, ನನ್ ಮಾತು ಸ್ವಲ್ಪ ಕೇಳಿ, please. ಆ ಕಡೆಗೆ ಮೊದಲು ಗಡ್ಡ ಬಂತು. ಏನಾಯ್ತು ಗೊತ್ತಾಗ್ತಾ ಇಲ್ವಲ್ಲ? ವಿವೇಕ್, ಅಂಕಲ್, ನೀನು ಯಂಗ್ ಐಲ್ಯಾಂಡ್ ರಿಸಾರ್ಟಿಗೆ ಹೋಗಿ ಇವತ್ತು ರಾತ್ರಿ ಅಲ್ಲಿರು. ನಿಂಗೋಸ್ಕರ ಒಂದು ರೂಮ್ ಬುಕ್ ಮಾಡಿದ್ದೇನೆ. ಯಾಕೆ ಅಂಕಲ್, ಏನಾಯ್ತು? ನಾಳೆ ಬೆಳಿಗ್ಗೆ ಬಂದು ಎಲ್ಲಾ ವಿಷಯ ಹೇಳ್ತೀನಿ. ಈಗ ಹೋಗು. ಅಲ್ಲ, ಹೋಗು. ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಂಕಲ್. ನಿನ್ನೆ ಬೆಳಗ್ಗೆ ಹೊರಡುವಾಗ ಮೃದುಲಾ ಸರಿಯಾಗಿ ಇದ್ಲು, ಆಂಟಿನೂ ಸರಿಯಾಗಿ ಇದ್ರು. ಆಮೇಲೆ ಬೆಳಿಗ್ಗೆ ಎಲ್ಲಾ ಸರಿಯಾಗೇ ಇತ್ತು. ಸೂರ್ಯ ಮುಳುಗ್ತಿದ್ದ ಹಾಗೆ ವಿಷಯಗಳು ಬೇರೆ ರೂಪಾನೇ ಪಡ್ಕೊಂಡು. ಬೇರೆ ರೂಪ? ನಿನ್ನ ವಯಸ್ಸಿನಲ್ಲಿ ನಾನು ಎಡವಿದ್ದೀನಿ. ಅದು ವಯಸ್ಸಿನ ಪ್ರಭಾವ. ತಪ್ಪು ಮಾಡುವಾಗ ನಮಗೆ ಗೊತ್ತೇ ಆಗಲ್ಲ. ಆ ಕ್ಷಣದ ಸುಖಕ್ಕೆ ಮಾಡ್ಬಿಡ್ತೀವಿ. ನೀವೇನ್ ಹೇಳಕ್ ಬರ್ತಾ ಇದ್ರ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಬರ್ತಿರೋದು ಆ ಮೊನ್ನೆ ರಾತ್ರಿ ನೀನು ಬೆಂಗಳೂರು ಹೋಟೆಲ್ ರೂಮ್ ಒಂದರಲ್ಲಿ ಇದೆಯಲ್ಲ, ಅಲ್ಲಿಗೆ. ಆ ಹುಡುಗಿ ನಿನಗೆ ಮೊದಲಿಂದ ಪರಿಚಯನಾ? ಓ, ನನ್ಗೆ ಈಗ ಅರ್ಥ ಆಯ್ತು ಅಂಕಲ್. ಆ ನೀತು ನನ್ನ ರೂಮ್ಗೆ ಬಟ್ಟೆ ಬದಲಾಯಿಸ್ಕೊಳಕ್ ಬಂದಿದ್ಲು. ಓ, ನೀತುನಾ? ಹಾ, ಅಂದ್ರೆ ಹಳೆ ಪರಿಚಯನೇ. ಕರೆಕ್ಟ್. ಅವಳು ನಿನ್ ರೂಮಿಗೆ ಬಟ್ಟೆ ಬದಲಾಯಿಸೋಕ್ ಬಂದ್ಳು. ಹೌದು, ನಾವು ಊಟ ಮಾಡ್ತಾ ಇದ್ವಿ ಒಟ್ಟಿಗೆ. ಹೌದು ಅಂಕಲ್, ಕಾನ್ಫರೆನ್ಸ್ ಮುಗಿದ್ಮೇಲೆ ಅವಳು ನನ್ನ ಕಲೀಗ್, ಆಫೀಸಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಒಟ್ಟಿಗೆ ಕೆಲಸ ಮಾಡ್ತೀರಿ ಅಂದ್ಮೇಲೆ ಸ್ವಾಭಾವಿಕವೇ. ಆಮೇಲೆ ಅವಳ ಕೈಯಲ್ಲಿದ್ದ ಪ್ಲೇಟ್ ಜಾರಿ ಅದ್ರೊಳಗಿದ್ದ ಕರಿ ಅವಳ ಬಟ್ಟೆ ಮೇಲೆ ಬಿದ್ಬಿಡ್ತು. ಶಿಶಿ, ಪ್ಲೇಟ್ ಹಾಗೆ ಜಾರ್ತು. ಅಯ್ಯೋ, ಹೌದು. ನೋಡಿ, ನೀವು ಹಾಗೆಲ್ಲ ನನ್ನ ನೋಡ್ಬೇಡಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಅದೊಂದು ಆಕ್ಸಿಡೆಂಟ್. ಆಕ್ಸಿಡೆಂಟ್ ಅಂದ್ಮೇಲೆ ಊಹಿಸ್ಕೊಳ್ಳೋಕ್ಕಾಗತ್ತಾ? ಆಮೇಲೆ ಅವಳು ಡ್ರೆಸ್ ತೊಳಿಬೇಕು ಅಂತ ಹೇಳಿದ್ಲು. ನಾನು ನನ್ನ ರೂಮ್ಗೆ ನಡೀರಿ ಅಂತ ಹೇಳಿದೆ, ಇಬ್ರು ಒಟ್ಟಿಗೆ ರೂಮ್ ಹೋದ್ವಿ. ನಿಧಾನ. ಡ್ರೆಸ್ ತೊಳಿಬೇಕು ಅಂತ ನೀನು ಅವಳಿಗೆ ನಿನ್ ರೂಮಿಗೆ ಕರೆದೆ, ಸರಿನಾ? ಹೌದು, ಕರೆದೆ.
ಯಾಕೆ ಕರೆದೆ? ಅವಳು ರೆಸ್ಟೋರೆಂಟ್ ನಲ್ಲಿರೋ ವಾಶ್ರೂಮ್ ಅಲ್ಲೇ ಬಟ್ಟೆ ತೊಳಿಬಹುದಿತ್ತಲ್ಲ. ಅವಳಿಗೆ ಈ ಪಬ್ಲಿಕ್ ಟಾಯ್ಲೆಟ್ಸ್ ಅಂದ್ರೆ ಅಲರ್ಜಿ ಅಂತೆ. ಹಾ, ಎಲರ್ಜಿ ಅಂದ್ಮೇಲೆ ಯಾರಿಗೆ ಎಲ್ಲಿ ಬರುತ್ತೆ ಯಾಕೆ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸರಿ, ನೀನ್ ಅವಳನ್ನ ನಿನ್ ರೂಮಿಗೆ ಕರೆದೆ, ಅವಳು ಬಂದಳು. ಪಾಪ ಇನ್ನೇನ್ ಮಾಡ್ತಾಳೆ? ಪಾಪ ಏನ್ ಮಾಡಕ್ಕಾಗತ್ತೆ, ರೂಮಲ್ಲಿ ಏನಾಯ್ತು? ಅವಳು ಬಾತ್ರೂಮ್ ಹೋದ್ಲು. ಹಾ. ನಾನು ಮೃದುಲ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಹಾ. ಆಮೇಲೆ ಸಡನ್ ಆಗಿ ಆ ಹುಡುಗಿ ಬಾತ್ರೂಮ್ ಅಂತ ಹೊರಗಡೆ ಬಂದ್ಬಿಟ್ಲು, ಬರೀ ಟವಲ್ ಸುತ್ಕೊಂಡು. ಈಗ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಆದ್ರೆ ಅವಳು ನಿನ್ನ ಬಾತ್ರೂಮ್ ಇಂದ ಕೇವಲ ಟಾವೆಲ್ ಸುತ್ಕೊಂಡು ಹೊರಗೆ ಬಂದ್ಬಿಟ್ಲು. ನಾನ್ ಹೇಳಿದ್ದು ಅದೇ ತಾನೆ. ನಾನು ಕೇಳಿದ ಅದೇನಾ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಅಷ್ಟೇ. ಮುಂದೇನಾಯ್ತೋ? ನನಗೆ ಅವಳನ್ನ ಆ ಸ್ಥಿತಿಲಿ ನೋಡಿ ಶಾಕ್ ಆಗೋಯ್ತು. ಮೃದುಲಾಗ ಲೈನ್ ಅಲ್ಲಿ ಇದ್ಲ? ಇಲ್ಲ ನಾನ್ ಕಟ್ ಮಾಡ್ಬಿಟ್ಟಿದ್ದೆ. ಬುದ್ಧಿವಂತ. ಮುಂದೆ ಮುಂದೆ ನಡೆದಿದೆಯಲ್ಲ ಭಯಂಕರ. ಭಯಂಕರನ? ಅಂಕಲ್, ಅವಳು ಮೈ ಮೇಲೆ ಬಿಟ್ಬಿಟ್ಲು. ನೋಡಿ ನೋಡಿ ನೋಡಿ, ಮತ್ತೆ ನೀವು ಹತ್ರ ನೋಡ್ಬೇಡಿ, ನಾನು ಸತ್ಯವಾಗ್ಲೂ ಸತ್ಯನ ಹೇಳ್ತಾ ಇದ್ದೀನಿ. ಅವಳು ನನ್ನ ಭುಜನ ಹಿಡ್ಕೊಂಡು ನನಗೆ ನೀನ್ ಬೇಕು ಅಂತ ಹೇಳಿದ್ಲು. ಓ, ಬಾಯಿಲ್ ಕೂತ್ಕೋ. ಅವಳಿಗೆ ಎಷ್ಟು ವಯಸ್ಸು? ಒಂದ್ 22-23 ಇರ್ಬೋದು. ನಿನಗೆ 29. ಆದ್ರೂ ನೀನ್ ಹೇಳ್ತಿದ್ದೆ ಅವಳೇ ಬಂದು ನಿನ್ ಮೈ ಮೇಲೆ ಬಿದ್ಬಿಟ್ಲು ಅಂತ. ಹೌದು ಅಂಕಲ್. ಅಯ್ಯೋ, ಸತ್ತಿರೋ ನಮ್ಮ ಅಜ್ಜಿ ತಾತನ ಮೇಲೆ ಆಣೆ. ಬದುಕಿರೋ ಅಪ್ಪ ಅಮ್ಮನ ಮೇಲೆ ಯಾಕೆ ಆಣೆ ಮಾಡಬಾರ್ದು? ಅವ್ರ ಮೇಲೆ ಆಣೆ ಇಡಬಾರ್ದು ಅಂತ ಅವ್ರು ನನ್ನ ಹತ್ರ ಆಣೆ ಮಾಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತು ನೀನ್ ಸುಳ್ಳು ಹೇಳ್ತೀಯ ಅಂತ ತಾನೆ? ಇಲ್ಲ. ಸರಿ, ನಾನೇ ತಪ್ಪು ಮಾಡಿರಬಹುದು. ಸರಿ, ಅವಳು ಬಂದು ಭುಜ ಹಿಡ್ಕೊಂಡ್ಲು. ಆಮೇಲೆ ಆಮೇಲೆ ಏನು ಆಗ್ಲಿಲ್ಲ. ನನ್ನ ಪಾಡಿಗೆ ನಾನು ಬ್ರೀಫ್ ಕೇಸ್ ತಗೊಂಡು ರೂಮಿಂದ ಆಚೆ ಹೊಟ್ಟೋದೆ. ಅಲ್ಲಿ ನೋಡಿದ್ರೀಗ ಏನಿವಾಗ? ನೋಡು ವಿವೇಕ್, ಕೆಲವು ಸುಳ್ಳುಗಳು ನಿಜ ತರ ಕಾಣ್ತವೆ, ಕೆಲವು ನಿಜಗಳು ಸುಳ್ಳಿನ ತರ ಕಾಣ್ತವೆ. ಆದ್ರೆ ನಿಂದು ವಿಚಿತ್ರವಾದ ಕೇಸು. ಯಾವ ವರ್ಗಕ್ಕೆ ಸೇರಿಸೋದು ಅನ್ನೋದೇ ನನಗೆ ಅರ್ಥವಾಗ್ತಾ ಇಲ್ಲ. ಎನಿವೆ, ನೀನು ಆ ನೀತು ಬಗ್ಗೆ ಹೇಳ್ತಿರೋದು ನಿಜವಾಗಿರ್ಬಹುದು. ಆದ್ರೆ ಈಗ ನನಗೆ ನಿನ್ನ ಮಗು ಬಗ್ಗೆ ನಿನ್ನೆ ರಾತ್ರಿ ಹುಟ್ಟಿದ್ದು. ಅಯ್ಯೋ ದೇವ್ರೆ, ಇವಾಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ನೋಡು, ಈ ಪ್ರತಿಕ್ರಿಯೆ ಬಗ್ಗೆನೇ ನಾನು ಹೇಳಿದ್ದು. ನೋಡೋಕೆ ನಿಜ ಅಂತ ಅನ್ಸಿದ್ರು ಪ್ರಪಂಚಕ್ಕೆ ಗೊತ್ತೋದು ಸುಳ್ಳು ಅಂತ. ಅಯ್ಯೋ ಅಂಕಲ್, ನಾನು ಪ್ರಾಮಾಣಿಕವಾಗ್ಲೂ ಹೇಳ್ತಾ ಇದ್ದೀನಿ. ನೀವ್ ಏನ್ ಹೇಳ್ತಾ ಇದ್ದೀರಾ ನಾನು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನಿನ್ನೆ ಒಂದು ಗರ್ಭಿಣಿ ಹೆಂಗಸ್ನ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೇರಿಸ್ದೆ, ಅದು ನಿಜ. ಆದ್ರೆ ಅದೊಂದು ಆಕ್ಸಿಡೆಂಟ್. ಯಾವ್ದು ಆಕ್ಸಿಡೆಂಟು? ಬಸ್ರಿ ಆಗಿದ್ದ ಆಕ್ಸಿಡೆಂಟಾ? ಅಲ್ಲ, ನಿನ್ನೆ ನಾನು ಹೈವೇನಲ್ಲಿ ಹೋಗ್ಬೇಕಾದ್ರೆ ಏನಾಯ್ತು ಗೊತ್ತಾ? ಹೊಗೆ ಯಾಕೆ ಸುಮ್ರೆ ಏನ್ ಮಾಡೋದು ಗುರು? ಹಿಂಗೆ ಸಿಗ್ಬೇಕಾಗಿತ್ತವರಲ್ಲ. ಲೇಡೀಸು ನಿಧಾನ. ಅಯ್ಯೋ, ಪ್ರೆಗ್ನೆಂಟ್ ಬೇರೆ. ಏನ್ ಮಾಡೋದು? ಮೇಡಮ್, ನಿಮ್ಮ ಯಜಮಾನ್ರಲ್ಲಿ? ಇಲ್ಲ. ಪರವಾಗಿಲ್ಲ, ಏನ್ ಗಾಬರಿ ಆಗ್ಬಿಡಿ. ನಾನು ನಿಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಹೆದರ್ಕೋಬೇಡಿ. ನಿಮ್ಮ ಅಣ್ಣ ತಮ್ಮ ಫ್ರೆಂಡ್ಸ್ ಯಾರ್ದಾರ ನಂಬರ್ ಇದ್ರೆ ಕೊಡಿ, ನಾನು ಫೋನ್ ಮಾಡ್ತೀನಿ. ನನ್ನ ಫ್ರೆಂಡ್ ಅನು. ಹೇಳಿ. ಅನು, ಅವಳು ಡಾಕ್ಟರ್. ಹೌದಾ? ಅವ್ರ ನಂಬರ್ ಹೇಳಿ. ನಂಬರ್ 9845. ಅಲ್ಲ ಹೇಳಿ, ಮುಂದೆ ಕೇಳಿ. ಅಲ್ಲ ಎದ್ದೇಳಿ ಪ್ಲೀಸ್. ಈಗ ನೀವ್ ಹೇಳಿ, ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ನೀವು ಅದೇ ತಾನೇ ಮಾಡ್ತಾ ಇದ್ರಿ. ಖಂಡಿತವಾಗ್ಲು. ಆದ್ರೆ ಆ ಆಸ್ಪತ್ರೆಯವರು ಮೃದುಲಾಗ್ ಫೋನ್ ಮಾಡಿ ನಿನ್ನ ಹೆಂಡತಿಗೆ ಡೆಲಿವರಿ ಆಗಿದೆ ಅಂತ ಯಾಕೆ ಹೇಳಿದ್ರು? ಅದೇ ಅರ್ಥ ಆಗ್ತಿಲ್ಲ. ಅವ್ರು ಹಾಗೆ ಹೇಳಿದ್ರ? ಈಗ ಅರ್ಥ ಆಯ್ತು. ಹುಷಾರು, ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಫಿಲಪ್ ಮಾಡಿ. ಹಸ್ಬೆಂಡ್ ನೇಮ್? ಮೇಡಮ್, ನಾನು ಹಸ್ಬೆಂಡ್ ಅಲ್ಲ. ಪರವಾಗಿಲ್ಲ, ಫಿಲಪ್ ಮಾಡ್ರಿ. ನಾ ಹೋಗ್ಬೇಕು. ಮೊದಲೇ ನಾವ್ ಸ್ಟಾಫ್ ಕಡಿಮೆ ಇದೀವಿ. ಏನೋ ಎಮರ್ಜೆನ್ಸಿ ಕೇಸ್ ಅನ್ಕೊಂಡ್ ಬಂದಿದ್ದೀರಾ. ಆಯ್ತು. ಮೇಡಮ್ ಆಯ್ತು, ನಾನು ಹೊರಡ್ಬೋದಾ? ನಿಮಗ್ ಮಗು ನೋಡೋ ಆಸೆ ಇಲ್ಲ ಅಂದ್ರೆ ಹೋಗ್ಬೋದು ರೀ. ಅದ್ ನನ್ ಮಗು ಅಲ್ಲ ರೀ.
ಅಯ್ಯೋ ನಿಮ್ಮನ್ ಹೇಗ್ ನಂಬಿಸ್ಲಿ ನಾನು? ನಾನ್ ನಂಬ್ತೀನಿ, ಆದ್ರೆ ನನ್ನ ಕುಟುಂಬದವರು ನಂಬೋದ್ ಸಾಧ್ಯವೇ ಇಲ್ಲ. ಈಗ ನನ್ನ ಏನ್ ಮಾಡು ಅಂತೀರಾ? ಮೊದ್ಲು ಆ ಮಗು ನಿಂದಲ್ಲ ಅಂತ ಪ್ರೂವ್ ಮಾಡು. ಆಗತ್ತಾ? ಯಾಕಾಗಲ್ಲ, ನಾನೀಗ್ಲೇ ಹೋಗಿ ಆ ಹೆಂಗಸ್ನ ಆಸ್ಪತ್ರೆಯಿಂದ ಕರ್ಕೊಂಡ್ ಬರ್ತೀನಿ. ಮೊದ್ಲು ಆ ಕೆಲಸ ಮಾಡು. ಮೇಡಮ್ ಒಂದ್ ನಿಮಿಷ. ಅಲ್ಲ ಕಂಗ್ರಾಟ್ಸ್, ಈಗ ಬರ್ತಿದ್ದೀರಾ? ನಾನು ಮೊನ್ನೆ ಒಂದು ಹೆಂಗ್ಸು ಅಂದ್ರೆ ಗರ್ಭಿಣಿ ಹೆಂಗ್ಸ್ನ ಕರ್ಕೊಂಡ್ ಅಡ್ಮಿಟ್ ಮಾಡಿದ್ನಲ್ಲ, ನೆನ್ಪಿದ್ಯಾ? ಯಾಕ್ರಿ, ಅವ್ರ ನಿಂಗ್ ಹೆಂಡತಿ ಅಂತ ಹೇಳಕ್ ಆಗಲ್ವಾ? ಖಂಡಿತ ನೆನಪಿದೆ, ಅದಕ್ಕೆ ತಾನೇ ಕಂಗ್ರಾಟ್ಸ್ ಅಂತ ಹೇಳಿದ್ದು. ಅವರು ವಾರ್ಡ್ ನಂಬರ್ 2 ನಲ್ಲಿದ್ದಾರೆ, ಹೋಗ್ ನೋಡಿ. ಅಲ್ಲೇ ನಿಮ್ ಅತ್ತೆ ಮಾವನೂ ಇದ್ದಾರೆ. ಅತ್ತೆ ಮಾವನ? ಹಾ ಇದೆ. ಇಲ್ಲಿ ನೋಡು. ಗಂಡ್ಮಗುನ ಹೆಣ್ಮಗುನ? ಇವಾಗ ಅದೆಲ್ಲ ಬೇಕಾ ನಮ್ಗೆ? ಬನ್ನಿ ಡಾಕ್ಟ್ರೆ. ಸಾರಿ, ನಾವು ಡಾಕ್ಟರ್ ಅಲ್ಲ. ಅಯ್ಯೋ, ಅವಳು ನನ್ ಗುರ್ಸಿಕ್ಕಿಲ್ಲ ಅನ್ಸುತ್ತೆ. ಮೇಡಮ್ Yes? ಡಾಕ್ಟರ್ ಸಂಪತ್ ಕುಮಾರ್ ಅವರು ಎಲ್ಲಿ ಸಿಗ್ತಾರೆ? ಅಲ್ಲಿ ಲಾಸ್ಟ್ ರೂಮ್. ಹೀಗೋಬೇಕಾ? ಹೌದು. ಥ್ಯಾಂಕ್ ಯು. Okay. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್, ಪ್ಲೀಸ್ ಕಮ್. ನರ್ಸ್, ಎಸ್ ಡಾಕ್ಟರ್. ನಿನ್ನೆ ವಾರ್ಡ್ ನಂಬರ್ 3 ಪೇಷಂಟ್ ಬ್ಲಡ್ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ. ಎಲ್ಲಿ? ನಿಮ್ ಮುಂದೆನೇ ಇದೆಯಲ್ಲ ಡಾಕ್ಟರ್. ಓ ಸಾರಿ. ಓಕೆ. ಹೇಳಿ. ಡಾಕ್ಟರ್, ನನ್ನ ಹೆಸರು ವಿವೇಕ್ ಅಂತ. ನಾನೊಂದು ಸೀರಿಯಸ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅಂಡ್ ಅದು ಪರ್ಸನಲ್ ಕೂಡ. ನನಗೆ ಅರ್ಥ ಆಗುತ್ತೆ ಮಿಸ್ಟರ್ ವಿಶಾಖ್. ಸರ್, ವಿಶಾಖ್ ಅಲ್ಲ, ವಿವೇಕ್. ಓಕೆ ವಿವೇಕ್. ನೋಡಿ, ದಿನಕ್ಕೆ ಈ ತರದ್ದು 10 ಕೇಸ್ ಆದ್ರೂ ಬಂದೇ ಬರುತ್ತೆ. ಓಕೆ, ಡೋಂಟ್ ವರಿ, ಸರಿ ಮಾಡೋಣ. ಅಲ್ಲ, ಈ ತರದ್ದು ಅಂದ್ರೆ? ನಿಮಗೆ ಸಮಸ್ಯೆ ಬಂದಿರೋದು ಒಂದು ಹೆಂಗಸಿಂದ ತಾನೆ? ಹೌದು ಸರ್. ನೋಡಿದ್ರಾ ನಾನು ಹೇಗೆ ಗೆಸ್ ಮಾಡಿದೆ? ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ. ಮೊದಲು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಆಮೇಲೆ ಒಂದು ಕೋರ್ಸ್ ಆಂಟಿಬಯೋಟಿಕ್ ಕೊಡ್ತೀವಿ. ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಮುಂದೆ ನೀವು ಈ ತರ ಎಲ್ಲೂ ಹೋಗ್ಬೇಡಿ, ಯಾಕೆ ಅಂದ್ರೆ ಏಡ್ಸ್ ಬಗ್ಗೆ ನೀವೆಲ್ಲ ಕೇಳಿದ್ರಲ್ವಾ? ಡಾಕ್ಟರ್, ಮ್ಯಾಟ್ರ್ ಅದಲ್ಲ. ಮತ್ತೆ 2ನೇ ನಂಬರ್ ವಾರ್ಡ್ ನಲ್ಲಿ ಪೇಷಂಟ್ ಇದಾರಲ್ಲ, ಆ ಹೆಂಗಸಿಗೆ ಸಂಬಂಧಪಟ್ಟಿದ್ದು. ಓಹೋ, ಮೊನ್ನೆ ಹೆರಿಗೆ ಆಯ್ತಲ್ಲ ಆ ಹೆಂಗಸು. ಐ ಆಮ್ ಸಾರಿ, ನಿಮ್ ಸಮಸ್ಯೆನೇ ಬೇರೆ ಅಂತ ತಿಳ್ಕೊಂಡಿದ್ದೆ. ಎನಿವೆ, ನೀವೇ ತಾನೇ ಆಕೆ ಗಂಡ? ನಾನು ಆಕೆ ಗಂಡ ಅಲ್ಲ. ಮತ್ತೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲ್ ತಂದು ಸೇರಿಸಿದವನು. ಈ ಮುಂಚೆ ನಾನು ಯಾವತ್ತವಳನ್ನ ನೋಡೇ ಇಲ್ಲ. ಅಯ್ಯೋ ದೇವ್ರೆ, ನಾನ್ ಮಾಡಿದ ತಪ್ಪು ಅಂದ್ರೆ ನಿಮ್ ಅಡ್ಮಿಷನ್ ಫಾರ್ಮ್ ಅಲ್ಲಿ ಸೈನ್ ಮಾಡಿದ್ದು. ನಿಮ್ ಸ್ಟಾಫ್ ನಮ್ ಹೆಂಡತಿಗೆ ಫೋನ್ ಮಾಡ್ಬಿಟ್ಟು ಈ ಹೆರಿಗೆ ವಿಷಯನ ಹೇಳಿದಾಳೆ. ಶಿವ, ನನ್ನ ಹೆಂಡತಿ ಆ ಮಗು ನಂದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಕೃಷ್ಣ, ಮನೇನೆ ಹತ್ಕೊಂಡು ಉರಿತಾ ಇದೆ ಡಾಕ್ಟರ್. ಅಯ್ಯೋ ಜೀಸಸ್. ಆ ಹೆಂಗ್ಸ್ನ ಮೀಟ್ ಮಾಡಕ್ಕೆ ಅಂತ ನಾನು ಬಂದಿದ್ದೆ, ಅವಳು ನನ್ನ ಗುರ್ತ ಹಿಡಿತಾ ಇಲ್ಲ. ಡಾಕ್ಟರ್, ಅದಕ್ಕೆ ನಿಮ್ಮಿಂದ ನನ್ಗೊಂದು ಸಹಾಯ ಆಗ್ಬೇಕಲ್ಲ. ಅಂದ್ರೆ ಆಕೆ ನಿಮ್ ಹೆಂಡತಿ ಅಲ್ಲ, ಆ ಮಗುನು ನಿಮ್ದಲ್ಲ, ಸರಿ ತಾನೆ? ಎಕ್ಸಾಕ್ಟ್ಲಿ. ಆ ಮಗುವಿನ ತಂದೆ ನಾನಲ್ಲ ಅಂತ ಹೇಳೋ ಒಂದು ಸರ್ಟಿಫಿಕೇಟ್ ನಿಮ್ಮಿಂದ ನನಗ್ ಬೇಕು. ಓಕೆ, ಸರ್ಟಿಫಿಕೇಟ್ ಕೊಡೋಣ. ಆದ್ರೆ ಆ ಮಗುವಿನ ನಿಜವಾದ ತಂದೆ ನೀವಲ್ಲ ಅಂತ ನನಗೆ ಯಾಕೆ ಗೊತ್ತಾಗೋದು? ಹೇಳ್ತಾರದ ಆ ಅಮ್ಮ ನಾನು ಯಾವತ್ತೂ ನೋಡ ಇಲ್ಲ. ಆ ಮಗು ನಂದಲ್ಲ. ನೋಡಿ, ಅದಕ್ಕೆ ಕೆಲವು ಟೆಸ್ಟ್ಗಳು ಮಾಡ್ಬೇಕಾಗತ್ತೆ. ನೀವ್ ಯಾವ ಟೆಸ್ಟ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಎಲ್ಲದಕ್ಕೂ ರೆಡಿ. ಮೊದಲು ಬ್ಲಡ್ ಟೆಸ್ಟ್ ಮಾಡ್ಬೇಕಾಗತ್ತೆ, ಅಗತ್ಯ ಬಿದ್ರೆ DNA ಪರೀಕ್ಷೆನೂ ಮಾಡ್ಬೇಕಾಗತ್ತೆ. ಎಲ್ಲ ಮಾಡ್ಕೊಳ್ಳಿ, ಆದ್ರೆ ನನ್ನ ಸರ್ಟಿಫಿಕೇಟ್ ಇವಾಗ್ಲೇ ಬೇಕು. ನಾನು ಇವತ್ತಾಗಲ್ಲ, ನಾಳೆ ಬಂದು ರಿಪೋರ್ಟ್ ತಗೊಂಡೋಗಿ. ಪರವಾಗಿಲ್ಲ ಬಿಡಿ. ಅದೇ ಡಾಕ್ಟರ್, ಈ ವಿಷಯ ಸ್ವಲ್ಪ ಸೀಕ್ರೆಟ್ ಆಗಿರ್ಬೇಕು. ಇದನ್ನ ನೀವು ನಾನು ಹೇಳ್ಬೇಕಾ? ಡಾಕ್ಟರ್ ಪೇಷಂಟ್ ಸಂಬಂಧದಲ್ಲಿ ಮುಖ್ಯವಾದದ್ದು ರಹಸ್ಯ. ಈ ವಿಚಾರ ನಮ್ಮಿಬ್ಬರ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಲ್ಲ, ದೇವ್ರಿಗೂ ಕೂಡ. ಎಸ್ ಡಾಕ್ಟರ್. ಇವ್ರದ್ದು ಬ್ಲಡ್ ಸ್ಯಾಂಪಲ್ ತಗೋ, ಹಾಗೆ ವಾರ್ಡ್ ನಂಬರ್ 2 ನಲ್ಲಿರೋ ತಾಯಿ ಮಗುದು ಬ್ಲಡ್ ಸ್ಯಾಂಪಲ್ ತಗೋ. ಸೀಕ್ರೆಟ್. ಆದ್ರೆ ಅವರಿಬ್ರದ್ದು ಬ್ಲಡ್ ಸ್ಯಾಂಪಲ್ ಯಾಕೆ ಡಾಕ್ಟರ್? ಒಳ್ಳೆ ಪ್ರಶ್ನೆ. ಪ್ರಶ್ನೆಗಳು ಕೇಳಿದಾಗಲೇ ಏನಾದ್ರೂ ಕಲಿಯೋಕ್ ಸಾಧ್ಯ. ಈಗ ಇವರಿಗೆ ಆ ಮಗು ನಂದಲ್ಲ ಅಂತ ಇವರಿಗೆ ಅನುಮಾನ. ನಿಮ್ದಲ್ಲ ಅಂತನಾ? ನಂದಲ್ಲಮ್ಮ, ಇವ್ರದು. ಆದ್ರೆ ಇವ್ರ ಹೆಂಡತಿ ಆ ಮಗು ಇವ್ರದೇ ಅಂತ ತಿಳ್ಕೊಂಡಿದ್ದಾರೆ, ಸರಿ ತಾನೆ? ಆ ಮಗು ಇವ್ರದಲ್ಲ ಅಂತ ನಾವು ಪ್ರೂವ್ ಮಾಡ್ಬೇಕು. ಅದು ಬ್ಲಡ್ ಟೆಸ್ಟ್ ಇಂದ, ಹೌದು ತಾನೆ? ಹೌದು ಡಾಕ್ಟರ್. ವಿಷಯ ಏನಂದ್ರೆ, ಈ ವಿಶಾಖನಿಗೆ ಇಂಥ ಅನುಮಾನ ಇದೆ ಅಂತ ಅವಳಿಗೆ ಹೇಳ್ಬೇಡ. ಅವಳ ಗಂಡನೇ ಅವಳ ಬಗ್ಗೆ ಅನುಮಾನ ಪಡ್ತೇನೆ ಅಂದ್ರೆ ಪಾಪ ಅವಳಿಗೆ ಹರ್ಟ್ ಆಗೋದಿಲ್ವಾ? ಡಾಕ್ಟರ್, ನಾನ್ ವಿಶಾಖು ಅಲ್ಲ, ಆ ಹೆಂಗಸು ನನ್ನ ಹೆಂಡತಿನೂ ಅಲ್ಲ. ಈಗ ತಾನೇ ನೀನೇ ಹೇಳ್ದೆಯಲ್ಲಯ್ಯ, ಈಗ ಮಾತು ಬದಲಾಯಿಸ್ತಾ ಇದ್ಯಾ? ಡಾಕ್ಟರ್,
ನನ್ ಹೆಂಡತಿ ಮೈಸೂರಲ್ಲಿದ್ದಾಳೆ. ಅವಳು ಈ ಹೆಂಗ್ಸು ಮತ್ತೆ ಆ ಮಗುನ ನನ್ ಹೆಂಡತಿ ನನ್ ಮಗು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನೇ ನಾವು ತಪ್ಪು ಅಂತ ಪ್ರೂವ್ ಮಾಡ್ಬೇಕಾಗಿರೋದು. ಓಹೋ, ಓಕೆ ಓಕೆ, ಹಾಗೆ. ನರ್ಸ್, ನಿಂಗೆ ಅರ್ಥ ಆಯ್ತಾ? ಹ್ಮ್. ಆ ಮಗು ಇವ್ರದಲ್ಲ ಅಂತ ಪ್ರೂವ್ ಮಾಡ್ಬೇಕು. ಓಕೆ ಡಾಕ್ಟರ್. ರಿಸೆಪ್ಷನ್ ನೋಟ್ ಮಾಡ್ಕೊಳ್ಳಿ. ಪೇಷಂಟ್ ಹೆಸರು ವಿಶಾಖ್. ವಿವೇಕ್ ವಿವೇಕ್. ಓ ಸಾರಿ, ವಿವೇಕ್ ವಿವೇಕ್. ನೆನ್ನೆ ವಾರ್ಡ್ ನಂಬರ್ 2ರಲ್ಲಿ ಡೆಲಿವರಿ ಆಯ್ತಲ್ಲ ಆ ಮಗು ಇವ್ರದಲ್ಲ ಅಂತ ಹಠ ಮಾಡ್ತಿದ್ದಾರೆ. ಅದು ನಿಜಾನೋ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ತಿದ್ದಾರೆ. ಅದಕ್ಕೊಂದು ಬಿಲ್ ರೆಡಿ ಮಾಡಿ. ಮಾಮೂಲಿ ಚಾರ್ಜ್ ಮಾಡಿ. ಓಕೆ. ಏನ್ ಆಸ್ಪತ್ರೆನೋ ಏನೋ, ಸುಳ್ಳುಗೊಂದ್ ರೇಟ್ ಅಂತೆ, ನಿಜಕ್ಕೊಂದ್ ರೇಟ್ ಅಂತೆ. ನರ್ಸ್, ಇವ್ರನ್ನ ಕರ್ಕೊಂಡು ಹೋಗಿ. ಬನ್ನಿ ಸರ್. ಬಂದೆ. ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಓಕೆ 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 ಓಕೆ. ಥ್ಯಾಂಕ್ ಯು ಡಾಕ್ಟರ್. ನೀನು ಆ ಹೆಂಗಸನ್ ಭೇಟಿ ಮಾಡಿದ್ಯಾ? ಹಾ ಅಂಕಲ್, ಮೀಟ್ ಮಾಡ್ದೆ. ಆದ್ರೆ ಆ ಹೆಂಗ್ಸು ನನ್ನ ಗುರ್ತು ಹಿಡಿಲಿಲ್ಲ. ಮತ್ತೀಗೇನ್ ಮಾಡ್ತೀಯಾ? ಆಕ್ಚುಲಿ ನಾನು ಡಾಕ್ಟರ್ನ ಮೀಟ್ ಮಾಡ್ದೆ. ಅವ್ರು ಹೇಳಿದ್ರು ನಿಮ್ ಬ್ಲಡ್ ಸ್ಯಾಂಪಲ್ ನ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಪಾಸಿಟಿವ್ ಆಗಿ ಗೊತ್ತಾಗುತ್ತೆ. ನೆಗೆಟಿವ್ ಬಂದ್ರೆ ಮಗು ತಂದೆ ನಾನಲ್ಲ ಅಂತ. ಮೊದ್ಲು ಆ ರಿಪೋರ್ಟ್ ತಗೊಂಡ್ ಬಾ. ಒಂದ್ ವಿಷಯ, ಆ ರಿಪೋರ್ಟ್ ನೆಗೆಟಿವ್ ಆಗಿದ್ರೆ ಮಾತ್ರ ಬಾ. ಪಾಸಿಟಿವ್ ಆಗಿದ್ರೆ ಬರ್ಲೇಬೇಡ. ಅಲ್ಲ ಅಂಕಲ್, ಯಾವ ವಾರ್ಡ್ ಹೋಗ್ಬೇಕಮ್ಮ? ಡಾಕ್ಟರ್ ಗುಡ್ ಮಾರ್ನಿಂಗ್ ಓ, ಡಾಕ್ಟರ್. ಗುಡ್ ಮಾರ್ನಿಂಗ್ ವಿಶಾಖ್. ವಿಶಾಖ್ ಅಲ್ಲ, ವಿವೇಕ್ ವಿವೇಕ್. ರಿಪೋರ್ಟ್ ತಗೊಂಡು ಹೋಗಿ ಬಂದಿದ್ದೀರಲ್ವಾ? ಹೌದು, ರೆಡಿ ಇದೆಯಾ? ಇವರು ವಿವೇಕ್ ವಿವೇಕ್. ವಿವೇಕ್, ಹೆಸರು ವಿವೇಕ್ ಅಲ್ವಾ? ಹೌದೌದು. ಆ ವಾರ್ಡ್ ನಂಬರ್ 2 ನಲ್ಲಿ ಮಗು ಇದೆಯಲ್ಲ, ಆ ಮಗು ಇವ್ರದೇ ಅಲ್ವಾ ಅಂತ ಬ್ಲಡ್ ಟೆಸ್ಟ್ ಮಾಡಿದ್ವಲ್ಲ, ಆ ರಿಪೋರ್ಟ್ ತಗೊಂಡು ಹೋಗಿ ಬಂದಿದ್ದಾರೆ. ರೆಡಿ ಇದೆಯಾ? ಅದು ನಿಮ್ ಟೇಬಲ್ ಮೇಲೆ ಇದೆ ಡಾಕ್ಟರ್. ವೆರಿ ಗುಡ್ ವೆರಿ ಗುಡ್. ವಿಶಾಖ್, ಇದೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಬಾರ್ದು. ರೂಮ್ ಹೋಗಿ ಸೀಕ್ರೆಟ್ ಆಗಿ ಮಾತಾಡೋಣ. ಕಮಾನ್. ಪ್ರಪಂಚಕ್ಕೆ ಗೊತ್ತಾಗು ಇನ್ನೇನ್ ಸಿಗ. ಸರಿ ಇಲ್ವೇ? ಏನಾಯ್ತು ಡಾಕ್ಟರ್? ಈ ಮಗು ನಿಮ್ಮದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ? ಮೆಡಿಕಲ್ ಸೈನ್ಸ್ ಯಾವತ್ತೂ ತಪ್ಪಾಗಕ್ ಸಾಧ್ಯನೇ ಇಲ್ಲ. ಓ ಡಾಕ್ಟರ್, ನೀನ್ ನಮ್ ಸಂಸಾರನ ಉಳಿಸ್ಬಿಟ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದ್ರ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ. ಅಂದ್ರೆ ನಿಮ್ಮ ರಕ್ತದಲ್ಲಿ ಒಂದು ಸಮಸ್ಯೆ ಇದೆ. ಸಮಸ್ಯೆನಾ? ನಿಮ್ಮದು ಬಹಳ ಅಪರೂಪವಾದ ಕೇಸು. 10 ಲಕ್ಷ. ಡಾಕ್ಟರ್, ಸಮಸ್ಯೆ ಏನು ಅಂತ ಹೇಳಿ. ನಿಮಗೆ ಯಾವತ್ತೂ ಮಕ್ಕಳಾಗಲ್ಲ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್ ನೀವು? ನಿನ್ನೆ ತಾನೇ ನನ್ನ ಹೆಂಡತಿ ಫೋನ್ ಮಾಡ್ಬಿಟ್ಟು ಅವಳು ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳಿದ್ಲ. ಇರಬಹುದು, ನಿಮ್ ಹೆಂಡತಿ ತಾಯಿ ಆಗಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನೀವು ಮಾತ್ರ ತಂದೆ ಆಗಕ್ ಸಾಧ್ಯನೇ ಇಲ್ಲ. ನಿಮ್ ಬ್ಲಡ್ ರಿಪೋರ್ಟ್ ಅದನ್ನೇ ಹೇಳ್ತಾ ಇದೆ. ಆದ್ರೆ ಡಾಕ್ಟರ್, ನನ್ನ ಹೆಂಡತಿ. ಐ ಆಮ್ ಸಾರಿ, ಡಾಕ್ಟರ್ ಆಗಿ ನಾನು ಈ ಮಾತು ಹೇಳ್ಬಾರ್ದು. ನಿಮ್ ಹೆಂಡತಿ ಗರ್ಭಿಣಿ ಆಗಿರೋದೇ ಆದ್ರೆ ಆ ಮಗು ಖಂಡಿತ ನಿಮ್ಮದಲ್ಲ. ಫೋನ್ ರಿಸೀವ್ ಮಾಡ್ತಿಲ್ಲ ಅಲ್ವಾ? ಹೌದು, ಬೆಳಿಗ್ಗೆನ ಬ್ಲಡ್ ರಿಪೋರ್ಟ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ದ. ಈಗ ನೋಡಿದ್ರೆ ಫೋನ್ ತಗೋತಾ ಇಲ್ಲ. ಏನಾಯ್ತೋ ಗೊತ್ತಿಲ್ಲ. ಏನಾಗಿರ್ಬೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ರಿಪೋರ್ಟ್ ಅಲ್ಲಿ ಅವನೇ ಅಪ್ಪ ಅಂತ ಕನ್ಫರ್ಮ್ ಆಗಿದೆ. ಇನ್ ಕಾಲ್ ಹೆಂಗ್ ರಿಸೀವ್ ಮಾಡ್ತಾನೆ? ಆ ಲಾಯರ್ ಮೂರ್ತಿ ಯಾವಾಗ ಬರ್ತಾನೆ? ಅವ್ರು ಬರ್ತಾ ಇಲ್ಲ, ಅವ್ರ ಕೊಲ್ಲಿಗನ್ ಕಳಿಸ್ತಾ ಇದಾರಂತೆ. ಅವ್ರ ಹೆಸರು ಮೂರ್ತಿ ಅಂತೆ. ಅವ್ರು ನಿಮಗೂ ಚೆನ್ನಾಗಿ ಗೊತ್ತು, ಮದ್ವೆಗೂ ಬಂದಿದ್ರು. ಈ ಮೂರ್ತಿ ಆ ಮೂರ್ತಿಗಿಂತ ಚೆನ್ನಾಗಿದ್ರೆ ಸಾಕು. ಅಯ್ಯೋ, ನನಗೂ ಅಷ್ಟೇ ಬೇಕು. ಎಲ್ಲಿ ಹೊರಟ್ರಿ? ಸ್ವಲ್ಪ ಕೆಲಸ ಇದೆ, ಅರ್ಧ ಗಂಟೆಲಿ ಬರ್ತೀನಿ. ಅಕ್ಕ, ಇವ್ರ ಗ್ಯಾರಂಟಿ ಆ ಅವಿವೇಕನ್ ಮೀಟ್ ಮಾಡಕ್ಕೆ ಹೋಗ್ತಾ ಇರೋದು. ಆ ರಾಸ್ಕಲ್ಗೆ ಇವರು ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅರ್ಥ ಆಗ್ತಿಲ್ಲ. ಹಾ. ಸ್ವಂತ ಇವರ ಮಗಳಿಗೆ ಮೋಸ ಆಗ್ತಿರೋದು ಇವರಿಗೆ ಗೊತ್ತಾಗ್ತಿಲ್ವಾ? ಯಾರಿಗ್ ಗೊತ್ತು, ಇಬ್ರು ಪಾರ್ಟ್ನರ್ಸ್ ಇದ್ರು ಇರ್ಬೋದು. ಪಾರ್ಟ್ನರ್ಸ್ ಹಾ. ಯಾವ್ದ್ರಲ್ಲಿ? ಯಾವ್ದ್ರಲ್ಲಿ ಅಂತ ನನಗೆ ಕೇಳಿದ್ರೆ ನಿನಗೆ ಗೊತ್ತಲ್ಲ. ಹೋಟ್ಲಲ್ಲಿ ಇರ್ಬೋದು, ಆಸ್ಪತ್ರೆಯಲ್ಲಿ ಇರ್ಬೋದು, ಡೆಲಿವರಿಲಿ ಇರ್ಬೋದು, ಬೈಟು ಕಾಫಿ ತರ. ಯಾರಾದ? ನಾನು ವಿವೇಕ್. ನಾನು ಅನ್ನೋರು ಯಾರೋ ಗೊತ್ತಿಲ್ಲ. ನಾನ್ ಕಣಪ್ಪ, ನಿನ್ ಮಾವ. ಓ ಮಾವ, ನಾನೇ ನಿಮ್ಮನ್ನ ನೋಡಕ್ಕಾಗ್ಲೇ ಮಾತಾಡಕ್ಕಾಗ್ಲೇ ಇಷ್ಟ ಇಲ್ಲ. ಇಷ್ಟ ದಿವಸ ನೋಡಿದ್ದೆ ದೊಡ್ಡ ವಿಷಯ. ನಿಮ್ಮ ಹತ್ರ ಅಷ್ಟೇ ಅಲ್ಲ,
ನಿಮ್ ಟೋಟಲ್ ಫ್ಯಾಮಿಲಿ ಜೊತೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಪ್ಪ ಅಂದ್ರೆ ನೀವೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡಿದೀರಾ. ಏನ್ ಬಡಬಡಿಸ್ತಾ ಇದೀಯಾ? ಬಾಗಿಲ್ ತೆಗಿ ವಿವೇಕ್. ನಾನು ಯಾರನ್ನ ನೋಡ್ಬೇಕಾಗಿಲ್ಲ ಬಾಗ್ರೆ. ರಾಧಾಬಾಯಿ, ರಾಧಾಬಾಯಿ, ಇಲ್ಲಿದ್ಯಾ? ಯಾರು? ಅಯ್ಯೋ ಅಯ್ಯೋ, ನೀನಾ? ನಿನಗಲ್ಲ, ಆ ವಿವೇಕ್ ಹೇಳ್ದೆ. ಬಡ್ಡಿ ಮಗ ಎಲ್ಲ ಹಾಳು ಮಾಡ್ಬಿಟ್ಟ. ಕರೆಕ್ಟ್. ಚಪ್ಪಲಿ ಹೊಡಿಬೇಕು ಅವನ್ನ. ಹಾ. ಪಾಪ ಮೃದುಲನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಹಲೋ, ನಾನ್ ಮೃದುಲನ್ ವಿಷಯ ಅಲ್ಲ ಹೇಳ್ತಾ ಇರೋದು, ಹಾ? ನನ್ನ ಮೀನನ್ ವಿಷಯ. ಯಾಕೆ? ಏನಾಯ್ತು ನಿಮ್ಮಿಬ್ಬರಿಗೆ? ಏನು ಆಗ್ತಾನೆ ಇಲ್ಲ, ಅದೇ ಸಮಸ್ಯೆ. ಆ ಬಡ್ಡಿ ಮಗ ಯಾರನ್ನೋ ಪ್ರೆಗ್ನೆಂಟ್ ಮಾಡಿರ್ಬೇಕಾದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ಏನ್ ತಾನೇ ಆಗೋದಕ್ಕೆ ಸಾಧ್ಯ? Correct. ಈಗ ಕೋರ್ಟು ಕೇಸು ಡೈವರ್ಸು ಅಂತ ಅಟ್ಲೀಸ್ಟ್ 2 years ಆದ್ರೂ ಎಳೆಯುತ್ತೆ. ಆಗ ಮೀನನ್ ಕಣ್ಣಿಗೆ ನಾನು ಮುದುಕನ್ ತರ ಕಾಣಿಸ್ತೀನಿ. ಅಯ್ಯೋ. ಅಷ್ಟರಲ್ಲ ಅವಳು ಯಾರನ್ನ ನೋಡ್ಕೊತಾಳೋ ಏನು. ಎಲ್ಲಿ ಸ್ವಲ್ಪ ಫೇಸ್ ಟರ್ನ್ ಮಾಡು. ಈಗಲೇ ಮುದ್ಕನ್ ತರ ಕಾಣಿಸ್ತೀಯಲ್ಲ. ಏ, ಅಲ್ಲ್ ನೋಡು. ಯಾರೋ ಮಗನ ಎತ್ಕೊಂಡ್ ಬರ್ತಾವ್ರೆ. ಭಾವ ಈ ಲೆವೆಲ್ ಬಂದ್ಬಿಟ್ನ. ಏ, ಸುಮ್ಮೀರ. ಇದು ಮಿಸ್ಟರ್ ವಿವೇಕ್ ಮನೆ ತಾನೆ? ಓಹೋ. ಯಾರ್ ಬೇಕು? ಮಿಸ್ಟರ್ ವಿವೇಕ್ ಬೇಕಂತೆ. ಎಲ್ಲಿಂದ ಬಂದಿದ್ಯಾ? ಬೆಂಗಳೂರಿಂದ. ಬೆಂಗಳೂರು ಮಂಜು. ಯಾಕೆ, ಏನಾಯ್ತು? ಏನಿಲ್ಲ, ಸೇಮ್ ಪ್ರಿಂಟ್. ಕಣ್ಣು ಅವನ್ ತರಾನೇ ಇದೆ. ವಾತನ ಗಡ್ಡ ಒಂದ್ ಅಂಟಿಸಿದ್ರೆ ನೀನು ಗಂಡಾನೆ. ಮೂಗು ಅವನಂಗೆ ಇದೆ. ನೀವೆಲ್ಲ ಏನ್ ಮಾತಾಡ್ಕೊಳ್ತಾ ಇದ್ದೀರಾ? ಈ ಮಗು ಯಾರ್ದು? ನಂದೇ. ಅದ್ ನಮಗೂ ಕಾಣಿಸ್ತಾ ಇದೆ. ನಮ್ಮ ಪ್ರಶ್ನೆ ಇದ್ರ ಅಪ್ಪ ಯಾರು ಅಂತ. ವಿವೇಕ್ ತಾನೆ? ಅಯ್ಯೋ ಅಲ್ಲ, ರಾಕೇಶ್. ರಾಕೇಶ? ಇವ್ರು ನನ್ ಗಂಡ ರಾಕೇಶ್. ಅವತ್ತು ಇದ್ದಕ್ಕಿದ್ದ ಹಾಗೆ ನನಗೆ ಹೆರಿಗೆ ನೋವು ಕಾಣಿಸ್ಕೊಳ್ತು. ಇವರು ಊರಲ್ಲಿ ಇರ್ಲಿಲ್ಲ, ರಾತ್ರಿ ಬೇರೆ ಜೊತೆಗೆ ಯಾರೂ ಇರ್ಲಿಲ್ಲ. ಕಾರ್ ತಗೊಂಡು ಒಬ್ಳೆ ಹಾಸ್ಪಿಟ್ಲಿಗೆ ಹೊರಟೆ. ಪೇನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕಾರ್ ಕಂಟ್ರೋಲಿಗೆ ಸಿಗದೆ ಅಡ್ಡಾದಿಡ್ಡಿಯಾಗಿ ಓಡಿಸ್ತಾ ಒಂದ್ ಮರಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟೆ. ಆಗ ದೇವ್ರು ಬಂದ ಹಾಗೆ ಮಿಸ್ಟರ್ ವಿವೇಕ್ ಬಂದು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ನಾವಿಬ್ರು ಅವರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದೀವಿ. ಒಳಗ್ ಬನ್ನಿ ಪ್ಲೀಸ್. ಇಲ್ಲ ಪರವಾಗಿಲ್ಲ, ಈಗ ಅರ್ಜೆಂಟಲ್ಲಿ ಇದೀವಿ. ಅದು ವಿವೇಕ್ ಅವರು ಅವ್ರಿಗಿಲ್ಲ, ಬಂದ ತಕ್ಷಣ ತಿಳಿಸ್ತೀವಿ. ಅವ್ರ ಉಪಕಾರನ ನಾವ್ ಈ ಜನ್ಮದಲ್ಲಿ ತೀರ್ಸೋದಿಕ್ಕಾಗಲ್ಲ. ಪ್ಲೀಸ್, ಅವ್ರು ಬರ್ತಿದ್ ಹಾಗೆ ನಾವು ಬಂದ ವಿಷಯನ ಅವ್ರಿಗೆ ಹೇಳ್ಬಿಡಿ, ಮರಿಬೇಡಿ. ಅದೇ ಕಣ್ಣಂತೆ ಗಡ್ಡ ಅಂಟಿಸ್ಬಿಟ್ರೆ ಅವಳು ಗಂಡನ್ ಥರಾನೇ ಇರ್ತಾನಂತೆ. ನೀನೇನ್ ಹೇಳ್ದೆ? ಮೂಗು. ನಾಚಿಕೆ ಆಗ್ಬೇಕು, ನಿಮಗ್ ಮಾತ್ರ ಅಲ್ಲ, ನಮ್ಮೆಲ್ರಿಗೂ. ಅಷ್ಟು ಒಳ್ಳೆ ಮನುಷ್ಯರು ನಾವೆಲ್ಲರೂ ಅನ್ಮಾನ್ಸಿದ್ವಿ. ಮಮ್ಮಿ, ಇದೆಲ್ಲ ಆಗಿದ್ದು ನೀನ್ ಉಪದೇಶಿಸಿದಾನೆ. ಅವತ್ತು ಡ್ಯಾಡಿ ವಿವೇಕ್ ಬರೋವರೆಗೂ ನಾವೆಲ್ಲರೂ ಸ್ವಲ್ಪ ವೇಟ್ ಮಾಡೋಣ ಅಂತ ಎಷ್ಟೆಲ್ಲ ಹೇಳಿದ್ರು. ಅವ್ರ ಮಾತನ್ನ ಕೇಳೋಷ್ಟು ತಾಳ್ಮೆ ನಮ್ಗೆ ಯಾರಿಗಾದ್ರೂ ಇತ್ತಾ? ಇಲ್ಲ. ಅಷ್ಟ್ರಲ್ಲೇ ನಾವೆಲ್ಲರೂ ನಮ್ ನಿರ್ಧಾರಕ್ಕೆ ಬಂದ್ಬಿಟ್ವಿ. ಲಾಯರ್ನು ಬೇರೆ ಕರ್ಸ್ಬಿಟ್ವಿ. ಮಮ್ಮಿ, ನೀನ್ ಈಗ್ಲೇ ವಿವೇಕ್ ಫೋನ್ ಮಾಡಿ ಸಾರಿ ಹೇಳ್ಬೇಕು. ನಾನ್ ಯಾಕೆ ಸಾರಿ ಹೇಳ್ಬೇಕು? ಈ ಹೆಂಗ್ಸ್ ವಿಷಯ ಬಿಡು. ಆ ಹೋಟೆಲ್ ರೂಮ್ ನಲ್ಲಿ ಇನ್ನೊಬ್ಳು ಹುಡುಗಿ ಇದ್ಲಲ್ಲ, ಅವಳ ಬಗ್ಗೆ ನಿಜ ಗೊತ್ತಾಗೋವರೆಗೂ ನಾನ್ ಸಾರಿ ಹೇಳಲ್ಲ. ಏಯ್, ಏನ್ ಕರೆಕ್ಟು? ನಿನ್ನತ್ರ ಯಾಕೆ ನಿಜ ಹೇಳ್ಬೇಕು? ನನ್ ಗಂಡ ಯಾವಳ ಜೊತೆ ಇದ್ರು ಅದ್ ನನ್ ಸಮಸ್ಯೆ, ನೀನ್ ಸಮಸ್ಯೆ ಅಲ್ಲ. ಶಿವ ಶಿವ, ದಾರಿ ಬಿಡು. ಏನು ಎಲ್ರು ಹಿಂಗ್ ಊದ್ಬಿಟ್ಟು ಹೋಗ್ತಾವ್ರೆ? ಅಕ್ಕ, ಈಗ ಬಂದ್ರಲ್ಲ ಗಂಡ ಹೆಂಡ್ತಿ, ನನಗೆ ಯಾಕೋ ಅವ್ರ ಮೇಲೆನೆ ಅನುಮಾನ. ಯಾಕೆ ನಿನ್ನ ಅಳಿಯ ಇವ್ರನ್ನ ಬಿಟ್ಟು ನಾಟಕ ಆಡ್ಸಿರ್ಬಾರ್ದು? ಅದೇ ಆ ಟಿವಿ ಸೀರಿಯಲ್ ಆಟೆ ಜೊತೆ ಸೇರ್ಕೊಂಡು ನಿನ್ ಗಂಡ ನಾಟಕ ಆಡ್ಸಿದ್ನಲ್ಲ ಹಂಗೆ. ಶಟ್ ಅಪ್. ನಿನ್ ಕೋತಿ ಬುದ್ಧಿನೇನೆ ನಮ್ಮಮ್ಮ ಹೀಗೆಲ್ಲ ಆಡ್ತಿರೋದು. ಡ್ಯಾಡಿ ಡ್ಯಾಡಿ, ನಿಮ್ಗೊಂದ್ ವಿಷಯ ಗೊತ್ತಾ? ಆ ಮಗುವಿನ ತಂದೆ ವಿವೇಕ್ ಬಾವ ಅಲ್ಲ, ಆದ್ರೆ ಡ್ಯಾಡಿ ಮಮ್ಮಿ ಈಗ ತಾನೇ ಬಂದ್ ಹೋದ್ರು. ನೀನ್ ಸ್ವಲ್ಪ ನನ್ ಜೊತೆ ಬಾ, ನಾವ್ ಹೋಗಿ ಒಬ್ರನ್ನ ನೋಡ್ಬೇಕು. ಯಾರನ್ನ? ಅದನ್ನ ದಾರಿಲಿ ಹೋಗ್ತಾ ಹೇಳ್ತೀನಿ. ಒಂದ್ ನಿಮಿಷ ರೀ, ಬಟ್ಟೆ ಬದಲಾಯಿಸ್ಕೊಂಡ್ ಏನ್ ಬರ್ತೀನಿ. ಬೇಕಾಗಿಲ್ಲ, ನಾವೇನು ಮದ್ವೆಗೆ ಹೋಗ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾ ಇರ್ಬೋದು ಇವ್ರು? ಅದೇ ಎಲ್ಲಿಗೆ ಹೋಗ್ತೀಯ? ಅದೆಲ್ಲ ನಿಮಗೆ ಯಾಕೆ? ಇದನ್ನು ಹಾಳು ಮಾಡೋದಿಕ್ಕ? ಬಾರೆ. ಇವ್ರ ಕಾಳಿ ಕೂಡ ನಮ್ಗೆ ಒಂದು ವಿಷಯ ಕರೆಕ್ಟ್ ಆಗಿ ಅರ್ಥ ಆಗೋಯ್ತು. ಏನು? ಮೀನಾ ಮೀನಾ ಅಂತ ಕನಸು ಕಾಣ್ತಿದ್ಯಲ್ಲ, ಅದು ಗೋವಿಂದ. ಕೋತಿ
ಒಂಟಿ ತರ ಆಡ್ಬೇಡ ಅಂತ ನಾನು ಎಷ್ಟು ಸರಿ ಹೇಳಿದೆ. ಎದ್ದೇಳ್ರಿ ಎದ್ದೇಳ್ರಿ. ಎದ್ ನಿಂತಿನಲ್ಲೇ ನನಕ್ಕಿಂತ ಎತ್ತರದಿ ನೀನು. ನಾ ಎದ್ದಿನ ಕುಂತಿನೋ ನಿನಗೆ ಹೆಂಗ್ ಗೊತ್ತಾಗ್ಬೇಕು? ನನ್ನ ಕರ್ಮ. ಅದು ನನ್ನ ಕೇಸ್ ಪೇಪರ್ಲೇ. ಸಿಕ್ಕಿರೋ ಒಂದ್ ಕೇಸ್ನೆ 3 ವರ್ಷದಿಂದ ತಿರುಗಿ ಹಾಕ್ತಾ ಇದೀರಾ. ಹಿಡ್ಕೊಳ್ಳಿ ಸೀರೆನ ಮಡ್ಚೋಣ. ಆತ ಜೀವನ ಪರ್ಯಂತರ ನಾ ಸೀರೆ ಮಡ್ಚ್ಕೊತಿದ್ರ ನನಗ್ ಕೇಸ್ ಬಂದಂಗ. ವಿಶ್ವ ಮಾಳ್ವಿಕಾ ಈಗ್ಲೇ ಬರ್ತಾ ಇದಾರ? ಇನ್ನೇನು ಸ್ವಲ್ಪ ಹೊತ್ನ್ಯಾಗ ಬಂದ್ಬಿಡ್ಬೋದು. ಆ ಹುಡುಗ ಇಂಥ ಕಚ್ಚಡ ಕೆಲ್ಸಗಳನ್ನ ಮಾಡ್ತಾನೆ ಅಂದ್ರೆ, ಒಂದ್ ಹೆಣ್ಣು ಹೋಟ್ಲಲ್ಲಿ, ಇನ್ನೊಂದು ಆಸ್ಪತ್ರೆಯಲ್ಲಿ. ಅಪ್ಪ ದೇವ್ರೇ. ನಿಮ್ಮಂಥವ್ರೆ ಯಾರೋ ಅವನ್ನ ದಾರಿ ತಪ್ಸಿರ್ಬೇಕು. ಎಲ್ಲಾ ನಿನ್ನ ಅಪ್ಪನ ಸುಮ್ ನಿಂತಿರೋ ನನ್ನ ಯಾಕೆ ಹೇಳ್ತಿಲ್ಲ? ಅದ್ರಾಗ ನಿಮ್ದು ಒಳ್ಳೆ ಕತಿ ಆತಲೇ. ಆ ಹುಡುಗಿನ ಕಳ್ಸಿದ್ ನಾನ? ಯಾರು ಗೊತ್ತು? ಹೋದ್ ಸಲ ಇದೇ ವಿಶ್ವನ್ ಮನೆಗೆ ನೀವು ನಿಮ್ ಕಲಿಗ್ ತಾನೆ ಆ ಟಿವಿ ಆರ್ಟಿಸ್ಟ್ ಬಿಡನ್ನ ಕಳಿಸಿದ್ದು. ಆಮೇಲೆ ನಡೆದ ರಾಮಾಯಣ ನಿಮ್ಗೆ ಗೊತ್ತಲ್ಲ. ನೋಡ್ ಡಿಯರ್, ನನ್ನ ಕಲೀಗ ನನಗ್ ಬರಬ್ಬರಿ ಐಡಿಯಾನ ಕೊಟ್ಟಾನ. ಆದ್ರ ಮಂಗ್ಯಾನ ಮಗ ಮಂಜಾದನ್ಲ, ನಮ್ ವಿಷ್ಣು ಭಾವ ಮೈದ, ಅವನ ಎಲ್ಲಾ ಕುಡಿಗೇಡ್ ಸಿಟ್ಟಿದ್ದ. ಆದ್ರ ಹುಡುಗಿ ನಿನ್ನಂಗ ಬಾಳ ಚೆಲುವಿದ. ಅಂದ್ರೆ ಆ ಹುಡುಗಿ ಪರಿಚಯ ನಿಮ್ಗೂ ಚೆನ್ನಾಗೇ ಇರ್ಬೇಕು. ಇರ್ಲಾರ್ದೇನು ಮತ್ತ? ನನ್ನ ಕಲೀಗ ಒಬ್ಬ ನಟಿ ಬೇಕು, ನಟನ ಮಾಡಕಂದಾಗ ಆಕಿನ ಪರಿಚಯ ಮಾಡಿಸಿದ್ಯಾರ? ನಾನ. ಓಹೋ, ಸಾಹೇಬ್ರಿಗೆ ಆ ಟಿವಿ ಆರ್ಟಿಸ್ಟ್ ಪರಿಚಯ ಹೇಗಾಯ್ತು? ದಿನಾ ಟಿವಿ ನೋಡ್ಕೋತ ಕುಂತಿರ್ತೀವಲ್ಲ. ಅವ್ರು ಬಂದ್ರು. ಅವ್ರ ಮುಂದೆ ಇದ್ ಬಿದ್ದು ಮರ್ಯಾದೆ ಕಡಿಬ್ಯಾಡ್ಲೇ ಮಂಗ್ಯ. ಬಾಲೇ ದೋಸ್ತ, ಬಾ ಬಾ ಕುಂದ್ರ. ಚೆನ್ನಾಗಿದೆ ಮಾಳ್ವಿಕಾ. ಏನೂ ಚೆನ್ನಾಗಿಲ್ಲ. ಮನೆಯಲ್ಲಿ ನಡೀತಿರೋ ರಾಧಾ ಅಂತ ನಿನ್ ಗೊತ್ತಿದೆಯಲ್ಲ. ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಮೂರ್ತಿ, ಆ? ನೀನು ನನಗೇನು ಹೇಳಿದ್ಯೋ ಅದನ್ನ ಇವಳಿಗೂ ಹೇಳು. ಆತ್ ಬಿಡ. ಒಂದ್ ತಾಸ್ ಮೊದಲ ವಿವೇಕ್ ನನಗ್ ಫೋನ್ ಹಚ್ಚಿ ಹೇಳಿದ್ದ ಹೋಟ್ಲಿಗೆ ಬರ್ರಿ ಅಂತ. ನಾ ಎಲ್ಲಿ ದೋಸೆ ತಿನ್ನಿಸ್ತಾನೋ ವಡಾ ತಿನ್ನಿಸ್ತಾನೋ ಅಂತ ಬಹಳ ಸಂತೋಷದಿಂದ ಹೋಗಿದ್ದೆ. ಅಲ್ಲಿ ಹೋಗಿ ನೋಡಿದ್ರ ಬಬಲಾದಿ ಮುತ್ಯ ಜಾತ್ರೆನ ನಡೆದಿತ್ತಪ್ಪ. ಸದಾಶಿವನ್ ಭಕ್ತರು ಸಿಕ್ಕಾಪಟ್ಟಿ ಸೇರಿ ಖಾಲಿ ಮಾಡಿ ಶಿಶೆ ಎಲ್ಲ ಒಗದ್ ಬಿಟ್ಟಿದ್ರು. ಅಲ್ಲಿ ಇವನ ಎಲ್ಲಾ ಶಿಶೆನು ಖಾಲಿ ಆಗೈತಿ. ಲೆಕ್ಕ ತಪ್ಪಿ ಕುಡಿಯಕತ್ತಿ ಅಂತ ಕಾಣಿಸುತ್ತ. ಹೇಗೆ ಕುಡಿಯಬಾರ್ದಾ? ಕುಡಿಬೇಕು, ಬೇಕಾದಂಗ ಬೇಕಾದಷ್ಟು ಕುಡಿ. ನನಗೆ ಡೈವರ್ಸ್ ಬೇಕು. ಡೈವರ್ಸು? ಲೇ, ಕುಡಿದ್ ನಿಶೆ ಹೆಚ್ಚಾಗೈತೆನ? ಎತ್ತಿಗೆ ಮಜ್ಜಿ ಕೊಟ್ಟ ಹೆತ್ತಂಗ ಮಜ್ಜಿ ಕುಡಿಸ್ಬಿಟ್ಟೆನ. ಡೈವರ್ಸ್ ಬೇಕಂತ. ಡೈವರ್ಸ್ ಅಂತೇನಾಗೈತ್ಲಿ ಈಗ? ಯಾಕೆ ಏನು ಅವೆಲ್ಲ ಬೇಡ. ಡೈವರ್ಸ್ ಕೊಡ್ಸಕ್ ಆಗತ್ತಾ ಆಗಲ್ವಾ ಅಷ್ಟು ಹೇಳಿ. ನೋಡಪ್ಪ ವಿವೇಕ್ ಮಲ್ಲಿಕಾರ್ಜುನ್ ಗೌಡ, ಕೇಸಿಗೆ ತಕ್ಕ ಕಾರಣ ಇರ್ಲಿಲ್ಲ ಅಂದ್ರ ಡೈವರ್ಸ್ಗೆ ಅಪ್ಲೈ ಆಗುದಿಲ್ಲ. ನಿಮಗೆ ಸರಿಯಾದ ತಕ್ಕನಾದ ಕಾರಣ ಬೇಕು ಅಷ್ಟೇ ತಾನೆ? ಹೌದು, ಮತ್ತ ತಕ್ಕನಾದ ಕಾರಣ ಇಲ್ಲಾರ್ದ ಕೋರ್ಟ್ ಹೋದ್ರ ಜಡ್ಜು ನನ್ನ ಎದಿ ಮೇಲೆ ನಂಗೆ ಹಿಡಿದು ಹೊರಗೆ ಹೋಗಿತಾನ. ನಿನಗೇನು ಪ್ರಾಬ್ಲಮ್ ಇಲ್ಲ. ಹಂಗ ನಾ ಮನೆಗೆ ಹೋದ್ನಂದ್ರ ನನ್ನ ಹೆಂಡತಿ ನನ್ನ ಎದಿ ಮೇಲೆ ನಂಗೆ ಹಿಡಿದು ನನಗೆ ಹೊರಗೆ ಹೋಗಿತಾಳ. ಆಮೇಲೆ ನೀ ಬರ್ತೀಯಪ್ಪ ನಮ್ ಸಂಸಾರ ಸರಿ ಮಾಡಕ್. ಇನ್ಯಾರು ಕುಂಡ್ಲಿ ಹುಡುಕಾಡ್ತಾನ ಏನ? ತಗನ್ನಪ್ಪ ಪಂಚಾಂಗ. ಕಮಾನ್, ಟೇಕ್ ಇಟ್ ಮಿಸ್ಟರ್ ಲಾಯರ್. ಓದಿ ಸಂತೋಷ ಪಡಿ. ಏನ್ ಬರ್ದಿದೆ ಅಂತ ಅರ್ಥ ಆಯ್ತಾ? ನನಗೆ ಯಾವತ್ತಿಗೂ ಮಕ್ಳೇ ಆಗಲ್ವಂತೆ. ಅಲ್ಲದ ರಕ್ತದಲ್ಲಿ ತಾಕತ್ತೇ ಇಲ್ವಂತೆ. ಆದ್ರೆ ಮಜಾ ಏನಪ್ಪಾ ಅಂದ್ರೆ ನನ್ನ ಹೆಂಡತಿ ಗರ್ಭಿಣಿ, ಅಂದ್ರೆ ಪ್ರೆಗ್ನೆಂಟ್. ಈಗ ನೀವ್ ಹೇಳಿ, ಇದು ಹೇಗ್ ಸಾಧ್ಯ ಆಗುತ್ತೆ? ಹೇಳಕ್ಕಾಗಲ್ಲ ಅಲ್ವಾ? ನಾನ್ ಹೇಳ್ತೀನಿ. ನನ್ನ ಹೆಂಡತಿಗೆ ಒಬ್ಬ ಲವರ್ ಇದ್ದಾನೆ. ಆ ಮಗು ಅವನು. ಏನಂತೀರ ಈಗ? ಕಿಸಿತೀರೇನ್ರಿ? ಬಾಯ್ ತೆಗೆದು ಏನು ಹೇಳಲ್ವಾ? ಏನು ಹೇಳಕ್ ಆಗಲ್ಲ. ಅದಕ್ಕೆ ಡೈವರ್ಸ್ ಒಂದೇ ದಾರಿ. ಪಾಯಿಂಟ್ ಕರೆಕ್ಟಾ? ನಿಮಗೆ ದುಡ್ಡು ಇವಾಗ್ಲೇ ಬೇಕಾ ಅಥವಾ ಡೈವರ್ಸ್ ಆದ್ಮೇಲೆ? ಈಗಲೇ ತಗೊಂಡ್ರೆ ಬೆಟ್ರು. ಡೈವರ್ಸ್ ಆದ್ಮೇಲೆ ಜಾಬ್ ಎಲ್ಲ ಖಾಲಿ ಆಗಿರುತ್ತೆ. ನಾ ಮೊದ್ಲು ಕೇಸಿನ ಬಗ್ಗೆ ಪ್ರಿಪೇರ್ ಹಾಕಿನ, ದುಡ್ಡಿಂದ ಆಮೇಲೆ ಮಾತಾಡಿದ್ರೆ ಆಯ್ತು. ಇದು ಎಲ್ಲೆಲ್ಲೋ ಹೋಗ್ತಿದೆ ಮಾಳವಿಕಾ. ಇದಕ್ಕೆ ಮೃದುಲಾನೇ ಉತ್ತರ ಕೊಡ್ಬೇಕು. ಈಗೇನ್ ಮಾಡೋದು ಮಂಜು? ಖಂಡಿತ ವಿವೇಕ್ ಡೈವರ್ಸ್ಗೆ ಅಪ್ಲೈ ಮಾಡ್ತಾನೆ. ಮುಲಾಜೆ ಇಲ್ಲ. ಯಾರ್ ತಾನೇ ತನ್ನ ಹೆಂಡತಿ ಹೊಟ್ಟೆಯಲ್ಲಿ ಇನ್ನೊಬ್ಬರ ಮಗನ ಬೆಳೆಯದಕ್ ಬಿಡ್ತಾರೆ? ನಾನಾಗಿದ್ರೆ ಅವ್ನು ನಂಗೆ ತುಂಡ ಮಂಜು, ಯಾರ್ ಬಗ್ಗೆ ಮಾತಾಡ್ತಿದ್ಯಾ ಗೊತ್ತಾ? ಅಯ್ಯೋ ಸಾರಿ ಅಕ್ಕ, ಸ್ವಲ್ಪ ಹೊತ್ತು ಹುಡುಗಿ ನಮ್ಮನೆ ಅವಳು ಅಂತ ಅನ್ನೋದೇ ಮರ್ತೋಯ್ತು. ಹೋಗ್ಲಿ ಬಿಡು. ಮಂಜು, ನೀನೇ ಮೃದುಲಾ ಹತ್ರ ಮಾತಾಡ್ಬೇಕು. ಒಬ್ಬ ತಾಯಾಗಿ ನನ್ನಿಂದ
ಅಂತ ವಿಷಯನ ಕೇಳೋಕಾಗಲ್ಲ. ಅಕ್ಕ ಸರ್ ಕಾಫಿ ಬೇಕಾ? ಬೇಡ ಬೇಡ, ಎಲ್ಲಿ ಯಾರೋ ಕಾಣ್ತಾ ಇಲ್ಲ. ಎಲ್ರು ಅವರು ರೂಮಲ್ಲಿ ಇದ್ದಾರೆ. ನೀವ್ಯಾಕೆ ಸ್ವಲ್ಪ ಅಪ್ಸೆಟ್ ಆದಂಗಿದ್ದೀರಾ? ಸಟ್ಟೆ ಎಲ್ಲ ಕೆಟ್ಟೋಗಿದೆ. ನೀನೇ ಈ ಮನೆಗೆ ಹೊಸಬಳೇನಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಮನೆಯವರಲ್ಲಿ ನೀನು ಒಬ್ಬಳಾಗಿದ್ದೀಯ. ಇಲ್ಲಿ ಏನೇನ್ ನಡೀತಿದೆ ಅನ್ನೋದು ನಿನಗೂ ಗೊತ್ತಿದೆ. ನನಗೊಂದು ಸಹಾಯ ಮಾಡ್ತೀಯ ರಾಧಾ? ಸಹಾಯನಾ? ಏನ್ ಹೇಳಿ? ನೀನು ಮೃದುಲಾ ಹತ್ರ ಸ್ವಲ್ಪ ಮಾತಾಡ್ತೀಯಾ? ಅದು ಬಹಳ ಸೂಕ್ಷ್ಮವಾದ ವಿಷಯ. ಅವಳ ತಂದೆಯಾಗಿ ನನಗೆ ಮಾತಾಡೋಕೆ ಮುಜುಗರ ಆಗತ್ತೆ. ನನಗೆ ಅರ್ಥ ಆಗತ್ತೆ ಸರ್. ಅವಳ ಹತ್ರ ನಾನ್ ಮಾತಾಡ್ತೀನಿ ಬಿಡಿ. ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕಾದ್ರೆ ಕೊಡ್ತೀನಿ. ಏನ್ ಸರ್ ನೀವು ಈಗ ತಾನೇ ನೀವು ನಾನು ನಿಮ್ ಫ್ಯಾಮಿಲಿ ಮೆಂಬರು ಅಂದ್ರಿ. ಮನೆಯವ್ರ ಹತ್ರ ನಾನು ಎಕ್ಸ್ಟ್ರಾ ದುಡ್ಡು ತಗೊಳಲ್ಲ ಸರ್. ಥ್ಯಾಂಕ್ಸ್. ಮೃದುಲಾ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ? ನಾನ್ ಮೃದುಲ ರೂಮ್ಗೆ ಹೋಗ್ತಾ ಇದೀನಿ. ನಾನು ಮೃದುಲ್ ರೂಮ್ಗೆ ಹೋಗ್ತಾ ಇದೀನಿ. ನೀನ್ ಯಾಕೆ ಹೋಗ್ತಿದ್ಯಾ? ನೀನ್ ಯಾಕೆ ಹೋಗ್ತಾ ಇದೀಯಾ? ನನ್ಗೆ ಅಲ್ಲಿ ಕೆಲಸ ಇದೆ, ಹೋಗ್ತಾ ಇದೀನಿ. ನನಗೂ ಏನೋ ಕೆಲಸ ಇದೆ, ಹೋಗ್ತಾ ಇದೀನಿ. ಸರಿ ಹೋಗು. ಬೇಡ, ನೀನೇ ಹೋಗು. ನಾನೇ ಹೋಗ್ತೀನಿ. ಅಲ್ಲಿ ಹೋಗಿ ನೀನ್ ಕೋತಿ ಬುದ್ಧಿ ತೋರಿಸ್ಬಿಟ್ರೆ ಎತ್ಕೋಗಿ ಮೆಟ್ಲು ಹೊಡೆದೋಗುತ್ತೆ. ಬೇಡ ಮಂಜು. ಕರೆದ್ರಾ? ಇಲ್ವಲ್ಲ. ಮತ್ತೆ ಮಂಜು ಹೇಳ್ದ ನೀವೇನೋ ನನ್ನ ಕರೆದ್ರಿ, ನನ್ ಜೊತೆ ನೀವ್ ಮಾತಾಡ್ಬೇಕು ಅಂತ. ನಂಗೆ ಯಾರ ಜೊತೆನೂ ಮಾತಾಡಕ್ ಇಷ್ಟ ಆಗ್ತಾ ಇಲ್ಲ. ನನಗೆ ಅರ್ಥ ಆಗತ್ತೆ. ಆದ್ರೂ ಮನಸ್ಸಿನಲ್ಲಿರೋದೆಲ್ಲ ಯಾರಿಗಾದ್ರೂ ಹೇಳ್ಬಿಟ್ರೆ ಮನಸ್ಸು ಹಗರ ಆಗತ್ತೆ. ನೀವ್ ನನ್ನ ಹತ್ರ ಮಾತಾಡ್ಬೋದು. ಅಂಥದ್ದೇನು ನನ್ ಮನ್ಸಲ್ಲಿಲ್ಲ ರಾಧಾಬಾಯ್. ನಡೀತಿರೋದ್ ನೋಡಿದ್ರೆ ತುಂಬಾ ಬೇಜಾರಾಗ್ತಾ ಇದೆ. ನನಗನ್ಸುತ್ತೆ ಯಾರೋ ಏನೋ ವಿವೇಕಿಗೆ ಫಿಟ್ಟಿಂಗ್ ಇಡ್ತಿದ್ದಾರೆ ಅಂತ. ಅಲ್ಲ, ನಿಮ್ ಬಗ್ಗೆ ಬೇರೆ ಏನೇನೋ ಸುದ್ದಿ ಹಬ್ಬಿಸ್ತಿದಾರ ಅಂತ. ನನ್ ಬಗ್ಗೆನಾ? ಯಾವ ತರ ಸುದ್ದಿ? ಯಾವ ತರನಾದ್ರೂ ಇರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಬೇರೆಯವ್ರ ಜೊತೆ ಸಮಥಿಂಗ್ ಸಮಥಿಂಗ್. ಫಾರ್ ಎಕ್ಸಾಂಪಲ್ ಅಂದ್ರೆ ಅಷ್ಟೇ. ವಿವೇಕ್ಗೆ ನನ್ ಬಗ್ಗೆ ಚೆನ್ನಾಗ್ ಗೊತ್ತು ರಾಧಾಬಾಯ್. ಅಯ್ಯೋ, ಗೊತ್ತಿರುತ್ತೆ. ಎಲ್ಲ ಗಂಡಂದ್ರಿಗೂ ಹೆಂಡತಿರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೂ ಈ ಗಂಡಂದ್ರಿಗೆ ಸಣ್ಣ ವೀಕ್ನೆಸ್ ಏನಪ್ಪಾ ಅಂದ್ರೆ ಹೆಂಡತಿರ ಬಗ್ಗೆ ಅನುಮಾನ ಪಡೋದು. ಹೆಂಡತಿರ ಬಗ್ಗೆ ಯಾರಾದ್ರೂ ಒಳ್ಳೇದ್ ಹೇಳ್ಬಿಟ್ರೆ ಅದ್ ತಗೊಳೋದ್ ಬಹಳ ಕಷ್ಟ. ಯಾರಾದ್ರೂ ಕೆಟ್ಟದ್ ಹೇಳ್ಬಿಡ್ಲಿ ಪಟ್ಟಂತ ಇಟ್ಕೊಂಡ್ಬಿಡ್ತಾರೆ. ಬೇಕಾ ಗಂಡನೇ ತಗೊಳ್ಳಿ. ನಾನ್ ಬೆಳಗಿನ ಸಾಯಂಕಾಲದವರೆಗೂ ಇಲ್ಲೇ ಕೆಲಸ ಮಾಡ್ತೀನ, ಮಂಜು ಬಗ್ಗೆ ಮನೇಲಿ ಹೇಳ್ತಾನೆ ಇರ್ತೀನ. ನನಗೂ ಮಂಜುಗೂ ಸಮಥಿಂಗ್ ಸಮಥಿಂಗ್ ಇದೆ ಅಂತ ಅನುಮಾನ ಪಟ್ಟ. ಒಂದೇ ಒಂದು ಬಿಟ್ಟೆ ಅಲ್ಲಿಗೆಲ್ಲ ಸರಿ ಹೋಯ್ತು. ಅಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಎಲ್ಲಾ ಗಂಡಂದ್ರದ್ದು ಬಂಡವಾಳ ಇಷ್ಟೇ. ವಿವೇಕ್ಗೆ ನನ್ ಬಗ್ಗೆ ಅನುಮಾನ ಇಲ್ಲ. ಅನುಮಾನ ಇದೆ. ಅದು ನಿಮ್ ಹೊಟ್ಟೆಲಿರೋ ಮಗು ಅವಂದಲ್ಲ ಅಂತ ಅನುಮಾನ ಇದೆ. ನಿಮ್ ಹೊಟ್ಟೆಲಿರೋ ಮಗು ಬೇರೆಯವ್ರದಿರ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದೀನಿ. ವಾಂತಿ ಮಾಡಕ ಪ್ರೆಗ್ನೆಂಟಾ? ರಕ್ತನ ಅಂದ್ರೆ ಇದು ಪ್ರೆಗ್ನೆಂಟ್ ಅಲ್ಲ. ರಾಧಾಬಾಯಿ, ರಾಧಾಬಾಯಿ, ಯಾಕೆ ರಾಧಾಬಾಯಿ, ಏನಾಯ್ತು? ಮುಖ ಎಲ್ಲ ಕಿತ್ತೋಗಿದೆ, ಬಿದ್ದಿಗಿದ್ದ? ಮತ್ತೆ ಮೃದುಲಾ ರೂಮ್ಗೆ ಹೋಗಿದ್ನ, ಅವಳ ಹಾಸಿಗೆ ಮೇಲೆ ಮಲಗಿದ್ಲ, ಇಲ್ಲ ಕೂತಿದ್ಲು. ಸುಮ್ಮನೆ ಮಾತಾಡ್ದೆ. ಅಂತದ್ದೇನು ಮಾತಾಡ್ದೆ? ಸಾರ್ ಬಂದು ನೀನು ನಮ್ ಫ್ಯಾಮಿಲಿ ಮೆಂಬರ್ ಅಂದ್ರು. ನಾನು ಆಲ್ರೆಡಿ ಮೆಂಬರ್. ನಿನ್ನಲ್ಲ, ನನ್ನ. ಅದಕ್ಕೆ ನನಗ್ ತುಂಬಾ ಫೀಲಿಂಗ್ ಆಯ್ತು. ಅವರು ನನ್ಗೊಂದ್ ಪುಟ್ಟು ಸಹಾಯ ಮಾಡು ಅಂದ್ರು. ನಾನು ಸಹಾಯ ಮಾಡು ಅನ್ನ? ಅದಕ್ಕೆ ನೀನು ಒಪ್ಕೊಂಡ್ಯಾ? ಈ ತರನ ಹೆಂಗಲ್ಲ. ಅವ್ರು ಹೇಳಿದ್ರು ಮೃದುಲಾ ಹೊಟ್ಟೆಲಿರೋ ಮಗು ಯಾರ್ದು ಅಂತ ಕೇಳ್ಕೊಂಡ್ ಬಾ ಅಂದ್ರು. ಅದಕ್ಕೆ ನನ್ ಕೇಳ್ದೆ, ನಿಮ್ ಹೊಟ್ಟೆಲಿರೋ ಮಗು ಅವಂದ್ ಅಲ್ವೇನೋ ಅಂತ ಒಂದ್ ಅನುಮಾನ ಇರ್ಬೋದೇನೋ ಅಂತ. ಇಷ್ಟೇ ನಡೆದಿದ್ದು. ಇದು ಇಷ್ಟೇನಾ? ನಮ್ ಬಾವ ಒಬ್ಬ ಫುಲ್. ಇಲ್ಲ ಅಂದ್ರೆ ಹೋಗಿ ಹೋಗಿ ಇಂತ ಕೆಲ್ಸನ ನಿನ್ಗೆ ವಹಿಸ್ತಾ ಇದ್ದ. ರಾಧಾಬಾಯಿ,
ಇಂಥ ಕೆಲಸ ಮಾಡೋದಕ್ಕೆ ಅನುಭವ ಇರ್ಬೇಕು. ನಿನಗಿದ್ಯಾ? ನೋಡಿದೀವಲ್ಲ. ಓಹೋ. ನೋಡು, ಅಕ್ಕನ ನಂತರ ಬಂದು ಹಿಂಗೆ ಹೇಳಿದ್ಲು, ನಿನ್ನ ಹೊಟ್ಟೆಲಿ ಬೆಳೀತಾರ ಮಗು ಯಾರ್ದು ಅಂತ ಅವಳು ಕೇಳ್ಕೊಂಬಾ ಅಂತ ಅನ್ಬಿಟ್ಟು. ಇಂಥ ಕೆಲ್ಸಗಳಿಗೆ ಅದಕ್ಕೆ ಆದಂತ ರೀತಿ ನೀತಿ ಇದೆ. ಅದೆಲ್ಲ ನಿನಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಿನ್ ರಕ್ತ ನೀನೇ ಕುಡಿಯುವಂತ ಪರಿಸ್ಥಿತಿ ಬಂದಿರೋದು. ಈಗ ನೋಡು, ಹಿಂಗ್ ಹೋಗಿ ಹಿಂಗ್ ಬರ್ತೀನಿ, ಹೆಂಗೆ ಗಿಣಿ ಅರಗಿಣಿ ತರ ಮಾತಾಡ್ತಾಳೆ ಅಂತ ಕುಚುಕೋ ಕುಚುಕೋ ಅನ್ಬಿಟ್ಟು 5 ಮಿನಿಟ್ಸ್ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಮೊದ್ಲು ಮುಖ ತೊಳ್ಕೊ. ಹೌದು, ಇವತ್ತು ಶನಿವಾರ ತಾನೆ? ಆಂಜನೇಯ ತರ ಕಾಣಿಸ್ತಾ ಇದೆಯಾ? ಯಾರು ಒಡೆ ಯಾರ ಪೂಜೆ ಗೀಜೆ ಮಾಡಿಗಿಡಾರು? ನಿನಗೂ ಇದೆ. ಏನೋ? ಹಲೋ 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 ಮೇಡಮ್, ಕೂಲ್ ಡೌನ್ ಕೂಲ್ ಡೌನ್. ಈ ಸಿಟ್ಟಲ್ಲಿ ಮೂಗಾಗಲ್ಸೋದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನೋಡು, ಈಗ ಸಿಂಪಲ್ ಆಗಿರೋ ಒಂದು ಕ್ವಶನ್ ಕೇಳ್ತೀನಿ, ನೀನು ಹಿಂಜರಿದೆ ಉತ್ತರ ಕೊಡ್ತೀಯಾ ಅಷ್ಟೇ, ಗೊತ್ತಾಯ್ತಾ? ನಿನ್ನ ಹೊಟ್ಟೆಲಿ ಒಂದು ಮಗು ಬೆಳೀತಾ ಇದೆ, ಹೌದು ತಾನೆ? ಆ ಮಗು ಯಾವ ಡಬ್ಬ ನನ್ನ ಮಗಂದು? ಟೆಸ್ಟಿಂಗ್ 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 ಏನೇ ಬರನೇ. ಹೋದ ಸಲ ಬಾವನ್ ಸೆಟಪ್ ಇಂದ ಹೋಯ್ತು, ಈ ಸಲ ಬಾವನ್ ಮಗಳಿಂದಾನೇ ಹೊಂಟೋಯ್ತು. ಮಾತಾಡಿದ್ಯಾ? ಏನ ಮೃದುಲಾ ಜೊತೆ ಮಾತಾಡಿದ್ಯಾ ಅಂದೆ. ಅಕ್ಕ, ಏನ್ ಮಾತು ಅಂತ ಮಾತಾಡ್ತಿದ್ಯಾ ಅಕ್ಕ ನೀನು? ನಾನು ಅವಳ ಹತ್ರ ಹೋಗ್ಬಿಟ್ಟು ನಿನ್ನ ಹೊಟ್ಟೆಲ್ ಹುಡ್ತಾರ ಮಗು ನಂದ ಅಂತ ಕೇಳು ಅಂತ ಹೇಳ್ತೀರ ಅಕ್ಕ. ಹಂಗ ಕೇಳಿದ್ರೆ ನನ್ ಗೌರವ ಅಂತ ಏನಾಗ್ಬೇಡ ಅಕ್ಕ. ಇದೇನಾ ನಾನು ಕೇಳಕ್ ಹೇಳಿದ್ದು? ಕನೆಕ್ಷನ್ ಸರಿ ಹೋಯ್ತು ಅಕ್ಕ. ನೀನ್ ಹೇಳ್ದಂಗೆ ನೇರವಾಗಿ ಮೃದುಲನ ಹತ್ರ ಹೋದೆ. ನೋಡು ಮೃದುಲಾ, ನಾನ್ ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಹಿಂಜರಿದೆ ಉತ್ತರ ಕೊಡಬೇಕು ಅಂತ ಕೇಳಿದೆ. ಅದಕ್ಕೆ ಅವಳು ಹ್ಞೂ ಅಂದ್ಲು. ನೋಡು, ನಿನ್ನ ಹೊಟ್ಟೆಯಲ್ಲಿ ಹುಟ್ತಾರೋ ಮಗುಗೆ ಡಬ್ಬ ನನ್ನ ಮಗ ಅಪ್ಪ ಯಾರು ಅಂತ ಕೇಳಿದೆ. ಏನಂದ್ಲು? ಏನು ಹೇಳಿಲ್ಲ. ಅವಳು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಹಿಂಜರಿದೆ ಯಾರು ಒಂದು ಬಿಟ್ಟು ಚೆನ್ನಾಗಿ ಬೀಳ್ಬೇಕಾದೇಟು ಸ್ವಲ್ಪ ಮೇಲೋ ಕಿವಿಗ್ ಬಿತ್ತು. ಲಾಸ್ಟ್ ಟೈಮ್ ಆಗಿತ್ತಲ್ಲ, ಹಂಗೆ ಪೀಸ್ ಕಟ್ಟಾಗ್ಬಿಡ್ತು. ಅಯ್ಯೋ ಏನ್ ಅಯ್ಯೋ ನಂದಿರ್ಲಿ, ರಾಧಾಬಾಯಿ ಮೂತಿ ನೋಡ್ಬೇಕು ನೀನು. ಏನಾಗಿದೆ? ಕೋತಿ ಬಂಡೆ ಆಂಜನೇಯನ್ ಮೂತಿ ಆಗಿದೆ. ಏನ್ ಬಡಬಡಿಸ್ತಿದ್ಯಾ ನೀನು? ನಿನ್ ಗಂಡನ ವಾಸನೆ ಬರ್ತಾ ಇದೆ. ಬಂದೇ ಬಿಟ್ರಲ್ಲ, ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಅಕ್ಕ, ಈ ಪುಣ್ಯಾತ್ಮ ನೀ ನನಗ್ ಕೊಟ್ಟಲ್ಲ ಐಡಿಯಾ, ಅದೇ ಐಡಿಯಾನ ರಾಧಾಬಾಯಿ ಕೊಟ್ಟು ಮೃದುಲನ್ ರೂಮ್ ಕಳ್ಸವ್ರೆ. ರಾಧಾಬಾಯಿಗೆ ಉತ್ತರ ಬಾಯಿ ಮೇಲೆ ಸಿಕ್ಕಿದೆ, ನನಗ್ ಕಿವಿ ಮೇಲೆ ಸಿಕ್ಕಿದೆ ಅಷ್ಟೇ. ನೀನು ಸರಿಯಾದ ರೀತಿಯಲ್ಲಿ ಕೇಳಿಲ್ಲ ಅಂತ ಕಾಣುತ್ತೆ. ಓಹೋ, ಸರಿಯಾದ ರೀತಿ ಇಲ್ಲ ಅದಂಗೆ? ಅಮ್ಮ ಪುಟ್ಟಿ ಮೃದುಲಾ, ನೋಡಮ್ಮ, ನೀನು ಮಗುವಿಗೆ ತಾಯಿ ಆಗ್ತಿರೋ ವಿಷಯ ಕೇಳ್ಬಿಟ್ಟು ನಮ್ಮೆಲ್ಲರಿಗೂ ಹಾಲು ಕೊಡದಷ್ಟು ಸಂತೋಷ ಆಗಿದೆ. ಆದ್ರೆ ಅವ್ನ ಯಾವನೋ ಡಬ್ಬ ನನ್ನ ಮಗ ಡಾಕ್ಟ್ರು ನಿನ್ನ ಗಂಡನಿಗೆ ಅಪ್ಪ ಆಗೋ ಮೀಟರ್ ಇಲ್ಲ ಅಂದ. ಅದಕ್ಕೆ ನಮ್ಗೆಲ್ಲರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ದಯವಿಟ್ಟು ನೋಡಮ್ಮ, ಆ ಮೀಟರ್ ಇರೋ ದೈವಾಂಶ ಸಂಭೂತ ಯಾರು ಅಂತ ಹೇಳ್ಬಿಟ್ಟು ಪುಣ್ಯ ಕಟ್ಕೊಳಮ್ಮ, ಪ್ಲೀಸ್ ಅಮ್ಮ ಪ್ಲೀಸ್. ಈ ರೀತಿಲಿ ಕೇಳ್ಬೇಕಾಗಿತ್ತ? ನಿನ್ನ ಮಗಳ ಬಗ್ಗೆ ಈ ತರ ಮಾತಾಡೋಕೆ ನಿನಗೆ ಎಷ್ಟು ಧೈರ್ಯ ಅಂತೀನಿ ರಾಸ್ಕಲ್. ಮಂಜು ಮಂಜು, ಅಕ್ಕ ನೀನೊಂದು ಕೆಲಸ ಮಾಡ್ತೀಯಾ? ಅಕ್ಕ, ಕಿವಿಡ ಮಾರು, ಸರಿ ಮಾಡಿ. ಹೊಡಿಲೇಬೇಕಾ? ತಿರುಗು. ಅಯ್ಯೋ, ಓಕೆ. ನೀನು ವಿವೇಕ್ ನಲ್ಲಿ ಕರ್ಕೊಂಡ್ ಬಾ. ಯಂಗ್ ಐಲ್ಯಾಂಡ್ ರಿಸಾರ್ಟ್ ಅಲ್ಲಿ ಇದ್ದಾನೆ. ಯಂಗ್ ಐಲ್ಯಾಂಡ್ ರಿಸಾರ್ಟ್ ಅಂತ ಹುಡ್ಕದಪ್ಪ, ಎಲ್ಲ ಒಂದೇ ತರ ಇದೆ. 102 103. ಹಲೋ, ಯಾರ? ನಾನು ಮಂಜು. ಹಲೋ, ಕುಡ್ದಿದ್ಯಾ? ಹೌದು ಕಣಲೆ, ಕುಡ್ದಿದ್ದೀನಿ. ಎಲ್ಲ ನಿನ್ನಿಂದ ನಿನ್ ಫ್ಯಾಮಿಲಿಯಿಂದಾನೇ ಆಗಿದ್ದು. ನಾನು ನಮ್ಮ ಮಗನ ಬಾರ ಒಳಗೆ ಇವತ್ತೈತೆ ಕಣಲೆ. ಏನಾಗಿದ್ಯೋ? ನಡತಷ್ಟೇ ಮಲ್ಕಂತೀನಿ. ನಾನು ಹೇಳಕ್ ಕೇಳೋ, ಏನು ಆಗಿದೆ ನಿನಗೆ? ನನಗೇನಾಗಿದೆ ಫಸ್ಟ್ ನಾನು ಹೇಳ್ತೀನಿ, ಕೇಳಿಸ್ಕೊಳ. ಸರಿ ಹೇಳು. ಅವತ್ ರಾತ್ರಿ ನಿಮ್ ಮನೆಗೆ ಬಂದಾಗ ನನ್ನನ್ನೇ ಗೆಟ್ ಔಟ್ ಅಂದಲ್ಲ ನೀನು. ಹಂಗನ್ನ ನಾನು ಹಂಗನ್ನಂತ ಬರ ಕೇಳ್ತೀನಲ್ಲಿ. ಹೊಟ್ಟೈತಲ್ಲ ಶಿವ. ಅಲ್ಲಿ ನಿಂತ್ಕೊಂಡೆ ನಾ ಪೋಸ್ಟ್ ಬರಲ್ಲ. ಏನು ನಾನು ಹೇಳ್ತೀನಿ, ನೀನ್ ಕೇಳ್ಬೇಕಾ? ಮಚಾಬಾಯಿ ಮಚಾನಲ್ಲ ಬಾಯಿ. ನನಗ್ ಮಕ್ಳೇ ಆಗಲ್ಲ ಅಂತ ಡಾಕ್ಟ್ರೇ ಹೇಳ್ಬಿಟ್ಮೇಲೆ ಅದ್ ಹೆಂಗಯ್ಯ ನಾನು ಹೆಂಡತಿ ಪ್ರೆಗ್ನೆಂಟ್ ಆಗ್ಬಿಟ್ಲು? ಹೆಂಗ್ ಪ್ರೆಗ್ನೆಂಟ್ ಆದ್ಲು ಅಂತ ನನ್ ಕೇಳಿದ್ರೆ ಹೆಂಗೆ ಶಿವ? ಇನ್ಯಾವನ್ನ ಯಾಕೆ ಹೇಳಿ ಶಿವ? ಮತ್ತೆ ಹೊಟ್ಟೋಯ್ತು. ಅಯ್ಯೋ, ಇದು ಬೇರೆ ಬೆಂಗಳೂರು ಕರೆಂಟ್ ತರ ಬರುತ್ತೆ ಹೋಗುತ್ತೆ. ಹೇಳೋಣ ಅಂದ್ರೆ ಈ ಪಟ್ಟಿ ಮಗ ಗ್ಯಾಪ್ ಕೊಡದೆ ಹೊಡಿತಾವ್ರೆ. ಇದು ಬರ್ತಾ ಇದೆ, ಬಂದೇ ಬರ್ತು. ಏನಾಯ್ತು ಗೊತ್ತಾಗ್ತಿಲ್ಲ.
ಯಾಕೆ ಅಪ್ನಾನ್ ಮಗನ ಏನ್ ಬಂತ ಹೋಯ್ತು ಗೊತ್ತಾಗ್ತಾ ಇಲ್ಲ. ಹಬ್ಬ ಇನ್ನು ಸ್ಟಾರ್ಟ್ ಆಗಿಲ್ಲ. ಏನಾಗಿದೆ ಅಂತ ಹೇಳ್ಬಿಟ್ಟಾರ ಹೊಡಿಕೊಡ ನೀನು. ಯಾಕೆ ಹೇಳ್ಬೇಕು? ನಾನು ಹೇಳ್ತೀನಿ, ನೀನ್ ಕೇಳಿಸ್ಕೊಬೇಕು ಅಷ್ಟೇ. ನನಗಾರು ಹೇಳಕ್ ಬಿಡು, ನೀನು ಹೇಳ್ತೀನಿ ಕೇಳೆ. ಹೇಳಪ್ಪ. ನೀನು ನಿನ್ ಡ್ರಾಮಾ ಕಂಪ್ನಿ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಅಯ್ಯೋ ನಾವು ಡ್ರಾಮಾ ನೋಡೋದಿಲ್ಲ, ಸಿನಿಮಾನ ನೋಡೋದ್ ನಾವು. ನಾವೇನೇನ್ ಡ್ರಾಮಾ ನೋಡ್ತೀವ, ಆದ್ರೂ ಇಲ್ಲ ದೊಡ್ಡ ಡ್ರಾಮಾ ನಡೆದೋಗ್ಬಿಟ್ಟಿದೆ. ಮೋಚ್ಕಡೆ ಮುಚ್ಚ ಬಾಯ್, ಮುಚ್ಚ ಬಾಯ್. ನೀವೆಲ್ಲ ಸೇರ್ಕೊಂಡು ನಂಗೆ ಮೋಸ ಮಾಡ್ಬಿಟ್ಟು ಕೇಳಿಸ್ಕೊಳ. ಈಗ ಇಲ್ಲಿಗೆ ಬಂದ್ಬಿಟ್ಟು ನನ್ನನ್ನೇ ಕುಡ್ದಿದೀನಿ ಅಂತ ಕೇಳ್ದಿಲ್ಲ ಕೇಳಲ್ಲ, ತಪ್ಪಾಯ್ತು. ನನ್ ಮನೆ ಕುಡ್ತೀನಿ ಇವಾಗ. ಅಯ್ಯೋ ಕುಡಿಬಾರ್ದು, ಪಾಪ ಅದು ಪಾಪ. ಪಾಪ ನಮ್ಮ ಅಜ್ಜಿ ಗಂಡ ಹೇಳ್ತಾ ಇದ್ದ. ಅಜ್ಜಿ ಪಾಪ ಅಂತ ನನ್ ಮನೆ ಇವತ್ತು. ಪಾಪ ನಿನ್ ಕೇಳಿ ಮಾಡಿಸಿದ್ರೆ ಇದ್ರೆ ಕೇಳ ಫುಲ್ ನನ್ ಮಗನೇ ಟೋಟಲ್ ಫ್ಯಾಮಿಲಿನೇ ಸೇರ್ಕೊಂಡು ಮೋಸ ಮಾಡ್ತೀರ ನನಗೆ. ಅಪ್ಪನ್ ಮಾಡಪ್ಪ ಕುಡಿಯ ಕುಡಿಯ. ಪಾಪ ಪಾಪ ಅಂತೆ ಅಜ್ಜಿ ಹೇಳಲ್ಲ. ಅಜ್ಜಿ ನೀನು ಅಜ್ಜಿಲೇ ಕುಡಿಯ. ಈಗಾಗಿರೋದು ಸಾಲದು ಅಂತ ನಾವು ಮನೇಲಿ ಬೇರೆ ಗಬ್ಬೆಬ್ಸ್ಬಿಟ್ಟಿದೀವಿ. ಮೃದುಲಂಗೆ ತುಂಬಾ ಸಿಟ್ಟು ಬಂದಿರ್ಬೇಕು. ದೋಸ್ತ, ಆ ಮೆಡಿಕಲ್ ರಿಪೋರ್ಟ್ ವಿಚಾರ ಆ ಹುಡುಗಿಗೆ ತಿಳಿದಿಲ್ಲ, ಹೌದಿಲ್ಲ? ತಿಳಿದಿಲ್ಲ, ಆದ್ರೆ ನಾವೆಲ್ಲರೂ ಹೊಟ್ಟೆಲಿರೋ ಮಗು ಬಗ್ಗೆ ವಿಚಾರಿಸ್ತಿರೋದು ನೋಡಿ ಅವಳಿಗೆ ವಿಚಿತ್ರ ಅನ್ಸಿರಲ್ವಾ? ಹಂಗಾರ ಒಂದ್ ಕೆಲಸ ಮಾಡಮ್ಮ, ನಾವು ಸೀದಾ ಬೆಂಗಳೂರಿಗೆ ಹೋಗಿ ಆ ಮಳ್ಳನ ಮಗ ಡಾಕ್ಟರ್ನ ಭೇಟಿಯಾಗಿ ಆ ರಿಪೋರ್ಟ್ ತೊಗೊಳೋಣ. ಆಮೇಲೆ ಬೇರೆ ದೊಡ್ಡ ಆಸ್ಪತ್ರೆ ಹೋಗಿ ಆ ಮಳ್ಳನ ಮಗ ಡಾಕ್ಟರ್ ಏನ್ ಹೇಳ್ತಾನ ಆ ದಿಡಿಸ್ಯಾನೆ ಹೇಳೋದು ನೋಡಿ ವಿಚಾರ ಮಾಡಿದ್ರ ಏನಂತಿ? ಹಾಗೆ ಮಾಡಿ. ಓ ವೀಣಾ, ನೀವಿಲ್ಲಿ ಹೇಗಿದ್ದೀರಾ? ನಿಮ್ ಗಂಡ ಹೇಗಿದ್ದಾರೆ? ಮಗು ಗಂಡ ಹೆಣ್ಣ? ಯಾಕ್ರಿ ಬಾಯರ ಏನಾತ್ರಿ? ನಾನೇನಾದ್ರೂ ತಪ್ಪು ಹೇಳಿದ್ನಾ? ಬೇಜಾರು ಮಾಡ್ಕೋಬೇಡಿ. ಕ್ಷಮಿಸಿ ಸರ್, ನನ್ನ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ಪರವಾಗಿಲ್ಲ. ನೀವೊಬ್ರೇ ಬಂದಿದ್ದೀರಾ? ಹೌದು ಸರ್, ನಾನೀಗ ಒಬ್ಬಂಟಿ ಸರ್. ನನಗೆ ಅಬಾರ್ಷನ್ ಆಯ್ತು. ಅಯ್ಯೋ ದೇವ್ರಿ, ಚೇಚೆ, ಈಗ ಆಗ್ಬಾರ್ದಿತ್ತು. ನಿಮ್ ಗಂಡ? ನನಗೆ ಯಾರ ಜೊತೆನೋ ಸಂಬಂಧ ಇದೆ ಅಂತ ನಮ್ಮ ಅತ್ತೆಗೆ ಅನುಮಾನ. ಅದು ಸಾಲದು ಅಂತ ನನ್ನ ಗಂಡನು ನಂಬೋ ಹಾಗೆ ಮಾಡಿದಾಳೆ. ಈಗ ಅವನ್ಗೆ ಡೈವರ್ಸ್ ಬೇಕಂತೆ. ಓ ಇವನ ಅಪ್ಪನ ಇಲ್ಲಿನೂ ಡೈವರ್ಸ್ ಸುದ್ದಿನ? ನೀವೇನು ಯೋಚನೆ ಮಾಡಬೇಡಿ ವೀಣಾ, ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ. ಈಗ ಎಲ್ಲಿ ಹೊರಟ್ರಿ? ನಂಗೆ ಗೊತ್ತಾಗ್ತಾ ಇಲ್ಲ ಸರ್, ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ ಅನ್ನಿಸ್ತಾ ಇದೆ. ಛೇ, ಹಾಗೆಲ್ಲ ಮಾತಾಡಬಾರ್ದು. ಏನೋ ತಪ್ಪು ತಿಳುವಳಿಕೆ ಆಗಿದೆ, ಅದನ್ನ ನಾವು ಸರಿಪಡಿಸೋಣ. ವೀಣಾ ಅವರ, ನಾವು ನಿಮ್ ಜೊತೆ ಇದೀವಿ, ಸ್ವಲ್ಪ ನಂಬಿಕೆ ಕಳ್ಕೊಳಕ್ ಹೋಗ್ಬೇಡ್ರಿ. ನೀವು ಸೀದಾ ಐರಾವತ್ ಹೋಟ್ಲಕ್ ಹೋಗ್ರಿ, ನಾವು ರೂಮ್ ತಗೊಂಡ್ವಿ, ನೀವು ಟಿವಿ ನೋಡ್ಕೊತ್ ಕುಂದ್ರಿ, ನಮ್ದೊಂದೀಟ ಕೆಲಸ ಐತಿ, ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಹಾಗೆ ಮಾಡಿ ವೀಣಾ, ನಾವಿದನ್ನು ಬಗೆಹರಿಸ್ತೀವಿ. ನೀವು ಹೋಗಿ ರಿಲ್ಯಾಕ್ಸ್ ಮಾಡಿ. ಪಾಪದ ಹುಡುಗಿ, ಆದ್ರೂ ನೀನ್ ಅವಳನ್ನ ನಮ್ಮ ರೂಮಿಗೆ ಕಳಿಸಿದ್ದು ಎಷ್ಟು ಸರಿ ಅಂತ ಮಾನವಿಕ ಗೊತ್ತಾದ್ರೆ? ಸುಮ್ನಿರೋ ದೋಸ್ತ, ಗೊತ್ತಾದ್ರೆ ಏನಂತ? ಈಗ ಸದ್ಯ ಆ ಸಮಸ್ಯೆನ ಬಗೆಹರಿದು ಹೋಗ್ಯತಲ್ಲ. ಅದು ನಿಜ, ಆದ್ರೂ ಅವಳ ಬಗ್ಗೆ ನಿಂಗೆ ಗೊತ್ತಿಲ್ಲ. ಹೆಂಗ್ ಕುಡಿತಾನೆ ಒಂದು ವಿಷಯ ಅಂತೂ ಸ್ಫಟಿಕದಷ್ಟೇ ಗ್ಯಾರಂಟಿ, ಲೈಫ್ ಅಲ್ಲಿ ಯಾವ ಹುಡುಗಿನೂ ನಂಬರ್. ಸರಿ ಹೇಳದಮ್ಮ. ಏನ್ ಸರಿಯಾಗಿ ಹೇಳಿದೆ. ನನ್ನ ಮೀನನ್ನು ಒಬ್ಬಳನ್ನ ಬಿಟ್ಟು ಅವಳು ತುಂಬಾ ಒಳ್ಳೆಯವಳು. ಎಲ್ಲಾರು ಒಳ್ಳೆಯವ್ರೆ ಅಮ್ಮ, ಸುರುನಲ್ಲಿ ಮಾತ್ರ. ಆಮೇಲೆ ನಮ್ಮನೆ ಬರ. ಏಯ್, ನಮ್ಮನೆ ಬರ ಅಲ್ಲ, ನಿನ್ನಣೆ ನಿನ್ನ ಬರ. ನಾನು ಅವಳು ತುಂಬಾ ಲವ್ ಮಾಡ್ತೀನಿ. ಹೌದಾ? ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಮತ್ತೆ ಇವತ್ತು ನಿನ್ನ ಡೈವರ್ಸ್ ಆಯ್ತು ಅನ್ಕೋ, ನಾಳೆ ಬೆಳಗ್ಗೆನೆ ನಮ್ಮಿಬ್ಬರಿಗೂ ಮದುವೆ. ಹಾಗಾದ್ರೆ ಫಸ್ಟ್ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು. ಮೆಡಿಕಲ್ ಚೆಕಪ್ ಯಾಕೆ? ಗೊತ್ತಾಯ್ತು. ನನಗೆ ಅಪ್ಪ ಆಗೋದಕ್ಕೆ ಮೀಟರ್ ಐತೋ ಇಲ್ವೋ ಅಂತ ತಿಳ್ಕೊಳಕ್ಕೆ. ಸರಿದಾನೆ? ತಪ್ಪು. ಯಾಕೆ? ಮೆಡಿಕಲ್ ಚೆಕಪ್ ಮಾಡಿಸ್ಬೇಕಾಗಿರೋದು ಮೀನಾಗೆ. ಅವಳು ಪ್ರೆಗ್ನೆಂಟ್ ಆಗಿದಳ ಇಲ್ವಾ ಅಂತ ತಿಳ್ಕೊಳಕ್ಕೆ. ಅದೆಲ್ಲ ಆಗಿರಲ್ಲ, ಕನ್ಫರ್ಮ್.
ಅದಂಗೆ ಅಷ್ಟೊಂದು ಕನ್ಫರ್ಮ್ ಆಗಿ ಹೇಳ್ತೇನೆ ಅದಂಗೆ ಅಂದ್ರೆ ನಾವಿಬ್ರು ಅಷ್ಟು ಮುಂದೆ ಬರ್ದಿಲ್ಲ ಅದಕ್ಕೆ. ಏ ಗುಂಗರ್ ಕೂದ್ಲು ಕೋತಿ, ನೀನು ಮುಂದುವರೆದಿಲ್ಲ ಸರಿ, ಬೇರೆ ಇನ್ನೊಂದು ಕೋತಿ ಮುಂದುವರೆದಿಲ್ಲ ಅನ್ನಕ್ಕೆ ಏನಯ್ಯ ಗ್ಯಾರಂಟಿ? ಇನ್ನೊಂದು ಕೋತಿನ? ಏಯ್ ಅಂಕುಲ್ಸ್, ಹಲೋ ಮೇಡರ್ ಅಂಕುಲ್ಸ್, ನಿಮ್ಗೆ ಏನ್ ಬೇಕು? ಒಂದೇ ಒಂದು ಎದುರು ಮಾತಾಡ್ಬೇಡ, ನೀರ ಕಾರ್ ಹತ್ತಿ ಬೆಂಗಳೂರಿಗೆ ಬಾ. ಯಾಕೆ? ಸುಮ್ನೆ ನನ್ ಮಾತು ಕೇಳು, ಈಗಲೇ ಹೊರಡು. ನೆನಪಿರ್ಲಿ, ನಿನಗೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡ್ತಿರೋದು ನಾನು ಒಬ್ಬನೇ. ನನ್ನ ನಂಬು, ಈಗಲೇ ಹೊರಟು ಬಾ. ಅಲ್ಲ ಅಯ್ಯೋ 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 ಬೇಡ. ಬೆಂಗಳೂರು ಹೋಗಮ್ಮ. ಬೆಂಗಳೂರಿಗ ಯಾವಾಗ ಬರ್ತೀಯಾ? ಬರ್ತೀಯಲ್ಲ, ಬರ್ತೀವಿ, ಒಟ್ಟಿಗೆ ಹೋಗ್ತಾ ಇದೀವಿ. ಅಯ್ಯೋ ನಾ ಬರಲ್ಲಪ್ಪ, ನಿದ್ದೆ ಬರ್ತಿಲ್ಲ, ಮಲ್ಕೊಂಡ್ಬಿಡ್ತೀನಿ. ನಾ ಬರಲ್ಲ. ಇಬ್ರಿಗೆ ಪಾರ್ಟ್ನರ್ಸ್ ಕಣಮ್ಮ. ಎಲ್ಲ ನೀವು ಕಿಸ್ಕೊಬೇಕು ನಾನೆಲ್ಲಾದ್ರೆ ನೀವು ಬರ್ಬೇಕು. ಪಾರ್ಟ್ನರ್ಸ್? ಎಸ್ ಪಾರ್ಟ್ನರ್. ಈ ಕ್ವಾರ್ಟರ್ ಬೆಂಗಳೂರಲ್ಲೇ ಸಿಗುತ್ತಾ? ಬೆಂಗಳೂರ ಸಿಗ್ತಾರೆ ಹಾಗಾದ್ರೆ ಬರ್ತೀನಿ. ಫ್ರೆಶ್ ಬರ್ತೀವಿ. ಇದೇನ್ ಕೆಂಪು ಕಲರ್ ಲಾರಿ ಹೋಯ್ತೈತೆ? ರೆಡಿ ತೊಳಪ್ಪ. ಹೇಳಿದ್ದೀನಿ ಆದ್ರೆ ಕತ್ಲಲ್ಲಿ ಏನೋ ಕಾಣಿಸ್ತಾ ಇಲ್ಲ ಗುರುವೆ. ಯಾವ ಲೈಟ್ ಹಾಕಿದ್ವಿ? ಈ ಕೋತಿನ ಯಾಕೆ ನಿನ್ ಜೊತೆ ಕರ್ಕೊಂಡ್ ಬಂದೆ? ಅವನು ಬಂದ ಬರ್ತೇನೆ. ಹಲೋ ಬ್ರದರ್ ಇಲ್ಲ, ಮೀಟರ್ ಚೆಕ್ ಮಾಡಿಸ್ಕೊಳಕ್ ಬಂದಿದ್ದೀರಾ? ನಾನು ಅದಕ್ಕೆ ಬಂದಿದ್ದೀನಿ. ಡಾಕ್ಟರ್ ಇಲ್ಲಿ ಲೇ ಮಂಜ, ಡಾಕ್ಟ್ರು ನಿನ್ನ ಕಾರ್ನ್ಯಾಗ ಚೆಕ್ ಮಾಡ್ತಾರಂತ. ಕಾರ್ನಲ್ಲ, ನನ್ನೂ ಡಾಕ್ಟ್ರು ಕಾರ್ನ್ಯಾಗ ಚೆಕ್ ಮಾಡಿದ್ರು. ವಾವ್ ಗ್ರೇಟ್. ರಿಸಲ್ಟ್ ಏನಾಯ್ತು? ಮೀಟರ್ ಇದೆಯಾ ಮೀಟರ್ ಇಲ್ವಾ? ನನ್ನ ಹೆಂಡತಿ ಅಂತ ಕೆಲಸ ಉಳಿಕೋದಾರಂತ ತುಸ್ಸು. ಕಾಮಿಡಿ. ಲೇ ಡಾಕ್ಟರ್ ಬರೋಗು ಕಾರ್ನ್ಯಾಗ ಕುಂದ್ರು, ಮತ್ತೆಲ್ಲರ ಎದ್ದು ಹೋದ್ಗಿದಿ. ಒಳಗ್ ಕೂತಿರ್ತೀನಿ. ಇನ್ನೇನ್ ಬಾಗಿಲು ಬರ್ತಲ್ಲ, ಕೀ ಕೊಡಪ್ಪ. ಥ್ಯಾಂಕ್ಸ್. ನೀನ್ ಬಾ. ಒಂದು ಕೇಳಿದ್ರೆ ನಾನು ಯಾಕೆ ಬರ್ಲಿ? ನಾನು ಆಗ್ಲೇ ರಿಪೋರ್ಟ್ ತಗೊಂಡಾಯ್ತು. ಮತ್ತೊಂದು ಟೆಸ್ಟ್ ಮಾಡ್ಬೇಕಂತೆ, ಬಾ. ಅಯ್ಯೋ ಕತ್ಲಲ್ಲಿ ಕೂತ್ಕೊಂಡ್ರೆ ಡಾಕ್ಟ್ರಿಗೆ ಮೀಟರ್ ಎಲ್ಲಿ ಕಾಣಿಸುತ್ತೆ? ಬೇಡ, ಹೊರಗೆ ಬರೋಣ. ಡಾಕ್ಟರ್ ಹಲೋ, ಎಕ್ಸ್ಕ್ಯೂಸ್ ಮೀ ಸರ್. ಚೆಕಪ್ ಹೋಗ್ತಾ ಇದ್ದೀರಾ? ಹೌದು ಸರ್. ಮೊದಲನೇ ಯಾರಿಗೇನ? ಹೌದು. ಹಂಗಾರೆ ಮೊದಲು ನಿನ್ ಮೀಟರ್ ಚೆಕಪ್ ಮಾಡಿಸ್ಕೊ. ಏನ? ಓ ಮತ್ತೆ ಮಗು ನಿಂದೇನಾ ಅಂತ ಕನ್ಫರ್ಮ್ ಆಗ್ಬೇಕಲ್ಲ. ನಮ್ ಫ್ಯಾಮಿಲಿ ಇದೆ ಒಂದ್ ದೊಡ್ಡ ಕಿರಿಕ ಆಗ್ಬಿಟ್ಟಿದೆ ಗುರು. ಬಾರ್ ಬಾರ್ ಬಾರ್. ಅಲ್ಲೋ ಡಾಕ್ಟರ್, ನಿನ್ ಪೇಷಂಟ ಇಲ್ಲೈತಿ, ನೀ ಎಲ್ಲಿ ಹೊರಗೊಂಟಿ? ನಡುಗೋದನ್ನ ನಿಲ್ಸಿ ಮೊದ್ಲು ಅವರನ್ನ ಮಾತಾಡ್ಸಿ. ಐ ಆಮ್ ಸಾರಿ ಮಿಸ್ಟರ್ ವಿಶಾಖ್. ನನ್ನ ಹೆಸರು ವಿಶಾಖ್ ಅಲ್ಲ ರೀ, ವಿವೇಕ್. ನಿಮ್ ಹೆಸರೇ ನನ್ಗೆ ಕನ್ಫ್ಯೂಷನ್ ಆಗತ್ತೆ. ನಿಮ್ ರಿಪೋರ್ಟ್ ಅಂತ ಅನ್ಬಿಟ್ಟು ಆ ನನ್ನ ಮಗ ವಿಶಾಖ್ ರಿಪೋರ್ಟ್ ನಿಮಗ್ ಕೊಟ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಸರ್. ಅಂದ್ರೆ ನನಗೇನು ಆಗಿಲ್ವಾ? ನೋ ನೋ, ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಆಗಿದ್ರಿ ನೀವು. ನಂಗೆ ಮಕ್ಳಾಗುತ್ತಾ? ಒಂದೇನು 100 ಮಕ್ಳಾಗತ್ತೆ. ಅಷ್ಟು ಮೀಟಿದೆ. ಎಂತ ರಿಪೋರ್ಟ್ ಕೊಡೋದು ನೀನು? ನಿನ್ನಿಂದ ನಮ್ಮ ಸಂಸಾರ ಹಾಳಾಗ್ತಾ ಇತ್ತಲ್ಲ, ಎಷ್ಟು ಅನುಭವಿಸಿದೆ ಗೊತ್ತಾ ನಾನು? ವಿವೇಕ್, ಅವನನ್ನು ಬಿಡು. ಅವನಿಂದ ತಪ್ಪಾಗಿದೆ, ಆದ್ರೆ ನಿನ್ನ ಸಮಸ್ಯೆ ಬಗೆಹರಿತಲ್ಲ, ಅದಕ್ಕೆ ಖುಷಿ ಪಡು. ಮೃದುಲಾಗಿ ಫೋನ್ ಮಾಡು. ಮೃದುಲಾಗಿ ಫೋನ್ ಮಾಡು, ಹೋಗು. ಎಂಥ ಕೆಲಸ ಮಾಡಿಬಿಟ್ಟೆ ಅಯ್ಯ. ಯಾವ ಸೀಮೆ ಡಾಕ್ಟರ್ ಅಯ್ಯ ನೀನು? ಮೃದುಲಾ, ನಾನು ನನ್ನ ಜೊತೆ ತುಂಬಾ ಮಾತಾಡಬೇಕು. ಐ ಆಮ್ ವೆರಿ ಸಾರಿ ಚಿನ್ನು. ಆಕ್ಚುಲಿ ಇದೆಲ್ಲ ಆಗಿದ್ದು ಒಬ್ಬ ಇಡಿಯಟ್ ಡಾಕ್ಟರ್ ಇಂದ. ನಾನು ಮನೆಗೆ ಬಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಈಗಲೇ ಬರ್ತಾ ಇದ್ದೀನಿ. ಇಷ್ಟು ಬೇಗ ಬೆಳ್ಕೊಂಡ್ಬಿಡ್ತಾರೆ. ಇದುವರೆಗೆ ಏನೇನಾಯ್ತೋ ಅದೆಲ್ಲ ಆಗೋಯ್ತು. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಮುಂದೆ ಏನೇನಾಗಬೇಕು ಅಂತ. ನಿಮ್ಮ ಗಂಡನ ಮೇಲೆ ಅವರ ತಾಯಿ ಪ್ರಭಾವ ತುಂಬಾ ಇದೆ. ನೀವು ಅವರ ಮೊಬೈಲ್ ನಂಬರ್ ಕೊಡಿ,
ನಾನು ಅವ್ರಿಗೆ ಫೋನ್ ಮಾಡ್ತೀನಿ. 9341 980 300. ಮೂರ್ತಿ, ನೀನು ಮಾಳವಿಕಾಗ್ ಫೋನ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಏನೇನ್ ನಡೀತು ಅದೆಲ್ಲ ಹೇಳು. ಈಗಾಗಲೇ ತಡ ಆಗಿರೋದ್ರಿಂದ ನಾವು ನಾಳೆ ಬೆಳಿಗ್ಗೆನೇ ಹೊರಟು ಬರ್ತೀವಿ ಅಂತ ಹೇಳು. ನಾ ಫೋನ್ ಮಾಡಿ ಬರ್ತೀನಿ. ಹಲೋ ಮಾಳಿಕಾರ ಅವ್ರ, ನಾನ್ರಿ ಮೂರ್ತಿ ಮಾತಾಡೋದು. ನೀವುಗಳು ಎಲ್ಲಿದ್ದೀರಾ? ವಿವೇಕ್ ಮೃದುಲಾಗೆ ಫೋನ್ ಮಾಡಿ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಯ್ತು ಅಂತ ಹೇಳದ್ನಂತೆ. ಆದ್ರೆ ಅವಳು ನನಗೆ ಯಾವ ಡೀಟೇಲ್ಸು ಹೇಳಿಲ್ಲ. ಏನ್ ನಡೀತಾ ಇದೆ ಅಲ್ಲಿ? ಏನ್ ಹೇಳುದ್ರಿ, ಆ ದರಿದ್ರ ದರ್ವೀಶ್ ಡಾಕ್ಟ್ರು ತಪ್ಪು ರಿಪೋರ್ಟ್ ಕೊಟ್ಟಿದ್ರಿ. ಈಗ ವಿಷಯ ಎಲ್ಲ ತಿಳಿಯಾಗೈತ್ರಿ. ಸರಿ, ವಿಷಯಕ್ ಫೋನ್ ಕೊಡಿ. ಅವ್ರು ಬಾಳ ಬಿಸಿ ಅದಾರ್ರಿ. ಬಿಸಿನಾ? ಯಾರ್ ಜೊತೆಗೆ? ಯಾರ ಜೊತೆಗೆ ಹುಡುಗಾಟಿಕೆ ಮಾಡ್ತೀರೇನ? ಫೋನ್ಯಾಗ ಬಿಸಿ ಅದಾರ್ರಿ. ಬಂದ ತಕ್ಷಣ ಫೋನ್ ಮಾಡಕ್ ಹೇಳಿ. ಹಾ, ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಾ ಅವ್ರ ಕಡೆಯಿಂದ ಹೊಳೆ ಫೋನ್ ಹಚ್ಚಿಸ್ತೀನಿ ಹೇಳ್ರಿ. ಸರಿ, ಆಯ್ತು. ಮೇಡಮ್ ಅವರ, ಇವತ್ತೊಂದ್ ರಾತ್ರಿ ನೀವು ಈ ರೂಮ್ನಾಗ ಇರ್ರಿ. ಯಾಕ 3 ಮಂದಿಗೆ ಮಲ್ಕೊಳಕ್ ಜಾಗ ಸಾಲೋದಿಲ್ಲ ನೋಡ್ರಿ. ಅದು ಅಲ್ದ ಹೋಟೆಲ್ದವರು 3 ಮಂದಿ ಒತ್ತಟ್ಟಿಗೆ ಮಲ್ಕೊಂಡ್ರೆ ತಪ್ಪು ತಿಳ್ಕೊತಾರ್ರಿ. ನಾ ತಳಗ್ ಹೋಗಿ ನಮ್ಮಿಬ್ರು ಸಂಬಂಧ ಒಂದ್ ಕ್ವಾಣಿ ಬುಕ್ ಮಾಡ್ತೀನಿ. ನಾ ಏನ್ ಬರ್ಲ್ರೆ? ಹಲೋ, ಯಾರ್ ಮಾತಾಡ್ತಿರೋದು? ನಾನು ವೀಣಾ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಮಿಸಸ್ ವಿಶ್ವನಾಥ್. ಹಲೋ ಮೇಡಮ್, ನಾನು ವೀಣಾ, ಟಿವಿ ಆರ್ಟಿಸ್ಟ್. ನೀನು ನನ್ ಗಂಡನ್ ರೂಮ್ ನಲ್ಲಿ ಏನ್ ಮಾಡ್ತಿದ್ಯಾ ಅಂತ ಸ್ವಲ್ಪ ತಿಳಿಸ್ತೀಯಾ? ಅಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಮ್ಯಾಮ್. ಇಲ್ಲ, ಏನು ಮಾಡ್ತಾ ಇಲ್ಲ. ಅವ್ರು ನನ್ನ ಒಂದ್ ಪರ್ಸನಲ್ ವಿಷಯ ಕರೆಸ್ಕೊಂಡಿದ್ದಾರೆ. ಓ, ಪರ್ಸನಲ್ ವಿಷಯಕ್ಕೆ? ನಾನ್ ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರ ಕೈಲಿ ಫೋನ್ ಕೊಡು. ಅವ್ರು ಹೊರಗಡೆ ಹೋಗಿದ್ದಾರೆ ಮ್ಯಾಮ್. ಹಾಗಾದ್ರೆ ಮೂರ್ತಿ ಕೈಲಿ ಫೋನ್ ಕೊಡು. ಅವರು ಇನ್ನೊಂದು ರೂಮ್ ಬುಕ್ ಮಾಡಕ್ಕೆ ರಿಸೆಪ್ಷನ್ಗೆ ಹೋಗಿದ್ದಾರೆ. ಇನ್ನೊಂದು ರೂಮ್? ನೀನು ನನ್ ಗಂಡ ಏಕಾಂತವಾಗಿರೋಕಂತಾನ? ಮೇಡಮ್, ಏನ್ ಹೇಳ್ತಿದ್ದೀರಾ? ಶಟ್ ಅಪ್! ಹಲೋ ಮಮ್ಮಿ, ಏನಾಯ್ತು? ನಿಮ್ ಬಾವಂದು ಈಗ ಮುಗ್ದಿದೆ. ನಿಮ್ಮಪ್ಪ ಆಗ್ಲೇ ಶುರು ಮಾಡಿದ್ದಾರೆ. ಶುರು ಮಾಡಿದ್ದಾರೆ? ಏನನ್ನ? ವೀಣಾ ಜ್ಞಾಪಕ ಇದ್ಯಾ? ಆರ್ಟಿಸ್ಟ್ ವೀಣಾ. ಹೌದು, ನಿಮ್ ಫೇವ್ರೆಟ್ ಆಕ್ಟ್ರೆಸ್. ಅವ್ರ ಮನೆಗ್ ಬರ್ತಾರಾ? ಬರ್ತಾಳೆ. ಈಗಾಗ್ಲೇ ಬೆಂಗಳೂರಲ್ಲಿದ್ದಾಳೆ ನಿಮ್ಮ ಅಪ್ಪನ ಜೊತೆ. ಅಲ್ಲಿಂದ ನೇರವಾಗಿ ನಮ್ಮ ಮನೆಗ್ ಬರ್ತಾಳೆ. ಏನೇನು? ಬರ್ಲಿ ಬರ್ಲಿ. ಹಲೋ ಮ್ಯಾಮ್, ನೀವ್ ನನ್ ಬಗ್ಗೆ ಪೂರ್ತಿಯಾಗಿ ತಪ್ಪು ತಿಳ್ಕೊಂಡಿದ್ದೀರಾ. ಮೂರ್ತಿ ಅವರೇ ನನ್ಗಿಲ್ಲಿರಕ್ ಹೇಳಿದ್ದು. ನೀವು ಮಾತಾಡ್ತಾ ಇರೋದು ಲಾಯರ್ ಮೂರ್ತಿ ಅವ್ರ ಬಗ್ಗೆ ತಾನೆ? ಹಾ, ಹೌದು. ಯಾರಿದು? ನಾನು ಮೂರ್ತಿಯವ್ರ ಹೆಂಡತಿ. ನೀನ್ ಯಾರು? ನನ್ ಗಂಡನ್ ಜೊತೆ ನಿನ್ಗೇನ್ ಕೆಲ್ಸ? ಮೇಡಮ್, ಮ್ಯಾಮ್, ವಿವೇಕ್, ಹೊರಡೋಣ? ಖಂಡಿತ. ಲಗೇಜ್ ತಗೊಂಡ್ ಬಂದಿರ್ತೀನಿ. ಕಾಲೆಲ್ಲ ಇದ್ದು ಕಾಲೇ ಹಾಕಾಕ್ಬೇಕು. ಕೈ ಐತಲ್ಲ, ಕೈಯಾರು ಹಾಕ್ತೀವಿ, ಕಾಲಾರು ಹಾಕ್ತೀವಿ. ಯಾವ ನನ್ನ ಮಗ ಕೇಳ್ತಾನೆ, ನನ್ನ ಕಾಸು, ನನ್ನ ಕೈ, ನನ್ನ ಚಪ್ಪಲಿ. ಇಲ್ಲೊಂದು ಕಂಬ ಐತಲ್ಲ, ಎಲ್ಲಾಯ್ತು? ಇಲ್ಲೈತೆ ಕಂಬ. ಇದನ್ ಕಂಬ ಮುಂದಕ್ಕೆ ಹೋಗ್ತಾ ಇದೆ. ನನ್ನ ಮನೆ, ನನ್ನ ಮೀನ. ಇದನ್ ಜರ್ಕೊಡಿತೈತೆ. ನೀವು ನಾಳೆ ಹೋಗ್ಬೋದಲ್ಲ, ಅವಳ ತಂದೆನೂ ಬಂದಿರ್ತಾರೆ. ಪರವಾಗಿಲ್ಲ ಬಿಡಿ, ನಾವು ನಾಳೆನೂ ಬರ್ತೀವಿ. ಹೋಗೋಣವಾ? ಹೋಗ್ ಬರ್ತೀನಿ ಅಂತಲೂ ಹೇಳ್ದೆ ಹೋಗ್ಬಿಟ್ಲಲ್ಲ. ಹೋಗ್ಲಿ ಬಿಡು ಮಮ್ಮಿ, ಅವಳಿಗೀಗ ಎಲ್ರಿಗಿಂತ ವಿವೇಕೆ ಇಂಪಾರ್ಟೆಂಟ್. ಸಂತೋಷವಾಗಿರ್ಲಿ. ಇವನ್ಗೇನಾಯ್ತು? ನಮ್ಮನೇನ? ಸರಿ. ಏನಾಯ್ತು ನಿಂಗೆ? ಏನೋ ಇದು ಗಬ್ಬು ವಾಸನೆ? ವಿಸ್ಕಿ, ಸೋಡಾ, ಸ್ವಲ್ಪ ಐಸ್ ಜೊತೆ
ಟ್ರೈ ಮಾಡ್ತೀಯ? ಹೆಂಗಿರುತ್ತೆ ಗೊತ್ತಾ? ಸ್ವರ್ಗದಲ್ಲಿದ್ದಂಗೆ ಇರುತ್ತೆ. ಎಷ್ಟ್ ಮಾಡಬೇಕು? ನೀನು ವಿಸ್ಕಿ ಕುಡ್ದ್ಯಾ? ಹೌದೇ ನೋಡೆ, ನಿನ್ ಮೇಲೆ ನಿನ್ನ ಡಬ್ಬ ಮೊಸರನ್ನ ರಸಮ್ಮು ಇದೆಲ್ಲದಕ್ಕೂ ರಜಾ. ಮಮ್ಮಿ just get out of my house. Go. ಸಮಾಧಾನ ಮಾಡ್ಕೋ. ಬಾಬಾ ನೀನ್ ಮೊದ್ಲು ಒಳಗ್ ಹೋಗಿ ಸ್ನಾನ ಮಾಡು. ನೀನ ಇಲ್ಲ ಚಿನ್ನ, ಡಾಕ್ಟ್ರು ನನ್ನ ಮೀಟರ್ನ ಚೆಕ್ ಮಾಡ್ಲಿಲ್ಲ ನೋಡ. ಈಗ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಸತ್ಯನೇ ಹೇಳ್ಬೇಕು. ಸತ್ಯ ಬಿಟ್ಟು ಬೇರೆ ಏನಾದ್ರು ಹೇಳಿದ್ರೆ ತಾಂಡವ ಆಡ್ಬಿಡ್ತೀನಿ ಇಲ್ಲಿ. ಈಗಾಗ್ಲೇ ಆಡ್ತಿದ್ಯಲ್ಲ. ಇದು ಬರೀ ಆರ್ಡಿನರಿ ತಾಂಡವ. ಇವಳೇನಾದ್ರೂ ಸತ್ಯ ಹೇಳಲಿಲ್ಲ ಅಂದ್ರೆ ರುದ್ರ ತಾಂಡವ ಆಡ್ಬಿಡ್ತೀನಿ. ಅದೇನ್ ಕೇಳ್ಸಾಯ್? ನೀನು ನನ್ನ ಮೀನ ಬಸ್ರಿನಾ ಅಂದೆ ತಪ್ಪ. ಅಂತ ಕೇಳ್ತ್ಯಾ? ಇದು ರುದ್ರ ತಾಂಡವ. ಈಗ ನಾನ್ ನಿನಗೆ ಏನ್ ಕೇಳಿದೆ ಚಿನ್ನ? ನೀವೆಲ್ಲ ಸಮಾಧಾನವಾಗಿರಿ, ನಾನ್ ಮಾತಾಡ್ತೀನಿ. ಏನ್ ಮಂಜು? ರಾಧಾಬಾಯಿ ಕಡಿದ್ಬಿಟ್ಟೆ ನೋಡು. ಯಾಕೆ ಇವರೆಲ್ಲರೂ ನನಗೆ ರೊಟ್ಟಿ ತಟ್ಟವ್ರೆ? ಯಾಕೆಂದ್ರೆ ಅವ್ರಿಗೆಲ್ಲ ನಿನ್ ಮೇಲೆ ಪ್ರೀತಿ ಜಾಸ್ತಿ ಮಂಜು. ಹೌದಾ? ಹಾಗಾದ್ರೆ ನೀನು ಒಂದ್ ಎಳೆ ತಟ್ಬಿಡು. ರಾಧಾಬಾಯಿ, ಈ ಮನೇಲಿ ನೀನ್ ಒಬ್ಳೆ ನನಗೆ ಸೆಟ್ ಆಗೋದು. ನನ್ನ ಮೇಲೆ ಆಲ್ರೆಡಿ ಆಣೆ ಮಾಡಿದೀನಿ ಅಂತ ತಿಳ್ಕೊಂಡು ಒಂದು ನಿಜ ಹೇಳು. ಏನು? ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ನಿಜವಾದ ಅಪ್ಪ ಯಾರು ಅಂತ ಹೇಳಿ ಸಾಯಿ ರಾಧಾಬಾಯಿ. ಎಲ್ರಿ ಮುಂದೆ ಬೇಡ, ಅಡಿಗೆ ಮನೆಗ್ ಬಾ, ಹೇಳ್ತೀನಿ. ಬಾಲ್ಕನಿಲ್ ಹೇಳ್ತಾಳಂತೆ. ಬಾಲ್ಕನಿಲ್ಲ, ಗಾಡಿ ಕ್ಲಾಸ್ ನಿಂಗೆ ಆಗಲ್ಲ. ಹೊಟ್ಟೆ ಹುಷಾರ್. ನಡಿಯಪ್ಪ, ನಡಿ. ಏನೋಲೇ ನನ್ ಮಗನೇ, ಅಡ್ರೆಸ್ ಕೇಳ್ತೇನೋ. ಅಪ್ಪನ ಅಡ್ರೆಸ್ ಬೇಕಾ ನಿನ್ಗೆ? ಯಾಕೆ ಹೊರ ಇರಲ್ಲ? ಬಾಯ್ ಮುಟ್ಕೊಂಡು. ಇದು ರುದ್ರ ತಾಂಡವ ಪಾಟು. ಮಾಳ್ವಿಕಾ, ಬಾ ಪಂಕಜ, ಬಾ. ಏನು ತುಂಬಾ ಬೇಜಾರಾಗಿದ್ಯಾ? ಏನಾಯ್ತು? ಮೂರ್ತಿ ವಾಪಸ್ ಬಂದ್ರ? ಇನ್ನೂ ಬಂದಿಲ್ಲ. ಇನ್ನೇನ್ ಬರ್ಬೇಕು? ಏನಾದ್ರೂ ಎಮರ್ಜೆನ್ಸಿನಾ? ನೆನ್ನೆ ರಾತ್ರಿ ನಾನು ಅವ್ರಿಗೆ ಫೋನ್ ಮಾಡಿದಾಗ ಯಾರೋ ಒಬ್ಳು ಹೆಂಗ್ಸು ಕಾಲ್ ಪಿಕ್ ಮಾಡಿದ್ಲು. ಓ ಗಾಡ್, ಕಳ್ರು ಸಂತೆಗೆ ಹೋದಂಗಾಯ್ತು. ಇಬ್ರು ಸೇರಿ ಪ್ಲಾನ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ಯಾ ನೀನು? ಪಂಕಜ, ನಮ್ ಗಂಡೆಂದ್ರು ಸೈಕಲ್ ಗ್ಯಾಪ್ ನಲ್ಲಿ ಡಾನ್ಸ್ ಮಾಡ್ತಿದ್ದಾರೆ. ನೀನ್ ಮಾತಾಡಿದ ಹೆಂಗ್ಸು ಆ ವೀಣಾ, ಅದೇ ಆ ಟಿವಿ ಆಕ್ಟ್ರೆಸ್. ಕಣ್ಣಿರಲ್ಲ, ಮೂಗಿರಲ್ಲ, ಬಿಳಿ ಜಿರ್ಲೆ. ನಿನ್ ಗಂಡನ್ಗೆ ಚೆನ್ನಾಗ್ ಗೊತ್ತು. ಏನು? ಏನು ಇಲ್ಲಿ ಪಂಕಜ? ಅದ ಅವ ಕೇಳಕತ್ತನ, ನೀ ಯಾಕಿಲ್ಲ ಅಂತ. ಹೌದ್ರಿ, ಇದೇ ಸರಿಯಾದ ಜಾಗ. ಮನೇಲಾದ್ರೆ ನಿಮ್ ಲಾಯರ್ ಬುದ್ಧಿನ ತೋರಿಸಿ ಬಚಾವಾಗ್ಬಿಡ್ತಿರಲ್ಲ. ಬಚಾವು ಯಾರಿಂದ ಯಾರಿಗೆ? ನೀ ಯಾಕೆ ಹಿಂಗ್ ಸಿಟ್ಗೆದ್ದಿ? ಚೆನ್ನಾಗಿದೆ ಆಕ್ಟ್ರೆಸ್ ಸಹವಾಸ. ಅವಳೆ ಆ ವೀಣಾ ನೆನ್ನೆ ರಾತ್ರಿ ನಿಮ್ ರೂಮ್ ನಲ್ಲಿ ಇದ್ಲಲ್ಲ, ಅವಳಿಗೇನ್ರಿ ಕೆಲ್ಸ ಅಲ್ಲಿ? ಅದೇನಂದ್ರ ಪಂಕಜ, ನಾನು ಅವಳು ಅವಳ ಗಂಡನ್ನ ಕೇಳ್ತಿದ್ದಾಳೆ. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಹೌದ್ಲೇ ವಿಶ್ವ, ಅದು ಲಾಜಿಕ್ಲಿ ಹೇಳ್ಬೇಕಂದ್ರೆ ನಾನಾ ವಿವರಿಸಿ ಹೇಳ್ಬೇಕು. ನೋಡು ಡಿಯರ್, ಡಿಯರು ಇಲ್ಲ ಬಿಯರು ಇಲ್ಲ ಪಂಕಜ. ಓಕೆ ಪಂಕಜ, ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ನಾವಿಬ್ರು ಆಸ್ಪತ್ರೆಗ ವೀಣಾನ ಭೇಟಿ ಮಾಡಿದ್ವಿ. ಹೌದು, ನಾವು ಅವಳನ್ನ ಅಲ್ಲಿ ಭೇಟಿ ಮಾಡಿದ್ವಿ. ಪಾಪ ಅವಳಿಗೆ ಅಬಾರ್ಷನ್ ಆಯ್ತಂತೆ. ನಿನ್ಗೆ ನೆನಪಿದ್ಯಾ? ಅವಳು ಗರ್ಭಿಣಿ ಆಗಿದ್ದು ನಮ್ಮನೆಯಲ್ಲೇ. ಅಂದ್ರೆ ಅವಳು ಗರ್ಭಿಣಿ ಆಗಿದ್ದು ನಮ್ಮನೇಲಿ ಗೊತ್ತಾಗಿದ್ದು. ಮೊದಲು ಮೂರ್ತಿಯವರು ಅದು ಏನ್ ಹೇಳ್ತಾರೋ ಹೇಳಿ ಮುಗಿಸ್ಲಿ. ನಿಮ್ ಬಗ್ಗೆ ಆಮೇಲೆ ವಿಚಾರಿಸ್ಕೊಳ್ತೀನಿ. ಹೇಳಪ್ಪ, ನೀನೇ ಹೇಳಪ್ಪ. ನೋಡ್ರವ್ವ, ನೀವಿಬ್ರು ಅನಾವಶ್ಯವಾಗಿ ನನ್ನ ಮ್ಯಾಗ ಯಾಕೆ ಸಿಟ್ಟಿಗಳಾಗತ್ತೀರಿ? ಇದ್ರಾಗ ಅಗದಿ ನಮ್ಮಿಬ್ರದ್ದು ಏನು ತಪ್ಪ ಇಲ್ಲ. ಅಕ್ಕಿದು ಆಕಿ ಗಂಡಂದು ಏನೋ ಸ್ವಲ್ಪ ತಿಕ್ಕಾಟ್ ನಡೆದಿತ್ತಂತ. ಆ ಡೈವರ್ಸ್ ಬಗ್ಗೆ ಹೇಳಪ್ಪ. ಅಲ್ಲಿಗೆ ಬರ್ತೀನಿ ತಡಿಲೇ. ಅದ ಸೋಡ್ ಚೀಟಿ ಡೈವರ್ಸ್ ಕೇಳಾಕತ್ತೀನಂತ. ಅದಕ್ಕೂ ನಿಮ್ಗೂ ಏನ್ರಿ ಸಂಬಂಧ? ನಮಗೂ ಅದಕ್ಕೂ ಸಂಬಂಧ ಹಂಗ ನೋಡಿದ್ರ ನಮಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ. ನಾ ಅದ್ರಾಗ ಇದ್ದಿದ್ದಿಲ್ಲ. ಆದ್ರೆ ಇವ ಆಕಿ ಟಕ್ ಅಂತ ಹೇಳಿಬಿಟ್ಟ, ನೀ ಏನು ಕಾಳಜಿ ಮಾಡ್ಬೇಡ, ನಾ ಎಲ್ಲಾ ಬರಬ್ಬರಿ ಮಾಡ್ತೀನಂತ. ಅಲ್ಲೇನ್ಲೇ ವಿಶ್ವ? ನಾ ಹೇಳಿದ್ ನಿಜ. ಆದ್ರೆ ಬಾಯಿ ಮಾತಿಗೆ ಸುಮ್ನೆ ಹೇಳಿದ್ದನ್ನ ಆ ಹುಚ್ಚು ಹುಡುಗಿ ಗಂಭೀರವಾಗಿ ತಗೋತಾಳೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಹೋಗಿ ನಮ್ ರೂಮ್ ಅಲ್ಲಿ ಇರುವಂತ ಹೇಳಿದ್ದು ಈ ಪೂಪನೆ ಅಲ್ಲ. ಇವನ ಹಾದಿ ನಮ್ಮ ಮನ್ಯಾಗ ಹೋಗಿಸಿದ್ನಪ್ಪ. ನಿಮ್ದೆ ನಮ್ಮ ಮನೆ ಹಾಳ ಐಡಿಯಾ. ಅದ್ರ ಉದ್ದೇಶ ಏನಿತ್ತು? ಏನ್ರದ ಬಾಯಿ, ಮೀನುಗಳು ಜಗಳ ಆಡ್ತಿದಾವ? ಮೀನಲ್ಲ ಕಣೋ, ಅಲ್ಲಿ ನೋಡು. ನಿಜ ಹೇಳ್ಬೇಕು ಅಂದ್ರೆ ಈ ರೂಮ್ ಏನು ಬೇಡ ಅಂತಾನೆ ನಾನು ಹೇಳ್ದೆ. ಆದ್ರೆ ಈ ಕುಳ್ಳ ಯಾಕೆ ಬಲವಂತ ಮಾಡಿದ್ನು ಅವನಿಗೆ ಗೊತ್ತು. ಅಲ್ಲೇ ವಿಶ್ವ, ಇದು ಚಲೋ ಇರಂಗಿಲ್ಲ. ನನಗ ಇದ್ರಾಗ ಯಾವ ದುರುದ್ದೇಶನೂ ಇರಲಿಲ್ಲ. ನೀನು ಆಣಿ ಮಾಡಿ ಹೇಳ್ತೀನಪ್ಪ. ಈ ರೂಮ್ ಬುಕ್ ಮಾಡೋ ಐಡಿಯಾ ಯಾರ್ದು? ಹೌದು, ರೂಮ್ ಬುಕ್ ಮಾಡೋ ಐಡಿಯಾ ನಂದ. ಆದ್ರೆ ಒಂದ ಕೋಣ್ಯಾಗ 3 ಮಂದಿ ಹ್ಯಾಂಗಿರಕ್ ಸಾಧ್ಯ ಐತಿ? ಅದಕ್ಕ ನನಗೊಂದು ಕೋಣಿ ಬ್ಯಾರೆ ಕೊಡ್ರಿ ಅಂತ ನಾನ ಕೇಳಿದ್ದೆ. ಅಂದ್ರೆ
ಅವಳ ಜೊತೆ ನೀವು ಒಂದೇ ರೂಮಲ್ಲಿ ಇದ್ರ? ಅಯ್ಯೋ ದೇವ್ರೆ, ಇಲ್ಲ ಇಲ್ಲ ಇಲ್ಲ, ನಾನು ಅವಳನ್ನು ಆ ರೂಮಲ್ಲೇ ಬಿಟ್ಟು ಇವನ್ ರೂಮಲ್ಲಿ ಹೋಗಿ ಮಲ್ಕೊಂಡೆ. ನಾನ್ ಲಘುನ ಮಲ್ಕೊಂಡು ತಡ ಮಾಡಿದ್ದೆ, ಆದ್ರೆ 2 ಸಲ ಎದ್ದು ನೋಡಿದ್ರು ನೀವು ಹಾಸಿಗೆ ಇರ್ಲಿಲ್ಲ. ಅಯ್ಯೋ, ಏನ್ ನಿನ್ ಮಾತಿನ ಅರ್ಥ? ಅದು ಯಾಕೆ ಅಂದ್ರೆ ನಾನು ಅವನ ರೂಮಿಗೆ ಹೋದಾಗ ಅವನು ಗೊರಕೆ ಹೊಡಿತಾನೆ ಇದ್ದ. ನಾನ್ ಬೆಳಿಗ್ಗೆ ಎದ್ದು ಮಾರ್ನಿಂಗ್ ವಾಕ್ ಹೋಗಾಗ್ಲೂ ಬಿದ್ಕೊಂಡೇ ಇದ್ದ. ಆದ್ರೆ ಯಾಕೋ ಮಧ್ಯರಾತ್ರಿ ಎಚ್ಚರವಾಗಿ ನೋಡ್ತೀನಿ ಇವನ್ ಹಾಸಿಗೆಲ್ಲೇ ಇರ್ಲಿಲ್ಲ. ಎಲ್ಲಿಗೆ ಹೋಗಿದ್ದೆ? ಲೇ ಸಂಡಾಸ್ಗೆ ಹೋಗಿದ್ದೀನಿ. ನನಗ ನಡು ರಾತ್ರಿ ಎದ್ದು ಸಂಡಾಸ್ಗೆ ಹೋಗು ಚಟ ಐತಿ. ನಿನ್ ಗೊತ್ತಿಲ್ಲ, ನಾನು ಸಂಡಾಸ್ಗೆ ಹೋಗಿದ್ದೆ, ಕೇಳ್ಬೇಕಾರಕಿನ. ಮಾಲ್ವಿಕಾ, ಇದ್ಯಾಕೋ ಬಗೆಹರಿಯೋ ಕಾಣಿಸ್ತಾ ಇಲ್ಲ. ಇಬ್ರು ನೋಡು ಹೇಗ್ ಆಡ್ತಿದಾರೆ ಅಂತ. ಇದನ್ನೇ ನಿಮ್ ಕೋರ್ಟ್ ಅಂತ ಅನ್ಕೊಂಡಿದೀರಾ? ನಡೀರಿ ಮನೆಗೆ, ನಿಮ್ಗಿದೆ ಮಧ್ಯಾಹ್ನದಾಗ ನಡೀರಿ. ಸಂಡೆ ನೀವೆಲ್ಲಿಗೆ? ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈಗ ಹೇಳಿ, ಅಲ್ಲಿ ನಿಜವಾಗ್ಲೂ ಏನ್ ನಡೀತು? ಮಮ್ಮಿ, ನೀನ್ ಯಾಕೆ ಯಾವಾಗ್ಲೂ ಡ್ಯಾಡಿನ ಅನುಮಾನಿಸ್ತೀಯಾ? ಅವ್ರು ಹೇಳ್ತಿರೋದು ನಿಜಾನೇ. ನೀನು ಬಾಯ್ ಮುಚ್ಕೊಂಡು ನಿನ್ ರೂಮ್ ಹೋಗು. ಇದು ನನ್ಗೂ ನನ್ ಗಂಡನ್ಗೂ ಸಂಬಂಧಿಸಿದ್ದು. ಇವರೇನು ಅಂತ ನಿನಗಿಂತ ನನಗೆ ಚೆನ್ನಾಗ್ ಗೊತ್ತು. ಡ್ಯಾಡಿ, ವೀಣಾ ಆಂಟಿ ಹೇಗಿದ್ದಾರೆ? ಸರ್, ಈಗ ವಿಷಯಕ್ಕೆ ಬರೋಣ. ಡೋಂಟ್ ಬಿ ಸಿಲಿ ಮಾಳವಿಕಾ. ನಾನು ಆ ಹುಡುಗಿಗೆ ಹೆಲ್ಪ್ ಮಾಡ್ಬೇಕೆಂದಿದ್ದೆ ಅಷ್ಟೇ. ನಾನ್ ನಿಮ್ಮನ್ನ ನಂಬಲ್ಲ. ಆಗ ಅವಳಿಗೆ ಗಂಡ ಇದ್ದ, ಆದ್ರೆ ಈಗ ಅವಳಿಗೆ ಗಂಡ ಇಲ್ಲ, ಮಗು ಇಲ್ಲ, ಬುದ್ಧಿನೂ ಇಲ್ಲ. ಅಂತವಳ ಜೊತೆ ಹೋಟ್ಲಲ್ಲಿ, ನಿಮ್ ರೂಮ್ನಲ್ಲಿ ಇಡೀ ರಾತ್ರಿ. ಆದ್ರೂ ಏನ್ ನಡೀಲಿಲ್ಲ ಅಂದ್ರೆ ನಂಬಕ್ಕೆ ನಾನೇನ್ ಗೂಬೇನಾ? ಸರಿ ಹೇಳ, ಹಾ, ನನ್ನ ನಿನ್ನ ಫಸ್ಟ್ ನೈಟ್ ನಲ್ಲಿ ಏನೇನ್ ನಡೀತೋ ಅದೆಲ್ಲ ಅಲ್ಲಿ ನಡೀತು. ಸಾಕಾ? ಅಯ್ಯೋ ಪಾಂಡುರಂಗ, ಸಮಾಧಾನನ? ಸಾರ್ ಹಿಂಗೆಲ್ಲ ಮಾಡ್ತಾರ? ಪರಿಸ್ಥಿತಿ ರಾಧಾಬಾಯಿ, ಪರಿಸ್ಥಿತಿಗೆ ಸಿಕ್ಕಿದ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾನೆ, ಏನು ಮಾಡದೇನೋ ಇರ್ತಾನೆ. ಈಗ ನಮ್ಮಿಬ್ರು ಒಂದ್ ರೂಮಲ್ಲಿ ಕೂಡ ಹಾಕಿದ್ರು ಅಂತ ಇಟ್ಕೊ. ಒಳ್ಳೆ ಟೂಟನ್ ಎಸಿ ರೂಮ್, 2 ಅವರ್ ಅಷ್ಟೇ. ಆಗ ಏನೆಲ್ಲ ಆಗ್ಬೋದು ಯೋಚನೆ ಮಾಡು. ಏನಾಗುತ್ತಾ? ಏನು ಆಗಲ್ಲ. ಆಗ್ಲೇ ಹೇಳದ್ನಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು, ಏನು ಮಾಡ್ದೇನೋ ಇರ್ಬೋದು ಅಂತ. ಮಾಡ್ದೆ ಇರೋದ್ರಲ್ಲಿರೋ. ಏನೋ ತಲೆ ಹೊಡಿತು, ಸರಿಯಾಗಿ ಮುಟ್ಕೋದು, ಗುಂಪೆ ಗುಂಪೆ ಬಂತ. ನಿಂತ್ಕೊಳ್ಳಿ. ನಾನ್ ಮತ್ತೆ ಆ ಮನೆಯಲ್ಲಿ ಕಾಲಿಡಲ್ಲ. ಯಾಕೆ, ಏನಾಯ್ತು? ಅವ್ರಿಗೆ ಆ ಟಿವಿ ಆಕ್ಟ್ರೆಸ್ ಜೊತೆ ಅಫೇರ್ ಇದೆ ಅಂತ ಕನ್ಫರ್ಮ್ ಆಯ್ತು. ಸಾರಿ, ಇದನ್ನ ಅವರೇ ಹೇಳಿದ್ರಾ? ಅವರೇ ಅಂದ್ರು. ಅವಳ ಜೊತೆ ಅವರ ಫಸ್ಟ್ ನೈಟ್ ಆಗಿದೆಯಂತೆ. ಅದನ್ನ ನೀವು ನಂಬಿ ಮನೆ ಬಿಟ್ಟು ಬಂದ್ಬಿಟ್ರಿ? ಅರೆ, ಅವರೇ ಖುದ್ದಾಗಿ ಅದನ್ನ ಒಪ್ಕೊಂಡ್ಮೇಲೂ ನಂಗ ಮನೇಲಿ ಇರೋಕ್ಕಾಗುತ್ತಾ? ನೋಡಿ ಅಂಕಲ್, ಎಷ್ಟೊಂದ್ ಸತ್ಯಗಳು ಹೇಳಿದಾರೆ, ಅದ್ಯಾವ್ದು ನೀವು ನಂಬಲಿಲ್ಲ. ಅವ್ರು ಒಂದೇ ಒಂದ್ ಸುಳ್ಳು ಹೇಳಿದ್ರು, ಅದನ್ನ ನೀವು ನಂಬಿ ಮನೆ ಬಿಟ್ಟು ಬಂದ್ಬಿಟ್ರಿ. ಆಯ್ತು. ನಿಮ್ಮ ಅನುಮಾನಗಳಿಂದ ಅಂಕಲ್ ಬೇಜಾನ್ ಕಿರಿಕಿರಿ ಅಂತ ಆಗಿರುತ್ತೆ. ಸರಿ, ನೀವೇನು ಯೋಚನೆ ಮಾಡ್ಬೇಡಿ, ನಾನು ಅಂಕಲ್ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಮಮ್ಮಿ, ಏನಾಯ್ತು ಮಮ್ಮಿ? ಎಲ್ಲ ಹೋಯ್ತು. ಏನಾಯ್ತು? ಇಷ್ಟು ದಿನ ನಿಮ್ಮ ಅಪ್ಪನ್ನೇ ನಾನ್ ನಂಬಿದಕ್ಕೆ ಏನ್ ಹೇಳಿದ್ರು ಗೊತ್ತಾ? ಹಾ ಅಂಕಲ್, ಹೋಗೋಂದ್ರು. ಏನಿಲ್ಲ, ನಿಮ್ಮಿಂದ ನನ್ಗೊಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಏನ್ ವಿವೇಕ್ ಅದು? ಆಂಟಿ ಹೇಳ್ತಾ ಇದಾರೆ ವೀಣಾ ಅವ್ರ ಜೊತೆ ನಿಮ್ಗೆ ಫಸ್ಟ್ ನೈಟ್ ಆಗಿದೆ, ನೀವು ಒಪ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದಾರೆ. ಓ, ವಿಷಯ ನಿಂಗೆ ಆಗ್ಲೇ ಬಂತ? ಅವಳು ಅನವಶ್ಯವಾಗಿ ನನ್ ಮೇಲೆ ಸಂಶಯ ಪಟ್ಲು, ಅದಕ್ಕೆ ಸಿಟ್ನಲ್ಲಿ ಹಾಗಂದೆ. ನಾನು ಅದನ್ನೇ ಹೇಳಿದೆ. ಪಾಪ, ಈಗ ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಿದೆ. ಒಂದ್ಸಲ ಅವ್ರ ಹತ್ರ ಮಾತಾಡ್ತೀರಾ ಅಂಕಲ್? ಯಾಕೆ ಮಾತಾಡ್ಲಿ? ಹೇಗಿದ್ರು ಅವಳು ನನ್ನ ನಂಬಲ್ಲ. ಈಗ ನಂಬ್ತಾರೆ. ಪ್ಲೀಸ್ ನನಗೋಸ್ಕರ ಒಂದ್ಸರಿ ಅವ್ರ ಹತ್ರ ಮಾತಾಡಿ ನೋಡಿ. ನೀವು ಹೇಳಿದ ಅಷ್ಟು ಕೆಲಸಗಳು ನಾನ್ ಮಾಡಿದ್ದೀನಿ, ಈಗ ನಾನ್ ಹೇಳಿದ್ ನೀವು ಮಾಡ್ಬೇಕು. ಸರಿ, ಅವಳಿಗೆ ಫೋನ್ ಕೊಡು. ಹಾ, ಒಂದ್ ನಿಮಿಷ. ಸುಮ್ಮನೆ ಟೆನ್ಷನ್ ತಗೋಬೇಡಿ ಮಮ್ಮಿ. ನನಗೂ ಮಾನ ಮರ್ಯಾದೆ ಎಲ್ಲ ಇದೆ. ಒಂದ್ ಸತಿ ಆದ್ರೂ ಮಾತಾಡಿ. ತೊಳಿ. ಬೇಡ, ಒಂದ್ ಮಾತಾಡಿ ಮಮ್ಮಿ, ಕಮ್ ಆನ್. ಏನು? ನಿನಗೆ ಒಂದು ವಿಷಯ ನಾನು ಹೇಳ್ಬೇಕು. ಏನದು? ನನ್ನ ಜೀವನದಲ್ಲಿ ನಾನು ಆಚರಿಸಿದ್ದು ಒಂದೇ ಮೊದಲ ರಾತ್ರಿ. ಅದು ನನ್ನ ಪ್ರೀತಿಯ ಹೆಂಡತಿ ಮಾಳವಿಕಾ ಜೊತೆ. ಈಗ ನೀನ್ ಇಲ್ಲಿಗೆ ಬಂದ್ರೆ ಆ ರಾತ್ರಿ ಏನ್ ನಡೀತು ಅಂತ ವಿವರವಾಗಿ ನೀನು ತಿಳಿಸ್ತೀನಿ. ಏನ್ ಹೇಳಿದ್ರು ಮಮ್ಮಿ? ಅವರು ನನಗೆ ಕೆಲವು ಡೀಟೇಲ್ಸ್ ಹೇಳ್ಬೇಕಂತೆ. ಡೀಟೇಲ್ಸಾ? ಯಾವ್ದ್ರದ್ದು? ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ. ಮಮ್ಮಿ, ಅಲ್ಲ, ಅಮ್ಮ ತಾಯಿ, ನೀವ್ಯಾಕೆ ಇಲ್ಲಿ ಬರಕ್ ಹೋದ್ರಿ? ನಿಮ್ಮಿಂದ ಈ ಮನೆ ರಣರಂಗ ಆಗೋಗಿದೆ. ದಯಮಾಡಿ ಹೋಗಿ. ನೋ, ನಾನು ವಿಶ್ವ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ ಅಷ್ಟೇ. ಅಷ್ಟೇನಾ? ಆ ಥ್ಯಾಂಕ್ಸ್ ಇಲ್ಲಿ ಕೊಡಿ, ನಾನು ಅವ್ರಿಗೆ ಕೊಟ್ಬಿಡ್ತೀನಿ. ಇಲ್ಲ, ನಾನು ಅವ್ರ ಹತ್ರನೇ ಹೇಳ್ಬೇಕು. ದಯಮಾಡಿ ಹೋಗಿ. ಹಲೋ ವೀಣಾ,
ಅಲ್ಲೇ ಯಾಕೆ ನಿಂತ್ಕೊಂಡ್ರಿ? ಬನ್ನಿ ಬನ್ನಿ, ಒಳಗ್ ಬನ್ನಿ. ನಾನು ಹೀಗೆ ಹೇಳ್ದೆ ಅಂತ ಅವ್ರ ಹತ್ರ ಹೇಳ್ಬೇಡಿ. ಆದ್ರೂ ನೀವು ಬಂದಿದ್ದು ನನ್ಗೇನ್ ಇಷ್ಟ ಆಗ್ಲಿಲ್ಲ. ಬನ್ನಿ. ಬಂದ್ರು. ಹಲೋ ಸರ್. ಸರ್, ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವತ್ತು ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು. ನೀವು ಆಡಿದ ಮಾತುಗಳಿಂದನೇ ಅವ್ರಿಗೆ ಅವ್ರ ತಪ್ಪೇನು ಅಂತ ಅರ್ಥ ಆಗಿದೆ. ನಡೆದಿದ್ದಕ್ಕೆಲ್ಲ ಕ್ಷಮೆ ಕೇಳಿದ್ರು. ಅವ್ರಿಗೀಗ US ಅಲ್ಲಿ ಕೆಲಸ ಸಿಕ್ಕಿದೆ ಸರ್. ಇನ್ನು 2 ತಿಂಗಳಲ್ಲಿ ನಾವಿಬ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನೀಗ ತುಂಬಾನೇ ಖುಷಿಯಾಗಿದ್ದೀನಿ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ. ಸರ್, ಪ್ಲೀಸ್ ನಂಗೆ ಆಶೀರ್ವಾದ ಮಾಡಿ. ಇರ್ಲಿ ಇರ್ಲಿ ಇರ್ಲಿ. ಹೇಳಿ ಹೇಳಿ. ತಾವು ನಿನ್ನೆ ಇವರ ಆಶೀರ್ವಾದ ತಗೊಳ್ಳೋದು ಮರ್ತು ಬಿಟ್ರಾ? ಮಾಡ್ಬೇಕಾ? ನಿಜ ಏನು ಅಂತ ಗೊತ್ತಿಲ್ಲದೆ ಬಾಯಿ ಬಂದಾಗ ಮಾತಾಡ್ಬೇಡ. ಯಾವ್ದ್ರಿ ನಿಜ? ಇವಳು ನಿಮ್ ಕಾಲಿಗೆ ಬೀಳ್ತಾಳೆ, ನೀವು ಶ್ರೀರಾಮನ್ ತರ ಆಶೀರ್ವಾದ ಮಾಡ್ತೀರಾ. ಇದರಲ್ಲಿ ನಿಜ ಏನ್ ತಿಳ್ಕೋಬೇಕು? ಅಮ್ಮ ತಾಯಿ, ದಯವಿಟ್ಟು ನನ್ನ ಮನೆಯಿಂದ ಹೊರಗಡೆ ಹೋಗ್ತೀಯಾ? ಸಾಕು, ನಿಲ್ಸು. ಅವಳು ನನ್ನ ಕಾಲಿಗೆ ಬಿದ್ದಿದ್ ನಿನ್ ಕಾಣಿಸಿದೆ. ಅವಳು ಹೇಳಿದ್ ನೀನ್ ಕೇಳಿಸ್ಕೊಂಡ್ಯಾ? ನೋಡಿದ್ ಸಾಲ್ದ, ಇನ್ನು ಡೈಲಾಗ್ ಬೇರೆ ಕೇಳ್ಬೇಕಾ? ಮೇಡಮ್, ನೀವ್ ತುಂಬಾನೇ ಅಪಾರ್ಥ ಮಾಡ್ಕೊಂಡಿದ್ದೀರಾ. ನಿನ್ ಮಾತ್ ಕೇಳೋಕೆ, ನಿನ್ ಮುಖ ನೋಡೋಕೆ ನನ್ಗೆ ಇಷ್ಟ ಅಲ್ಲ. ನಿನ್ನೆ ಇವರು ಹೇಳ್ತಾರೆ ನಿನ್ ಗಂಡನ್ಗೆ ನಿನ್ನಿಂದ ಡಿವೋರ್ಸ್ ಬೇಕು ಅಂತ, ಮತ್ತೆ ನೀನು ಇವತ್ತು ನನ್ ಗಂಡನ್ ಕಾಲಿಗೆ ಬೀಳ್ತೀಯಾ? ಛೇ, ನಿಂಗೆ ಬೇರೆ ಯಾರು ಸಿಗ್ಲಿಲ್ವಾ? ನಮ್ಮ ಅಕ್ಕನಿಗೆ ಹೊಡಿತೀಯಾ? ವೀಣಾ ಅವ್ರೆ, ನೀವಿನ್ನು ಹೊರಡಿ. ನಾನು ನನ್ನ ಹೆಂಡತಿ ಪರವಾಗಿ ನಿಮಗೆ ಕ್ಷಮೆ ಕೇಳ್ತೀನಿ. ಸಾರಿ. ನೀವು ನನಗ್ ಹೊಡೆದ್ರಾ? ಯಾಕೆ ಹೊಡೆದಿದ್ ನಾನು ಅಂತ ಗೊತ್ತಾಗ್ಲಿಲ್ವಾ? ಇನ್ನೊಂದ್ ಬೇಕಾ? ಡ್ಯಾಡಿ, ಏನ್ ಮಾಡ್ತಿದ್ದೀರಾ? ನೀವು ನಿಮ್ ರೂಮಿಗೆ ಹೋಗಿ, ಇಲ್ಲಾಂದ್ರೆ ನಿಮ್ಗೂ ಬೀಳುತ್ತೆ. ಇಷ್ಟು ವರ್ಷ ನಾನು ತಾಳ್ಮೆಯಿಂದಿದ್ದೆ. ನಿನ್ನ ಹುಚ್ಚಾಟಗಳನ್ನೆಲ್ಲ ಸಹಿಸ್ಕೊಂಡೆ. ಆದ್ರೆ ನನ್ನ ತಾಳ್ಮೆನ ನೀನ್ ದುರುಪಯೋಗ ಪಡಿಸ್ಕೊಂಡೆ. ಇವತ್ತಿಂದ ಈ ಮನೆಯಲ್ಲಿ ನಾನು ಹೇಗೆ ಹೇಳ್ತೀನೋ ಹಾಗೆ ನಡಿಬೇಕು. ನನ್ನ ಹಿಡಿತದಲ್ಲಿ ಇಟ್ಕೊಳಕ್ ಆಗುತ್ತೋ ಇಲ್ಲೋ ಅಂತ ನಾನು ನೋಡ್ತೀನಿ. ನನ್ನ ಕಂಟ್ರೋಲ್ ಮಾಡ್ತೀರಾ? ಹೌದು. ಟ್ರೈ ಮಾಡಿ ನೋಡಿ. ಆದ್ರೆ ಇನ್ನೊಂದ್ಸಲ ನೀವು ನನಗ್ ಹೊಡೆದ್ರೆ ನಾನು ತಿರುಗಿಸಿ ಹೊಡ್ತೀನಿ. ಏನು? ಎಸ್. ದೇವರ ಹತ್ರ ಇರೋ ನನ್ನ ತಂದೆ ತಾಯಿ, ನನ್ನ ಹತ್ರ ಇರೋ ನನ್ನ ಮಕ್ಕಳು, ಈ ಕೋತಿ ನನ್ನ ತಮ್ಮ, ಈ ಸ್ಟುಪಿಡ್ ರಾಧಾಬಾಯಿ, ಈಗ ಹೋದ್ಲಲ್ಲ ಬಿಳಿ ಜಿರಳೆ, ಅವ್ರೆಲ್ಲರ ಮೇಲೂ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀವು ನನಗ್ ಹೊಡೆದ್ರೆ ನಾನು ತಿರುಗಿಸಿ ಹೊಡಿತೀನಿ. ನನ್ನ ಮೀನಾ ಜಾಸ್ತಿ ಆಯ್ತಾ? ಸ್ಲೋ ಮೋಷನ್ ನಲ್ಲಿ ಸ್ಟೈಲ್ ಆಗಿ ಹೋಗ್ತಾವಳೆ. ಈಗ ತೃಪ್ತಿ ಆಯ್ತಾ ನಿಮ್ಗೆ? ನಿನಗೆ ತೃಪ್ತಿ ಆಯ್ತಾ? ಹೇ ಮೀನಾ, ಮೇಘನಾ, ಬನ್ನಿ 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 ಬನ್ನಿ. ಅಯ್ಯ, ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ನಮ್ಗಂತೂ ಅಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ವಿವೇಕ್. ಮೊದಲು ಡ್ಯಾಡಿ ಮಮ್ಮಿ ಬರೀ ಮಾತಲ್ಲಿ ಜಗಳಾಡ್ತಿದ್ರು. ಈಗ ಕೈ ಮಿಲಾಯಿಸೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಬಾ, ನಮ್ಗಂತೂ ಸಾಕಾಗೋಗಿದೆ. ನಾವು ಇಲ್ಲೇ ಇರ್ಬೋದಾ ವಿವೇಕ್? ಹೇ, ಅಫ್ಕೋರ್ಸ್, ಇದು ನಿಮ್ಮನೇನೆ. ಮೃದುಲಾ? ಹಾ, ಬಂದೆ. ಆ, ಹೇ, ಯಾವಾಗ ಬಂದ್ರಿ? ಬನ್ನಿ. ಬನ್ನಿ ಬನ್ನಿ. ಬಾ ಮೀನಾ. ಇದನ್ ತಗೋ. ಮೃದುಲಾ, ಮೃದುಲಾ. ಮತ್ತೇನಾಯ್ತು ಮಮ್ಮಿ? ಈಗ ತಾನೇ ಇಲ್ಲಿಂದ ಖುಷಿಯಾಗೋದೆ. ಏನ್ ಖುಷಿ? ಇನ್ನು ಆ ಮನುಷ್ಯನ ಜೊತೆ ಬದುಕೋಕಾಗಲ್ಲ. ಅವನನ್ನ ಕೊಂದು ಹಾಕಿದ್ರು ಹಾಕ್ಬಹುದು. ಅವರ ಮನೇಲೇ ಇರ್ಲಿ ಸಾಯ್ಲಿ, ಐ ಡೋಂಟ್ ಕೇರ್. ನನ್ ಉಳಿದ ಕಾಲನ ನನ್ ಮಗಳ ಜೊತೆನೆ ಕಳಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ನಿನ್ಗೇನು ಅಭ್ಯಂತರ ಇಲ್ಲ ತಾನೆ? ಇಲ್ಲ ಮಮ್ಮಿ. ಗುಡ್. ನಿನ್ಗೇನಾದ್ರೂ ಅಭ್ಯಂತರ ಇದ್ರೆ ಈಗ್ಲೇ ಹೇಳ್ಬಿಡು. ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರ್ಕೋತೀನಿ. ಚಿಚೆ, ನನಗೇನು ಅಭ್ಯಂತರ ಇಲ್ಲ. ಇಲ್ಲ ತಾನೆ? ಇಲ್ಲ. ನೋಡಿ, ನಿಮ್ಮನ್ನೇ ನೀವು ಎಷ್ಟು ದಿವಸ ಬೇಕಾದ್ರೂ ಇಲ್ಲೇ ಇರ್ಬೋದು. ಥ್ಯಾಂಕ್ ಯು. ಮೃದುಲಾ, ಕರ್ಕೊಂಡು ಹೋಗು. ಎಸಿ ಹಾಕಿದ್ಯಾ? ಚಿತ್ತು,
ಇದನ್ ತಗೋಪ್ಪ. ಏನಾಯ್ತು ಅಂಕಲ್? ನಾನೇನಾದ್ರೂ ಆ ಭದ್ರಕಾಳಿ ಜೊತೆ ಅಲ್ಲೇ ಇದ್ರೆ ನನಗೆ ಹುಚ್ಚು ಹಿಡಿದು ಬಿಡುತ್ತೆ. ಅವಳು ಬೇಕಾದ್ರೆ ಅಲ್ಲೇ ಬದುಕ್ಲಿ ಅಥವಾ ಸಾಯ್ಲಿ, ಐ ಡೋಂಟ್ ಕೇರ್. ಆದ್ರೆ ನಾನು ಮಾತ್ರ ನಿನ್ಗೆ ಇಷ್ಟ ಇರ್ಲಿ ಇಲ್ಲದೆ ಇರ್ಲಿ, ಇನ್ಮೇಲೆ ಇಲ್ಲೇ ಇರ್ತೀನಿ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಇದು ನನ್ ಮಗಳ ಮನೆ. ಇದು ನನ್ನ ಅಳಿಯನ್ ಮನೆ. ನಿನಗೆ ಎಷ್ಟು ಹಾಕಿದ್ಯೋ? ಏನ್ ಅನ್ಕೊಂಡಿದ್ದೀರಾ ನೀವು? ನೀವೇ ಸ್ಕೂಲ್ ಮಕ್ಳ ಬಿಟ್ರೆ ಹೋಗ್ತಾ ಇದೀರಲ್ಲ. ವಿವೇಕ್, ನೀ ಸುಮ್ಮನೆ ಇದೇನ್ ತೋಟದಪ್ಪ ಛತ್ರನ? ಮೊದಲು ಮಕ್ಳು ಬರ್ತಾರೆ, ಆಮೇಲೆ ಅಮ್ಮ, ಆಮೇಲೆ ಅಪ್ಪ. ಇದೆಲ್ಲ ಇವ್ರ ತಾನೇ ಶುರು ಮಾಡಿದ್ದು. ವೀಣಾ ಹೆಸರೆತ್ತಿ ಜಗಳ ಶುರು ಮಾಡಿ. ಸುಳ್ಳು. ಮೊದಲು ನಿನ್ನ ಜೊತೆ ಬನ್ನಿ. ಎಲ್ಲಿಗೆ? ನೋಡಿ, ನನ್ನ ತಲೆ ಕೆಡಿಸ್ಬೇಡಿ, ಬನ್ನಿ ಅಷ್ಟೇ. ನಾನು ಬರ್ಲಾ? ಮುಚ್ಚ ಬಾಯಿ. ಇಲ್ಲ ನೀನು, ನೀವೇ ನೋಡ್ತಾ ಇದ್ದೀರಾ, ಬರ್ರಿ. ನಂಗ್ ಗೊತ್ತಿಲ್ಲ ಮಮ್ಮಿ. ಎಲ್ಲಿಗೆ? ನಂಗೆ ಗೊತ್ತಿಲ್ಲ. ಹೋಗ್ಬೇಕಾರೆ ಇಬ್ರು ಬೇರೆ ಬೇರೆ ಹೋದ್ರು. ಬನ್ನಿ. ಬರ್ಬೇಕಾರೆ ಒಟ್ಟಿಗೆ ಬರ್ತಾವ್ರೆ. ಏನ್ ನಡೀತಾ ಇದಿಲ್ಲಿ? ನೀವೇ ನೋಡ್ತಾ ಇದ್ದೀರಾ? ಅದು ಏನ್- ಕಚ್ಚಕ್ಕೆ ಬರ್ತಾವ್ರೆ. ಅಲ್ಲೇ ಹೋಗ್ತಾ ಇದ್ದೀರಾ? ಯಾಕೆ ಹಿಂಗ್ ಆಡ್ತಾವ್ನೆ? ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ. ಅದೇ ಬೈ, ಬಾಲ್ಕನಿಗೆ ಹೋಗೋಣ, ಬಾಲಿಂದ ಕ್ಲೀನಾಗಿ ಕಾಣಿಸುತ್ತೆ. ನಿಮಗ್ ಸಪರೇಟ್ ಆಗಿ ಹೇಳ್ಬೇಕಾ? ಕೂತ್ಕೊಳ್ರಿ. ಹಾ, ಸರಿಯಾಗಿ ನೋಡ್ಕೊಳ್ಳಿ. ಇದು ಇದು ನಿಮ್ಮನೆ. ಇಲ್ಲಿ ನೀವು ಕಿತ್ತಾಡ್ತಿರೋ, ಕಿರ್ಚಾಡ್ತಿರೋ, ಕಡೆಗೆ ಸತ್ರೂ ಪರವಾಗಿಲ್ಲ. ಇನ್ನೊಂದ್ ಸತಿ ನಮ್ಮ ಮನೆಗೆ ಬಂದ್ರೆ ನೋಡಿ, ಮೃದುಲಾ ನಿಮ್ ಮಗಳೇ ಇರಬಹುದು, ಆದ್ರೆ ಈಗ ನನ್ನ ಹೆಂಡತಿ. ಅವಳನ್ನ ಹೇಗ್ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅರ್ಥ ಆಯ್ತಾ? ಯಾಕೆ ಹೀಗೆ ಮಾತಾಡ್ತಿದ್ದಿ ವಿವೇಕ್? ನಿಮ್ ಅತ್ತೆ ಮಾವನ್ಗೆ ಹೀಗೇನ ಗೌರವ ಕೊಡೋದು? ಗೌರವ? ನಾನ್ ಗೌರವ ಕೊಡೋದು ಅದನ್ನ ಸ್ವೀಕರಿಸೋ ಅರ್ಹತೆ ಇರೋರ್ಗೆ ಮಾತ್ರ, ನಿಮಗಲ್ಲ. ನೋಡ್ರಿ, ನೀವು ನಮಗೆ ಮದುವೆ ಮಾಡಿಸಿದ್ದೀರಾ, ಅಲ್ಲಿಗೆ ಮುಗಿದೋಯ್ತು. ಫಸ್ಟ್ ಆಫ್ ಆಲ್, ಹೆತ್ತೋರು ಮಕ್ಕಳಿಗೆ ಯಾವಾಗ ಮದುವೆ ಮಾಡಿಸ್ತಾರೆ ಹೇಳಿ? ಅವ್ರು ದೊಡ್ಡವರಾಗಿ ತಮ್ಮ ಲೈಫ್ ಅನ್ನ ತಾವೇ ಸಮರ್ಥವಾಗಿ ನಿರ್ವಹಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಬಂದ್ಮೇಲೆ. ಇದೆಲ್ಲ ನಿಮ್ಗೂ ಗೊತ್ತು, ಆದ್ರೆ ಎಲ್ಲದಕ್ಕೆ ಯಾಕೆ ಮುಗ್ ತುರ್ಸ್ಕೊಂಡ್ ಬರ್ತೀರಾ ನೀವು? ನಿಮ್ಮ ಅನುಭವಗಳನ್ನ ನಾವು ಅನುಸರಿಸಬೇಕು, ನಿಮ್ಮ ತಪ್ಪುಗಳಿಂದ ನಾವು ತಿದ್ಕೋಬೇಕು ಅಂತೆಲ್ಲ ಯಾಕೆ ಅನ್ಕೋತೀರಾ? ಯಾಕೆ? ನೀವೇನ್ ಮಾಡಿದ್ರಿ? ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೋ, ಅವಳು ಕೆನ್ನೆಗ್ ಬಾರಿಸು, ಅವಳನ್ನ ತಲೆ ಮೇಲೆ ಕೂರ್ಸ್ಕೋಬೇಡ ಅಂತೆಲ್ಲ ಹೇಳ್ಕೊಟ್ರಿ. ನೀವು ಗಂಡನ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಅವನ ಬಗ್ಗೆ ಯಾವಾಗಲೂ ಅನುಮಾನ ಪಡ್ತಾ ಇರಬೇಕು, ಅವನಿಂದ ನೀನೊಂದ್ ಕೈ ಮೇಲಿರ್ಬೇಕು ಅಂತೆಲ್ಲ ಹೇಳ್ಕೊಡ್ತೀರಾ. ಇದೆಲ್ಲ ನಿಮ್ಮ ಅನುಭವಗಳು, ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ಯಾಕೆ ಅನ್ಕೋತೀರಾ? ಯಾಕೆ? ನಮ್ ಜೀವನ ನಡೆಸೋದಕ್ಕೆ ನೀವ್ಯಾರು? ಅಲ್ಲ, ಒಂದ್ ದಿವಸ ಏನಾದ್ರು ಒಬ್ರ ಮೇಲೊಬ್ರು ಪ್ರೀತಿ ಇಡಿ, ನಂಬಿಕೆ ಇಡಿ ಅಂತೆಲ್ಲ ಹೇಳ್ಕೊಟ್ಟಿದ್ದೀರಾ ನೀವು? ಇಲ್ವಲ್ಲ? ಯಾಕೆ ಹೇಳಿ? ಆ ಎರಡು ಮುಖ್ಯವಾದ ಅಂಶಗಳನ್ನ ತಮ್ಮ ಜೀವನದಲ್ಲಿ ತಾವು ಅಳವಡಿಸ್ಕೊಳ್ಳೇ ಇಲ್ಲ. ನೋಡಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಮೃದುಲಾ ತುಂಬಾ ಚೆನ್ನಾಗಿ ಬದುಕ್ತೀವಿ. ನಮ್ಮಿಬ್ಬರ ಮಧ್ಯೆ ಬೆಟ್ಟದಷ್ಟು ಪ್ರೀತಿ, ಗೌರವ, ನಂಬಿಕೆ ಎಲ್ಲ ಇದೆ. ಅದನ್ನ ಯಾರು ಹಾಳು ಮಾಡೋದಿಕ್ ನಾನು ಬಿಡೋದಿಲ್ಲ. ಇನ್ನು ನೀವು ಈ ಮನೇಲಿ ಇರ್ತಿರೋ, ಜಗಳ ಆಡ್ಕೋತಿರೋ, ಒಬ್ರಿಗೊಬ್ರು ಕೊಂದ್ ಹಾಕೋತಿರೋ, ಅದನ್ನ ನಿಮಗೆ ಬಿಟ್ಟಿದ್ದು, ನಿಮ್ ಇಷ್ಟ. ಆದ್ರೆ ಮತ್ತೆ ನಾವ್ ಈ ಮನೆಗೆ ಬರೋದು ಅಂತ ಆದ್ರೆ ಅದು ನಿಮ್ಮ ಅಂತ್ಯಕ್ರಿಯೆಗೆ ಮಾತ್ರ. ಗುಡ್ ಬೈ. ಚಿಂದಿ ಉಡಾಯಿಸ್ಬಿಟ್ಟ. ಕೇಳ್ತಾ ಇದ್ರೆ ಸೀಟಿನೇ ಹೊಡಿಬೇಕು ಅನ್ಸುತ್ತೆ. ಸೀಟಿ, ನೀನು ಈ ಪರ್ಸನಾಲಿಟಿ ಸೌಂಡ್ ಬರುತ್ತಾ? ಯಾಕೆ ಡೌಟಾ? ತೋರ್ಸ್ಲಾ? ಸೀಟಿ ಹೊಡೆದ್ರೆ ಹುಡುಗಿರು ಬೀಳ್ತಾರೆ ಅಂತ ಕೇಳಿದ್ದೆ, ಆದ್ರೆ ಬಿಲ್ಡಿಂಗ್ಗೆ ಬಿದ್ದೋಯ್ತಲ್ಲಪ್ಪ. ಅಯ್ಯಮ್ಮ. Nobody loves me. Nobody loves me too. ನಾನು ತುಂಬಾ ತಪ್ಪುಗಳನ್ನ ಮಾಡಿದ್ದೀನಿ ಅಲ್ವಾ? ನೀನು ಮಾತ್ರ ಅಲ್ಲ, ನಾನು ಕೂಡ. ನಾವು ಒಳ್ಳೆ ಉದ್ದೇಶದಿಂದಲೇ ಇದನ್ನೆಲ್ಲ ಮಾಡಿದ್ವಿ, ಅದರ ಪರಿಣಾಮ ಮಾತ್ರ ತಪ್ಪಾಗಿದೆ. ನಿಜ ರೀ. ನೋಡಿದ್ರ, ವಿವೇಕ್ ಎಷ್ಟು ಸ್ಪಷ್ಟವಾಗಿ ತಿಳಿಸಿ ಹೇಳ್ದ. ಅವನ್ಗಿಂತ ದೊಡ್ಡವರು ಅನುಭವಿಸಿದ್ರು, ಅವನ್ ಹಾಗೆ ನಮ್ಗೆ ಯಾಕೆ ಯೋಚನೆ ಮಾಡೋಕ್ ಬರ್ಲಿಲ್ಲ? ಯಾಕೆಂದ್ರೆ ನಾವು ನಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಿದ್ವಿ, ಅವ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ರೀ. ನಾವು ನಮ್ಮನ್ನ ಸರಿಪಡಿಸ್ಕೊಳ್ಳೋಕೆ ತುಂಬಾ ತಡ ಆಗಿದ್ಯಾ? ತಡ ಆಗಿದೆ, ಆದ್ರೂ ಪರವಾಗಿಲ್ಲ. ಮುಖ್ಯವಾಗಿ ನಮ್ಮ ಮಧ್ಯೆ ಇರೋ ಕೋಳಿ ಜಗಳಗಳನ್ನು ನಾವು ಬಗೆಹರಿಸ್ಕೋಬೇಕು. ಇಲ್ಲಿ ನೋಡು, ನನ್ನ ಮತ್ತು ವೀಣಾ ಮಧ್ಯೆ ನಿಜವಾಗ್ಲೂ ಏನ್ ನಡೀತು ಅಂತಂದ್ರೆ, ಅದು ನನ್ಗೆ ಬೇಕಾಗಿಲ್ಲ. ನಾನ್ ನಿಮ್ಮನ್ನ ನಂಬ್ತೀನಿ. ನಿಜವಾಗ್ಲೂ ನಾನು ಹಾಗೆ ನಿಂಗೆ ಹೊಡೆದಿದ್ದಕ್ಕೆ ನೋವಾಯ್ತಾ ತುಂಬಾ? ಇಲ್ವಾ ಮತ್ತೆ? ಆದ್ರೆ ಈಗ ಅನ್ಸುತ್ತೆ ನೀವು ಹೊಡೆದಿದ್ರಲ್ಲಿ ತಪ್ಪೇನೂ ಇಲ್ಲ. ಚೇಚೆ, ನಾನು ಹಾಗೆ ಮಾಡಿದ್ದಕ್ಕೆಲ್ಲ ನನ್ನನ್ನು ಕ್ಷಮಿಸ್ಬಿಡು. ನಾನು ನಿಮ್ಮನ್ನ ಹಾಗೆಲ್ಲ ಮಾಡೋ ತರ ಮಾಡಿದ್ದಕ್ಕೆ ನೀವು ನನ್ನನ್ನು ಕ್ಷಮಿಸ್ಬೇಕು. ನಿಮ್ಮಿಬ್ಬರ ಮಧ್ಯೆ ರಾಜಿ ಪಂಚಾಯತಿ ಎಲ್ಲ ಮುಗಿತಾ? ವಿವೇಕ್,
ನಮ್ಮಿಬ್ಬರನ್ನ ಕ್ಷಮಿಸ್ಬಿಡು. ನೀನು ಆಗ ಆಡಿದ ಮಾತುಗಳು ನಮ್ಮ ಕಣ್ಣು ತೆರೆಸಿವೆ ವಿವೇಕ್. ಮಕ್ಕಳು ಬೆಳೆದು ದೊಡ್ಡವರಾದಾಗ ತಂದೆ ತಾಯಂದಿರು ಅವರಿಗೆ ಗೌರವ ಕೊಡಬೇಕು ಹೊರತು ತಮ್ಮನ್ನು ಅವರ ಮೇಲೆ ಹೇರೋಕ್ ಹೋಗಬಾರದು. ನಿಮಗೆ ಆ ಗೌರವ ನಾವು ಕೊಡದೇ ಇದ್ದಿದ್ದಕ್ಕೆ ನಮ್ಮನ್ನು ಕ್ಷಮಿಸ್ಬಿಡು. ಆಯ್ತು. ನಿಮ್ ಕತೆ ಏನು? ಇನ್ನೂ ಇವ್ರ ಬಗ್ಗೆ ಅನುಮಾನನಾ? ಅಯ್ಯೋ ಇಲ್ಲಪ್ಪ, ನಾನಾಗ್ಲೇ ಇವ್ರ ಕ್ಷಮೆ ಕೇಳಿದ್ದೀನಿ ಅಲ್ವಾ? ಆದ್ರೆ ವಿವೇಕ್, ನಮ್ಮ ಅಂತ್ಯಕ್ರಿಯೆಗೆ ಬರ್ತೀನಿ ಅಂತ ಹೇಳಿದ್ಯಲ್ಲ, ನಮ್ಮ ಮನಸ್ಸಿಗೆ ತುಂಬಾ ನೋವಾಯ್ತು. ನೋವಾಗ್ಲಿ ಅಂತಾನೆ ಹಾಗೆ ಮಾತಾಡಿದ್ದು. ನೀವಿಬ್ರು ಪರಸ್ಪರ ನೋಯಿಸ್ಕೊಳ್ಳೋದಲ್ದೆ ನಮ್ಮನ್ನು ತುಂಬಾ ನೋಯಿಸಿದ್ದೀರಾ, ಅದಕ್ಕೆ. ಆದ್ರೆ ಈಗ ನೀವು ನಿಮ್ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅದಕ್ಕೆ ನಾನು ಹಾಗೆ ಮಾತಾಡಿದ್ದಕ್ಕೆ ಐ ಆಮ್ ಸಾರಿ. ವಿವೇಕ್, ನನ್ಗೆ ನನ್ ಮಕ್ಕಳನ್ನ ನೋಡ್ಬೇಕು ಅನಿಸ್ತಿದೆ, ಕರ್ಕೊಂಡು ಹೋಗ್ತೀಯಾ? ಇಲ್ಲ. ಮೃದುಲಾ, ನನ್ ಬೀದ ಬಂದ್ಬಿಟ್ಲು. ಸ್ಟೈಲ್ ನೋಡು, ಓಡ್ಬೇಕಾದ್ರೂ ಸ್ಲೋ ಮೋಷನ್ ಅಲ್ಲಿ, ಬರ್ಬೇಕಾದ್ರೂ ಸ್ಲೋ ಮೋಷನ್ ಅಲ್ಲಿ. ಯಾಕೆ? ಮದುವೆ ಆದ್ಮೇಲೆ ಸ್ಲೋ ಮೋಷನ್ ಆಗದೆ ಇದ್ರೆ ಅದನ್ನ ನಾನ್ ನೋಡ್ಕೋತೇನೆ. ನಾವು ನಿಮಗೆಲ್ಲ ತುಂಬಾ ನೋವು ಕೊಟ್ವಿ, ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ಹೀಗೆಲ್ಲ ಆಗಲ್ಲ. ಸರಿ, ನಾವು ನಿಮ್ನ ಕ್ಷಮಿಸ್ತೀವಿ, ಆದ್ರೆ ಒಂದ್ ಷರತ್ ಮೇಲೆ. ಏನ್ ಷರತ್ತು? ಏನು? ಮತ್ತೊಂದು ಮದುವೆನಾ?